ಬರುತ್ತೆ? ತಿರುಪಾವೈ. ತಿರುಪಾವೈ ಪ್ರಬಂಧ ಅನ್ನೋದು ಆಂಡಾಳ್ ರಚಿಸಿರೋ ನಾಚ್ಯಾರ್ ತಿರುಮೊழிನೂ ಎಲ್ಲಾರ್ಗು ನೆನಪಕ್ ಬರುತ್ತೆ. ಆದ್ರೆ ಇನ್ ಜನರಲ್ ತಿರುಪಾವೈ ನೆನಪಕ್ ಬರುತ್ತೆ ಅಲ್ವಾ? ನಾಚ್ಯಾರ್ ತಿರುಮೊಳಿ ಸಮಥಿಂಗ್ ವೇರ್ ತುಂಬಾ ಹಣ್ಣಾಗಿರುವಂತಹ ಭಕ್ತಿ, ಆಯ್ತಾ? ತುಂಬಾ ತೀವ್ರತೆ, ತಡಿಯಕ್ಕಾಗಲ್ಲ ನಿನ್ನ ಅಗಲಿಕೆಯನ್ನ ಅನ್ನೋ ಭಕ್ತಿ, ಆಯ್ತಾ? ಭಗವಂತನಿಗೆ ಆ ಭಕ್ತಿಯಲ್ಲಿ ಸ್ವಾರಸ್ಯ ಇಲ್ಲ. ಇಫ್ ಯು ಥಿಂಕ್ ದಟ್ ಐ ಕೆನಾಟ್ ಸರ್ವೈವ್ ಅಟ್ ಆಲ್, it is not bhakti, it is the bhava which you are giving importance. Bhakti is something very content. ಇದು ಆಗಲ್ಲ ನನ್ನಿಂದ, ಇದು ಬಿಟ್ಟಿಲ್ಲ ಅನ್ನೋ ಲೆವೆಲ್ ಹೋಗೋದಲ್ಲ ಭಕ್ತಿ. ಅವನೇ ನಾನು, ನಾನೇ ಅವನು ಅನ್ನೋ ಒಂದು ಸಾಮ್ಯತೆ ಅದ್ರಲ್ಲಿ ಮೂಡೋದಿದೆಯಲ್ಲ, ಅದು ಭಕ್ತಿ. ಗೊತ್ತಾಯ್ತಾ? ರಾಮಕೃಷ್ಣ ಪರಮಹಂಸ ಜಸ್ಟ್ ಹಾಂಕಿಂಗ್ ಫಾರ್ ಭವತಾರಿಣೀಸ್ ಪ್ರತ್ಯಕ್ಷ, ಯಾಕಮ್ಮ ನನ್ನ ಬಿಟ್ಟು ಹೋಗ್ತಾ ಇದೀಯ ನೀನು, ವೈ ಆರ್ ಯು ಲಿವಿಂಗ್ ಮೀ ಅಂಡ್ ಅಲೋನ್, ನಿನ್ನ ದರ್ಶನ ಯಾವಾಗ್ಲೂ ಇರ್ಬೇಡ್ವಾ ಅಂದ್ರೆ ಪಕ ಅಂತ ಭವತಾರಿಣಿ ನಗೋಳು. ಶಿ ಡಿಡ್ಂಟ್ ವಾಂಟ್ ದಟ್ ಕೈಂಡ್ ಆಫ್ ಒಂದು ಭಕ್ತಿಯ ತೀವ್ರತೆ ಭಗವಂತನಿಗೂ ಬೇಕಿಲ್ಲ, ಆಯ್ತಾ? ಬೇಕಾಗಿರೋದೇನೋ ಫುಲ್ಫಿಲ್ಮೆಂಟ್ ಅಂಡ್ ಕಂಟೆಂಟ್. ಪರಮಾತ್ಮ ನಮ್ಮಲ್ಲೇ ಇದಾನೆ ಏನೋ ಒಂದು ರಿಯಲೈಸೇಷನ್ ಬಂದ್ಬಿಟ್ರೆ ಆ ಕಂಟೆಂಟು ತೀವ್ರತೆಗೆ ಜಾಗನೇ ಇಲ್ವಲ್ಲ. ನೀನ್ ಸಿಕ್ಕದಾಗ್ಲೂ ತೀವ್ರತೆ, ಸಿಕ್ಕದೆ ಹೋದಾಗ್ಲೂ ತೀವ್ರತೆ ಕಾಣಿಸ್ಕೊಳುತ್ತೆ. ಆಮೇಲೆ ಸಿಕ್ಕದಾಗ್ಲೂ ಅದೇ ಸಮಾಧಾನತೆ, ಸಿಗದೇ ಇರೋವಾಗ್ಲೂ ಅದೇ ಸಮಾಧಾನತೆ. ಎಲ್ಲಿ ಹೋಗಕ್ ಸಾಧ್ಯ? ಪರಮಾತ್ಮ ಅವನು ನನ್ನಲ್ಲೇ ಇದ್ದಾನೆ, ನನ್ನಲ್ಲೇ ಇದ್ದಾನೆ, ನನ್ನಲ್ಲೇ ಇದ್ದಾನೆ. ಆ ಸಮಾಧಾನತೆ ನಿಮ್ಮಲ್ಲಿ ಬಂದ್ರೆ ದಟ್ ಈಸ್ ದ ರಿಯಲ್ ಪಕ್ವವಾದ ಭಕ್ತಿ, ಆಯ್ತಾ? ಇಲ್ದಿದ್ರೆ ಅರ್ಧ ಬೆಂದ ಭಕ್ತಿ ಇದು. ಒಪ್ಕೋತೀರಾ? அப்படியே பெருமாளை விட்டே என்னால இருக்க முடியாது அந்த நிலை எல்லாருக்கும் வரும். நம்மாழ்வாருக்கும் ಬಂತು ಅದೇ ನೆಲೆ. கங்குலும் பகலும் கண் துயில் அறியாள், அந்த பகுதியில கங்குலும் பகலும் கண் துயில் அறியாள், கண்ணை மூடி தூங்குறதே தெரியாத அவளுக்கு. பாவம், பெண் பாசுரத்துல பாடுறா இல்லையா? கண் துயில் அறியார். ಮತ್ತೆ நிலா வெளிச்சமெல்லாம் அப்படியே சுடுறது, பால் எல்லாம் கசக்கிறது, சாப்பாடு எல்லாம் விசிக்கிறது. ஆனா பெருமாள் வந்தாரோ பெருமாள் ಬರ್ಲಿಲ್ಲ ಅಲ್ವಾ? ಬಂದಿದ್ಯಾವಾಗ? ಅಗಲಿಗಿಲ್ಲೇ ನಿರೆಯುಂ என்று ಅವಾಗ பெருமாಳು ಬರುವಿಕೆಯ ಸೂಚನೆಯನ್ನ ತೋರಿಸಿದ್ರು ಅಲ್ವಾ? ஒளிவில் காலமெல்லாம் உடனாய் மன்னி, அப்போ பெருமாள் வரே அப்படி ஒரு பொருள் கொடுத்தார். ಹಂತವಾ ஒரு பதிகமா நம்ம பார்த்துட்டு வந்தோமானா உண்மையான ಶರಣಾಗತಿ, ಆ ಪಕ್ವತೆ, ಆ ತೀವ್ರತೆ ಹೋಗಿ ಅವನುடைய அந்த வாட்டம் போய், வாட்டம் தனிய வீசೀರೆ ಅಂತ ಹೇಳ್ತೀವಲ್ವಾ, அந்த வாட்டம் போய் ಪಕ್ವತೆ ಎಲ್ಲಿ ಬರಕ್ ಶುರು ಆಯ್ತು? ಅಗಲಗಿಲ್ಲೇ ನಿರೆಯುಂ ಎಂದು ಅಲ್ವಾ? ಅದಾದ್ಮೇಲೆ ಒಳವಿಲ್ ಕಾಲವೆಲ್ಲ ಉಡನಾಯಿ ಮನ್ನಿ, ಅದಾದ್ಮೇಲೆ ಮುನಿಯೇ ಮೋಹನೆ ಮುಕ್ಕಣ್ಣಪ್ಪ ಹೊತ್ತಿಗೆ, ತೆಳೆವಿಷುಂ ಪನಿಮುಹಿಲ್ ತೂರಿಯರ್ ಮುಯಕ್ಕಿನ ಹೊತ್ತಿಗೆ, ನೀ ಕರ್ಕೊಂಡ್ರಾದ್ರೂ ಕರ್ಕೋ, ಬಿಟ್ರಾದ್ರೂ ಬಿಡು, ನಾನಂತೂ ನಿನ್ನ ಅಡಿವಾರದಲ್ಲಿ ಇರ್ತೀನಿ ಅನ್ನೋ ಪಕ್ವತೆ ಬಂದಾಗ இதோ வந்தேன், அப்ப பெருமாள் வந்து ಕೈ பிடிச்ச ಅಲ್ವಾ? ಯಾವುದೇ ಆಳ್ವಾರುಗಳ ತೀವ್ರತೆ ಉನ್ನತ ಮಟ್ಟವನ್ನ ನೋಡಿ ಆಮೇಲೆ ಒಂಚೂರು ಇಳಿದು ಸಮಾಧಾನಕರವಾದ ಸ್ಥಿತಿ ತಿರುಪಾವೆ. நாச்சியார் திருமொழி அப்படி இல்லை. கனா கண்டேன் தோழி அப்படியே கனவா கண்டு கடைசியில் கனவு நனவாகாம போக, அந்த நனவலியே அப்படியே என்னையே ನಾನು ಪರಿ ಕೊಡುಕರೆ ಅಂತ ಜೀವ ಹೋಗೋ ಲೆವೆಲ್ಗೆ ತೀವ್ರತೆ. ರಾಮ ಯಾವಾಗ ಸಿಗ್ಲಿಲ್ವೋ ತ್ಯಾಗರಾಜರಿಗೆ, எப்போடா எனக்கு ராமர் கிடைக்கிறாருன்னு தீவிரத்தை. அந்த காவேரி மடுவுலயே போய் விழுந்து விடலாமா? ஒரு நாள் விழுந்தார் போய், அப்போதான் ராமரே கிடைச்சார். ಚೈತನ್ಯ ಮಹಾಪ್ರಭು ಸಮುದ್ರத்திலேயே தேடிட்டு போயிட்டார் கண்ணனை. தீவிரம் ಅಲ್ವಾ? ಅಪ್ಪೋ ಕಡಿಕಿಲ್ಲ, ಸಮುದ್ರದ ದಡಕ್ಕೆ ಅಲೆ ಎತ್ತಾಕದ್ಮೇಲೆ ಕೃಷ್ಣ ಸಿಕ್ಕದ ಅಲ್ವಾ? ಹಾಗಾದ್ರೆ
ಭಗವಂತನಿಗೂ ಆ ತೀವ್ರತೆ ಇಷ್ಟ ಆಗಲ್ಲ. ಬಟ್ ಆ ತೀವ್ರತೆಯ ನೆಲೆ ಏನಕ್ಕೆ ಎಳ್ಕೊಂಡು ಹೋಗ್ತಾನೆ ಭಗವಂತ? ಕ್ಯಾನ್ ಎನಿಬಡಿ ಟೆಲ್? ಆ ತೀವ್ರತೆ ದಾಟದ್ಮೇಲೆ ಪಕ್ವತೆ ಬರಕ್ ಸಾಧ್ಯ. ವೆರಿ ಗುಡ್. ಒಂದು, ಆ ತೀವ್ರತೆಯನ್ನು ದಾಟಿದಾಗ ಪಕ್ವತೆ ಬರುತ್ತೆ. ಎರಡನೇದು, ಎಷ್ಟ್ರ ಮಟ್ಟಿಗೆ ನನಗೆ ಹಂಬಲ ಇದೆ ಅಂದ್ರೆ ಅಂತ ನೋಡ್ಲಿಕ್ಕ, ಅಂದ್ರೆ ಯಾವ ಲೆವೆಲ್ ತನಕ ಇವ್ರು ನನಗೋಸ್ಕರ ಇದ್ ಮಾಡ್ತಾ ಇದ್ದಾರೆ ಅಂತ ಪರೀಕ್ಷೆ ಮಾಡಕ್ಕ. ಅದು ಒಂದ್ ಆಂಗಲ್ ಇಂದ ಸರಿ ಇರಬಹುದು, ಬಟ್ ಅದನ್ನ ಆನ್ಸರ್ ಅಂತ ಹೇಳಕ್ಕಾಗಲ್ಲ. ಆಸ್ ಪರ್ ಯುವರ್ ಡಿಡ್ಯೂಷನ್ ಆ ಆಂಗಲ್ ಇಂದ ನೀವು ಯೋಚನೆ ಮಾಡಿರೋದು ಸರಿನೇ, ತಪ್ಪಲ್ಲ. ಆದ್ರೆ ಭಗವಂತನಿಗೆ ಇವ್ರೊಳಗಡೆ ಎಷ್ಟು ಅಂತರಾಳದ ತೀವ್ರತೆ, ಅಥವಾ ಇವ್ರ ತೀವ್ರತೆಯನ್ನ ನೋಡಿ ಇವ್ರೊಳಗಡೆ ಎಷ್ಟು ಭಕ್ತಿ ಇದೆ, ಪ್ರತಿಭಕ್ತಿ ಇದೆ ಅನ್ನೋದು ನೋಡೋದು ಭಗವಂತನಿಗೆ ಬೇಕಿಲ್ಲ. ಯಾಕಂದ್ರೆ ನಮಗಾದ್ರೆ ಬೇಕು. ಉಷಾ ಅಕ್ಕ ಅಂತ ಬಾಯಿ ತುಂಬಾ ಇವನು ಅಂತಾನಲ್ಲ, ನನ್ನ ಮೇಲೆ ಇವನಿಗೆ ಏನು ಎಷ್ಟು ಅಕ್ಕರೆ ಇದೆ ಅಂತ ನೀವು ಬೇಕಾದ್ರೆ ನನ್ನ ನೋಡ್ಬೋದು. ಯಾಕಂದ್ರೆ ನನ್ನ ಅಂತರಂಗದಲ್ಲಿ ನೀವು ಕೂರಕ್ಕಾಗಲ್ಲ. ಆದ್ರೆ ಪರಮಾತ್ಮ ಓರೋರು ಆತ್ಮಾನುடைய ಅಂತರ್ಯಾಮಿಯಾಗಿ ಇರ್ಕೊಂಬೋದು. ನೀವು ಹೇಳೋ ಟೆಸ್ಟ್ ಮನಿ ಅವನಿಗೆ ಬೇಕಿಲ್ಲ. ಬಟ್ ಮೇ ಬಿ ಫ್ರಮ್ ದಟ್ ಆಂಗಲ್, ದಟ್ ಇಸ್ ವೈ ಆ ತೀವ್ರತೆ ಇದೆ ಅಂತ. ನಾಟ್ ಆಸ್ ಅನ್ ಆನ್ಸರ್, ಬಟ್ ಯು ಕ್ಯಾನ್ ಕೀಪ್ ಇಟ್. ಅಥವಾ ಅದನ್ನ ಅರ್ಥ ಮಾಡ್ಕೊಂಡಿರೋ, ಅದನ್ನ ಓದಿ ನಾವು ಅರ್ಥ ಮಾಡ್ಕೊಳಕ್ ಹೋಗ್ತಿವಲ್ಲ, ನಮ್ಮಂತ ಜನರಿಗೆ ಅದನ್ನ ತಿಳಿಪಡ್ಸಕ್ಕ. ಅದೇ ரொம்ப பெரிய பிரிஸ்கிரிப்ஷனா டாக்டர் கொடுத்தா அட்லீஸ்ட் பாதியாவது மாத்திரை சாப்பிட்டு ஃபாலோ பண்ற இவ பெரிய டயட்டா லிஸ்ட் போட்டா அதுல பாதி டயட்டாவது கடைசியில் பண்ணிட்டுமே. ಆತರ ಭಗವದ್ ವಿಚಾರದಲ್ಲಿ ಆತರ ಲೌಕಿಕತೆ ವರ್ಕ್ ಆಗಲ್ಲ. ಇಲ್ಲಿ ಒಂದ್ ಆನ್ಸರ್ ಅಂತೂ ನಿಜ, ತೀವ್ರತೆಯ ಕಟ್ಟೆ ಓಡೋದಾಗ್ಲೇ ಪರಿಪಕ್ವತೆ ಬರೋದು, ಅದು 100%. ಆಯ್ತಾ? ಇದೆಲ್ಲ ನೀವು ಹೇಳ್ತಾ ಇರೋದು ಆನ್ಸರ್ಗೆ ಸಂಬಂಧಿತ ಪೂರಕ, ಸಪೋರ್ಟಿವ್ ಆನ್ಸರ್, ಬಟ್ ನಾಟ್ ಎಕ್ಸಾಕ್ಟ್ ಆನ್ಸರ್. ಆ ತೀವ್ರತೆ ಹೋಗೋದು ಏನಕ್ಕೆ, ಹೋಗ್ಸೋದೇನಕ್ಕೆ ಭಗವಂತ? ಅವನಿಗೆ ಇಷ್ಟ ಇಲ್ಲ ಅದು, ಆದ್ರೂ ಹೋಗಿಸ್ತಾನಲ್ಲ ಪುಣ್ಯಾತ್ಮ. ಸುಜಾತ ಮಾಮಿ, ಆ ಫಸ್ಟ್ ಆನ್ಸರ್ ಅಲ್ಲೇ ಇದೆಯಲ್ಲ ಅದು. ಅವ್ರು ಅದನ್ನ ದಾಟಿನೇ ಪಕ್ವತೆಗೆ ಬರಕ್ ಸಾಧ್ಯ ಅನ್ನೋದಕ್ಕೆ ಹೋಗಿಸ್ತಾನೆ ಅನ್ಸುತ್ತೆ. ಅದು ಒಂದ್ ಆನ್ಸರ್ ಒಂದೇ ಅಲ್ಲ. ನೀ ಫಸ್ಟ್ ಯಾತಕ್ಕೆ ಆ ತೀವ್ರತೆ ಬರುತ್ತೆ ಅಂದ್ರೆ ಅದ್ ದಾಟಿದ್ರೆ. ಬಟ್ ಭಗವಂತ ಯಾಕೆ ಹೋಗಿಸ್ತಾನೆ ಅಂತ ಕೇಳಿದ್ಯಲ್ಲ ನೀನು. ಮೋಸ್ಟ್ ಪ್ರಾಬಬ್ಲಿ ಫಾರ್ ದೆಮ್ ಟು ರೀಚ್ ದ ಅಲ್ಟಿಮೇಟ್ ಗೋಲ್ ಈ ಸ್ಟೇಜ್ ತನಕ ಕರ್ಕೊಂಡು ಹೋಗ್ತಾನೆ ಅನ್ಕೊಂಡೆ. ಅದೇ ಅದೇ ಅದೆರಡು ಒಂದೇ ಆನ್ಸರ್. ಇಂಟರ್ಲಿಂಕ್. ನೀವ್ ಹೋಗೋದು ಅವ್ನ್ ಕರ್ಕೊಂಡು ಹೋಗೋದು, ಎರಡು ಒಂದೇ ಆನ್ಸರ್. ಇನ್ನೊಂದು ಆನ್ಸರ್, ಸ್ಮಿತಾ, ಲತಾ ಮಾಮಿ, ಏನು ಹೊಳಿಯಲ್ವಾ? ಏನಾದ್ರೂ ಹೊಳಿಬೇಕಪ್ಪ. ಶೈಲಾ ಆಂಟಿ ಹೇಳಿ, ಯಾವ್ದು ಒಂದು. ಅಯ್ಯೋ ನಿನ್ನೆ ನಂಗೆ ಬಿಟ್ಟಿರಕ್ಕಾಗಲ್ಲ ಅನ್ನೋದು ಒಂದ್ ರೀತಿ ಮ್ಯಾಡ್ನೆಸ್, ಹುಚ್ಚುತನ. ನಾನು ಇಲ್ಲ ಅನ್ನಲ್ಲ, ಅವನಿಗೂ ಅದು ಒಂಥರ ಅಶಿಶಿ ಬಂದ್ಬಿಡುತ್ತೆ, ಅಸಹ್ಯ ಬಂದ್ಬಿಡುತ್ತೆ. ಅದಿರ್ಕೂಡ್ದು, ಭಗವಂತ ಹೇಳ್ತಾನೆ ಅದಿರ್ಕೂಡ್ದು. ಬಟ್ ಅಲ್ಲಿಗೆ ಹೋಗ್ತಾರಲ್ಲ, ತ್ಯಾಗರಾಜರು ಹೋಗಿದ್ದಾರೆ, ಪುರಂದರದಾಸರು ಹೋಗಿದ್ದಾರೆ. அப்படியே மார்ல கட்டிண்டு அடிச்சுக்கிறார் அப்படியே புரந்தரதாசர் விடாம. அப்போதான் எதுக்கு சும்மா இப்படி பாடுபடுறேன் ಅಂತ ಮೂಲರಾಮನ್ ಹಿಡ್ಕೊಂಡು ಹಂಗ ಗೋಳಾಡ್ತಾರೆ ಗುರು ಸಾರ್ವಭೌಮ ರಾಘವೇಂದ್ರ. அப்போதான் நான் வந்தேன், இது எதுக்கு இப்படி ಅಲ್ವಾ? ಹೇಳ ವಿಶಾಖಾ மாமி, வேலுக்குடி கிருஷ்ணசுவாமி, பூவராக சுவாமி எல்லாரும் சேர்த்து வச்சு சமஷ்டியா உபன்யாசத்துல சொல்லியிருக்கா. நான் பெருசா சொல்றதே ஒண்ணும் இல்லை அங்க. ಯಾವಾಗ ಆ ಭಕ್ತಿಯ ಪರಾಕಾಷ್ಠತೆ ತೀವ್ರತೆಯನ್ನ ಮುಟ್ಟುತ್ತೋ ಅವಾಗ್ಲೇ ಅಮೋಘವಾದಂತಹ ವೇದಾಂಗದ ರಹಸ್ಯಗಳು ಲಕ್ಷಣ ಲಕ್ಷೀಯ ಗ್ರಂಥಗಳ ಮೂಲಕ ಹೊರಗಡೆ ಬರುತ್ತೆ. ಗೊತ್ತಾಯ್ತಾ? ಇಂಥ ಜನರಿಂದ ಇಫ್ ಆ ತೀವ್ರತೆ ಇರ್ಲಿಲ್ಲ ಅಂದಿದ್ರೆ 24,000 ತೆಲಂಗ ಕೀರ್ತನಂ ತ್ಯಾಗರಾಜ ಭಾಗವತ அருளி செய்திருக்கவே மாட்டா
which is equal to that of 24,000 shlokas in Valmiki Ramayana. ವಾಲ್ಮೀಕಿ ತಾನೇ ಬಂದಿದ್ದು ತ್ಯಾಗರಾಜರಾಗಿ. ಯಾವಾಗ ஒரு ராமா அப்படி சொல்றதுக்கு வக்கில்லாம போயிட்டேனே, 24,000 ஸ்லோகமா ராமாயணமா கொடுத்து இருந்தாலும், ஏ சுவாமி இப்படி வாடி இருக்கு உங்க முகம், நாரதர் கேட்டார் வைகுண்டದಲ್ಲಿ. ஒரு ராமா சொல்றதுக்கு எனக்கு வாய்ப்பு கிடைக்காம போயிடுத்தே ನಾರದ್ರೆ. ಅಲ್ಲಮ್ಮ, ತ್ಯಾಗರಾಜರು ರಚಿಸಿದ್ದು ಅವರು 24,000 ತಾನೆ. ಎಕ್ಸಾಕ್ಟ್ಲಿ, ಲಿಟ್ರಲ್ ಟ್ರಾನ್ಸ್ಲೇಷನ್. ಈಗ ಅಲ್ಲಿ ಸೀತಾ ಕಲ್ಯಾಣದ್ದು ಅಯಂ ಸೀತಾ ಮಮ ಸುತ ಸಹಧರ್ಮ ಚರಿತವಾ ಪ್ರತಿಜ್ಞ ಜಯಾಂ ಬದ್ನಂತೆ ಪಾಣಿ ಗೃಹೀಶ್ವ ಪಾಣಿನಾಂ. ಅಲ್ಲಿ ಶ್ಲೋಕ ಹೆಂಗಿದ್ಯೋ, ಪತಿವ್ರತ ಮಹಾಭಾಗ ಛಾಯಾವಾನುಗತ ಸದಾ. ಅದನ್ನೇ ಮಾ ಜಾನಕಿ ಚಟಪಟ್ಟಕ ಮಹಾರಾಜು ಬೈ, ನೀವು ಪೂರ್ತಿ ಸಾಹಿತ್ಯ ನೋಡಿ ಅದಕ್ಕೆ ಈಕ್ವಲ್ ಆಗಿದೆ. ಆಯ್ತಾ? ಅದೇ ರೀತಿ ಸರ್ವಲೋಕ ಶರಣ್ಯಾಯ ರಾಘವಾಯ ಮಹಾತ್ಮನೆ, ಅಲ್ಲಿ ವಿಭೀಷಣ ಶರಣಾಗತಿ ಅದಕ್ಕೆ ಈಕ್ವಲ್ ಆಗಿ ಇಲ್ಲಿ ನೋಡಿ. ವಂದನಮು ರಘುನಂದನ ಸೇತು ಬಂಧನ ಭಕ್ತ ಚಂದನ. ಸೇತು ಬಂಧನ ರಾಮನೇ, ಇನ್ಯಾವ ರಾಮನ್ನು ಕರೀಲಿಲ್ಲ. ಯಾಕೆ? ಬಿಕಾಸ್ ವಿಭೀಷಣ, ವೆನ್ ಡಿಡ್ ಹಿ ಮೀಟ್ ರಾಮ? ಡ್ಯೂರಿಂಗ್ ಹಿಸ್ ಶರಣಾಗತಿ. ಸೇತು ಬಂಧನ ಮಾಡಿದ ರಾಮನಿಗೆ ಹೋಗಿ ಶರಣಾಗತಿ ಮಾಡ್ದ ಅವನು ಅಲ್ವಾ? ಇಲ್ಲಿ ಬಂಧನ ರಘುನಂದನ ಅದಕ್ಕೆ ಈಕ್ವಲ್ ಆಗಿ ಸರ್ವಲೋಕ ಶರಣ್ಯಾಯ ದೀನಾಯ ಮಹಾತ್ಮನೆ. ಆಯ್ತಾ? 24,000 ಶ್ಲೋಕಾಗು 24,000 ತೆಲುಗು ಕೀರ್ತನಂ. ಸಂಸ್ಕೃತ ಶ್ಲೋಕತ್ತಕ್ಕ ತೆಲುಗು ಕೀರ್ತನಂ ಬಂದಿದ್ ಹೆಂಗೆ? ತೀವ್ರತೆಯ ಪರಾಕಾಷ್ಠತೆ. ಆ ತೀವ್ರತೆ ರೀಚ್ ಆಗ್ಲಿಲ್ಲ ಅಂದ್ರೆ ವಿ ವುಡ್ ಹ್ಯಾವ್ ಗಾಟ್ ಅಲ್ವಾ? ನೌಕಾ ಚರಿತ್ರಂ ಪುರಂದರದಾಸರದು ಕಣ್ಣನೋಡ ಅಪ್ಪಡಿ 8 சகிகளும் ராசக்கிரீடையா நௌகேல சரித்திரமே பாடினாರ. ನೌಕಾ ಚರಿತ್ರಂ ಏ ನಾಟಕಂ ಫ್ರಮ್ ಪುರಂದರದಾಸ. ಹೆಂಗ್ ಬರಕ್ ಸಾಧ್ಯವಾಯ್ತು? ಕಣ್ಣನುಡಿಯ ಪಿರುವಿ ತಾಳಮೆ ಹೇ ಪುರಂದರ ವಿಠಲ, ನೀನ್ ಬಿಟ್ಟಿರಕ್ಕಾಗಲ್ದಲ್ಲ ಅನ್ನೋ ಆ ತೀವ್ರತೆಯಲ್ಲಿ ನೌಕಾ ಚರಿತ್ರಂ ತಾನೇ ಸಖಿ ಭಾವದಲ್ಲಿ ಪಾಡ್ಬಿಟ್ಟಾರ ಪುರಂದರದಾಸರು. ಯಾ ಇನ್ನಿನ್ನ ಬಿಟ್ಟಿರಕ್ಕಾಗಲ್ಲ ಅಂತ ಆ ತೀವ್ರತೆಯಲ್ಲಿ ಮೀರಾ ಏನ್ ಮಾಡಿದ್ಲು? ಅಭಂಗಗಳನ್ನ ಆ ರೀತಿ ಕೊಟ್ಟು ಕುಮುಚ ಅಲ್ವಾ? சேம் திங் வித் ஆண்டாள். எப்போ அந்த தீவிரத்தை ரொம்ப அதிகமாச்சோ, இந்த நாச்சியார் திருமொழி பாவமெல்லாம் திருப்பாவையா மாறித்து. ನಾಚಿಯಾರ್ ತಿರುಮೊഴಿ ಎಷ್ಟು? 143 ಪಾಶುರ ಅಲ್ವಾ? 143 ಪಾಶುರಗಳು. ತಿರುಪಾವೆ ಎಷ್ಟು? 30 ಪಾಶುರಗಳು. ತೀವ್ರವಾದ ಆ ಉಪನಿಷದ ಅರ್ಥ ಪ್ರಕಟಣ ಚರಿತ ಅನ್ನೋ ವಾಕ್ಯ ಅರ್ಥದಲ್ಲಿ ಆ ತೀವ್ರತೆ ಅನ್ನೋದು ತಿರುಪಾವೈ ನಮಗೆ ಕೊಟ್ಟಿತು. ಸೊ ಎಲ್ಲಾ ಭಕ್ತಾದಿಗಳನ್ನ ನೀವು ಗಮನಿಸ್ಕೊಂಡ್ ಬಂದ್ರು ಸೇಮ್ ಫೆನಾಮಿನ, ಸೇಮ್ ಕ್ಯಾರೆಕ್ಟರಿಸ್ಟಿಕ್ಸ್. ಒಂದು ಮಟ್ಟಕ್ಕೆ ಭಕ್ತಿ ಅನ್ನೋದು ಇರುತ್ತೆ. ಆಮೇಲೆ ಉಪ್ಪಿನಕಾಯಲ್ಲಿ ಖಾರ ಊರ್ದಂಗೆ, ಅಯ್ಯೋ ಈ ನೆಲ್ಲಿಕಾಯಿ ಕಚ್ಚಿದ್ರು ಖಾರ, ಒಂದ್ಸಲ ನೆಂಚ್ಕೊಂಡ್ರು ಖಾರ, ಒಂದೊಂದು ಬೈಟ್ಗೂ ಖಾರ ಅಂದ್ರೆ ಊರ್ಬಿಟ್ಟಿದೆ ಚೆನ್ನಾಗಿ ಅಂತ ಅರ್ಥ. ಆ ತರ ತೀವ್ರತೆಗೆ ಹೋಗಿ ಕೊನೆಗೆ ತಾನೇ ಶಾಂತವಾಗುತ್ತೆ. ಅದೆಷ್ಟೇ ಖಾರ ಬಾದ್ರೂ ಕಚ್ಕೊಂಡ್ಮೇಲೆ ಬಿಡ್ತೀರಾ ಮಿಡಿ ಉಪ್ಪಿನಕಾಯಿನ? ಖಾರ ಖಾರ ಅನ್ಕೊಂಡ್ ನೀರ್ ಕುಡ್ಕೊಂಡಾದ್ರೂ ಅದನ್ನ ಸೇವನೆ ಮಾಡ್ತೀರಾ? ಬಿಡ್ತೀರಾ ಖಾರ ಅಂತ? ಉಪ್ಪಿನಕಾಯಿ ಖಾರವಿಲ್ದೆ ಇನ್ನೇನ್ ಸ್ವೀಟಾ ಅಂತ ನಾವೇ ಅದಕ್ಕೊಂದು ಜಸ್ಟಿಫೈ ಮಾಡ್ಕೋತೀವ ಇಲ್ವಾ? ಅಯ್ಯೋ ವಿಪರೀತ ಬೆಲ್ಲಪ್ಪ, ಸಕ್ಕರೆ ಪೊಂಗಲು, ಇನ್ನೇನ್ ವಿಪರೀತ ಖಾರ ಇರಕ್ ಸಾಧ್ಯನಾ? ಉಪ್ಪಿರಕ್ ಸಾಧ್ಯ? ಸಕ್ಕರೆ ಪೊಂಗಲು பேர்லயே ಸಕ್ಕರೆ இருக்கு, அதனாலதான் வாங்கிನಿಕ್ಕಿದ செய்யೋ ಅಂತ ಹೇಳಿ ಜಸ್ಟಿಫೈ ಮಾಡಿ ತಿಂತೀವಿ. ನಮ್ಮ ತೀವ್ರತೆಯನ್ನ ನಾವು ಜಸ್ಟಿಫೈ ಮಾಡ್ಕೊಳ್ಳೋದು ಯಾವ್ದ್ರ ಮೂಲಕ ಅಂತ ಭಕ್ತಾದಿಗಳನ್ನ ಹೇಳಿದ್ರೆ ಅವ್ರು ಹೇಳ್ತಾರೆ, ಇದು ಇಂದ ಮಾದರಿ ಲಕ್ಷಣ ಲಕ್ಷೀಯ ಉಪನಿಷದ್ ಅರ್ಥಗಳು, ಪರಮಾತ್ಮನನ್ನೇ ಹಾಡಿ ಹೊಗಳುವಂತಹ ಉಪನಿಷದ್ ಅರ್ಥಗಳಲ್ಲಿ ನಾನು ನನ್ನ ತೀವ್ರತೆಯನ್ನ ತೋರಿಸ್ತೀನಿ ಅಂತ ಆಂಡಾಳ್ ತನ್ನ ತೀವ್ರತೆ, ಭಕ್ತಿಯ ತೀವ್ರತೆಯನ್ನ
ಭಗವಂತನಿಗೆ ಇಷ್ಟನೋ ಇಲ್ವೋ ಅವಳು ಗೊತ್ತಿಲ್ಲ. ನೀನ್ ಇಷ್ಟಪಡ್ತೀಯೋ ಬಿಡ್ತೀಯೋ ಅದು ಎರಡನೇ ವಿಚಾರ. ನನ್ನಲ್ಲಿರೋ ಆತುರತೆಯನ್ನ ನಾನ್ ತೋರಿಸ್ತಾ ಇದ್ದೀನಿ ಅಂತ ಆಂಡಾಳ್ ತೋರಿಸಿದ್ಲು. ಆ ಆ ಆತುರತೆ ಪ್ರಹ್ಲಾದ ಎಲ್ಲಿ ತೋರಿಸ್ತಾನೆ? வெறும் ஆண்டாளோட இல்ல சிலபஸ். பிரகலாதனுக்கு வரணும். மறந்து போய் ஆண்டாளோடே ನೆನಪು வைக்க கூடாது. ನೀವು ನೋಡ್ತಾ ಇರೋದು ಪ್ರಹ್ಲಾದ ಭಕ್ತಿ ವಿಜಯ. ಈಗ ಅದ್ ಮತ್ತೆ ಹೋಗಿತ್ತು, ಆಂಡಾಳಲ್ಲೇ ಮುಳುಗೋಗಿತ್ತು. ಭಕ್ತಿಯ ಪರಾಕಾಷ್ಠೆನ ಒಂದ್ ರೀತಿಯ ಆಧ್ಯಾತ್ಮ ಆನಂದ ಅಂತ ಹೇಳ್ಬೋದು ಅಲ್ವಾ? ಆಧ್ಯಾತ್ಮ ಆನಂದ ಅಂತಾದ್ರೂ ಹೇಳ್ಬೋದು. ಅದೇ ಎಕ್ಸ್ಟಸಿ ಇನ್ ಬ್ಲಿಸ್ ಅಂತ ಹೇಳ್ತೀವಲ್ಲ ಇಂಗ್ಲಿಷ್ ಅಲ್ಲಿ, ಆತರ ಅದೇನ್ ಬೇಕಾದ್ರೂ ಹೆಸರು ಕೊಟ್ಕೊಳ್ಳಿ. ಬಟ್ ಇಲ್ಲಿ ಇದಕ್ ಮೇಲ್ ಇಲ್ಲ, ಆ ಮಟ್ಟಕ್ಕೆ ತಲೆಗ್ ಮೇಲ್ ಸಂಧಿ ಏನು ಅಂತಾರಲ್ಲ, ತೀರಾ ಮುಳುಗ್ದವನ್ ಚಳಿ ಏನು ಗಾಳಿ ಏನು ಅಂತಾರಲ್ಲ, ಆ ತರದ ಮಟ್ಟಕ್ಕೆ ಹೋದ್ಮೇಲೆ ತಾನಾಗೆ ಸಮಾಧಾನ ಆಗೋದು. ಓಕೆ, ತುಂಬಾ ಡಲ್ ಹೆಡೆಡ್ ಸ್ಟೂಡೆಂಟ್ಸ್ ಹಂಗೆ ಅಲ್ವಾ? ಏನೋ ಒಂಚೂರು 34, 36, 32 ತೆಗಿಯೋರ್ಗಾದ್ರೆ ಓ ಕವಲೆ என்ன மாதிரி 35 வரணுமே, அட்லீஸ்ட் 35 வரணுமே. தீரா 1, 2 கவலையே இல்லை விடு. 35 பேர் பாடே இல்லை. இன் எதுக்கு 1, 2, 3 ಸಿಂಗಲ್ ಡಿಜಿಟೋட இருந்துடுவோம் ಅಂತ ಸಿಂಗಲ್ ತೀವ್ರತೆಗೆ ಹೋಗಿಲ್ಲ. ರ್ಯಾಂಕ್ ಅವನಕ್ಕೂ ரொம்ப ತೀವ್ರತೆ. ಸಿಟಿ அந்த ರ್ಯಾಂಕ್ இந்த ರ್ಯಾಂಕ್ ನಮ್ಮ ಎಲ್ಲ ಅಂದು ರ್ಯಾಂಕು ಇಲ್ಲ, ಅವ ಎಲ್ಲ ರ್ಯಾಂಕ್. ಅವ್ರಿಗೂ ಅಷ್ಟೇ. ನಮ್ಮ ಸೋದರ ಮಕ್ಕಳು ತುಂಬಾ ಚೆನ್ನಾಗಿ ಓದವರು, ಅವರೆಲ್ಲ ಸಿಇಟಿನ 600 ಏನೋ ಆಯ್ತಾ. ಮನೆಯೆಲ್ಲ ಉರುಳಾಡ್ಕೊಂಡು ಅಳ್ತಾ ಇದ್ದ ನಮ್ಮ ಮಿತ್ತು. ಯಾಕೋ ಅಂದ್ರೆ ಅಷ್ಟು ಬಂದು ಅವನು ಗೊಳೋ ಅಂತ ಅಳ್ತಾ ಇದ್ದ. ನಾನ್ ನೋಡಿ ನಂದ್ ಮಜಾ, ಸಿಇಟಿ ತಗೊಳ್ಳದೇನೆ ಹೈ ಕ್ಲಾಸ್ ಆಗಿ ಸಂತೋಷವಾಗಿ ಆರಾಮಾಗಿ ದಾಡ್ ಬರ್ಲಿ ನನಗೆ ಏನ್ ಆಗ್ಬೇಕು, ಯಾರೋ ರಿಸಲ್ಟ್ ನೋಡ್ಕೋತಾರೆ ಅಂತ. ಒಂದು ದಿನವೂ ಪಾಪಿಸ್ಟ್ ಜನ್ಮ ಒಂದು ರಿಸಲ್ಟ್ ನೋಡ್ಲಿಲ್ಲ. ಹೋಗಿ ನಮ್ಮ ಅಪ್ಪನಿಗೋ ನಮ್ಮ ಅಮ್ಮನಿಗೋ ಹೇಳ್ಬಿಡ್ತಾ ಇದ್ದೆ, ಹೋಗಿ ನೋಡ್ಕೊಂಡ್ ಬನ್ನಿ ಅಂತ. ನೀನೇನು ಮಾಡ್ಕೋಬಾರ್ದು, ನೀವೇನಾದ್ರೂ ಮಾಡ್ಕೋಬೇಕಷ್ಟೇ, ನಾನೇನು ಮಾಡ್ಕೊಳಲ್ಲ ಅಂತ. ಡೋಂಟ್ ವೆರಿ, ನಾನೇನು ಮಾಡ್ಕೊಳಲ್ಲ, ಅವ್ರೆಕಾಯಿ ಒಪ್ಪಿಟ್ಟು ತಿಂದ ಆರಾಮಾಗಿ ಕೂತಿರ್ತೀನಿ ಅಂತ. ಸೊ ತೀವ್ರತೆ ನೋಡಿ, ತುಂಬಾ ಓದ್ದವ್ರಿಗೂ ತೀವ್ರತೆ ಅಲ್ವಾ? ಚಳಿ ಗಾಳಿ ಮುಳುಗ್ದವ್ರಿಗೂ ತೀವ್ರತೆ. ಅದಕ್ಕೆ ಯಾವಾಗ್ಲೂ ಎಲ್ಲಾದ್ರಲ್ಲೂ ಮಿಡ್ಲ್ ಕ್ಲಾಸೇ ತುಂಬಾ ಲಕ್ಕಿ, ಎಲ್ಲಾದ್ನೂ ಎಂಜಾಯ್ ಮಾಡುತ್ತದು ಅಲ್ವಾ? ದಟ್ ಮಿಡ್ಲ್ ಕ್ಲಾಸ್ ಇದೆ ನೋಡಿ, ಅದ್ ಎಂಜಾಯ್ ಜೀವನ ಮಾಡೋ ತರ, ಅರ್ಥ ಮಾಡ್ಕೊಳ್ಳೋ ತರ ಜೀವನನ. ಈ ಪಾಪ ಲೋ ಕ್ಲಾಸ್ಗೆ ಆ ಟೈಮ್ಗೆ ಒಂದಷ್ಟು ನೀಡಿ ಪರ್ಸನ್ ಅಲ್ವಾ? ಇನ್ನು ಬೇಸಿಕ್ ನೀಡೇ ಪೂರೈಸಲ್ಲ. ಇವ್ರಿಗೆ ಲಕ್ಸುರಿನ ಹೆಂಗ್ ಹೋಗಿಸ್ಕೊಳ್ಳೋದು ಅನ್ನೋದೇ ಒಂದ್ ತಲೆ ನೋವು. ನಮ್ಗೆ ಈ ಕಡೆ ತೀರಾ ಲಕ್ಸುರಿನೂ ಇಲ್ಲ, ತೀರಾ ನೀಡಿನೂ ಅಲ್ಲ ನಾವು, ಅಲ್ವಾ? ದ ರಿಯಲ್ ಎಸೆನ್ಸ್ ಆಫ್ ಲೈಫ್ ಆಲ್ವೇಸ್ ಇನ್ ಮಧ್ಯಮ, ನಾಟ್ ಇನ್ ಉತ್ತಮ, ನಾಟ್ ಇನ್ ಅಧಮ. ಉತ್ತಮ ತೀವ್ರತೆಗೆ ಹೋಗಿ ಆಂಡಾಳಂತವರೇ ಮಧ್ಯಮಕ್ಕೆ ಬರ್ತಾರೆ ಮತ್ತೆ, ಆಯ್ತಾ? ತಿರುಪಾವೆಯಲ್ಲಿ ಮಧ್ಯಮಕ್ಕೆ ಬಂದ್ಬಿಟ್ಲೋಳು. கண்ணா நீ ஐஷுண்டானா ஐஷுக்கோ, ஐஷுக்காம விட்டுக்கோ, எது வேணாலும் பண்ணிக்கோ, சித்தஞ்சிறக்காலே வந்து உன்னை சேவித்து, அவ்வளவுதான். வெதர் யூ அக்செப்ட் இட் ஆர் நாட், வை ஷுட் ஐ வெரி? வங்கக்கடல் கடைಯಿಂದ மாதவனே கேசவனே உன்னை கூப்பிடுவேன், நீ வரியா விட்டியா? ஐ டோன்ட் என்கவுண்டர். ஆல் திஸ் டேஸ் ஐ வாஸ் டூயிங், பட் நவ் ஐ டோன்ட் என்கவுண்டர். கூப்பிடுறது மட்டும்தான் என் கையில இருக்கு. நீ வருது வராதது உனக்கு விட்டது, அல்வா? அதே கடைசி 2 பாசுரத்தினுடைய சாரமே அதுதான், சாமியா பக்தி ಅಲ್ವಾ? உனக்கும் எனக்கும் ಸಾಮ್ಯಂ ಏರ್ಪಟ್ಟது. ಈಗ ಪ್ರಹ್ಲಾದನಲ್ಲಿ ಆ ಗುಣ ಎಲ್ಲಿ ನೋಡ್ತೀರಾ? ಸಾಮ್ಯ ಭಕ್ತಿಯ ಗುಣ. ಅವ್ರ ತಂದೆಗೆ ಹೇಳಿದ್ನಲ್ಲ ಮಮ್ಮ, ಎಲ್ಲ ಕಡೆ ಭಗವಂತ ಇರ್ತಾನೆ ಅಂತ. ವೆರಿ ಗುಡ್. ಅದಾ ಇರ್ಬಹುದಾ? ಎಲ್ಲಾ ಕಡೆನೂ ಭಗವಂತ ಇದಾನೆ ಅನ್ನೋದು ಒಂದು ಗುಣ ಈಗಾಗ್ಲೇ ನಾವು ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್. ಅದ್ರ ಮೇರೆಗೇನೆ ಇದು ಆನ್ಸರ್ ಇದೆ. ಯುವರ್ ಆನ್ಸರ್ ಇಸ್ a foundation to the answer, mommy. It is not exactly answer. ಎಲ್ಲಾ ಕಡೆನೂ ಭಗವಂತ ಇದ್ದಾನೆ, ಅದೇ ಬಂದೇ ಬರ್ತಾನೆ ಗ್ಯಾರಂಟಿ ಅಂತ, ಆತರ ಇರ್ಬೋದಾ?
ಎಲ್ಲಾ ಕಡೆನೂ ಭಗವಂತ ಇದ್ದಾನೆ. ಹಾ ಡ್ಯಾಶ್ ಕಂಟಿನ್ಯೂ ಮಾಡಿ. ನೀವು ಹೇಳೋದ್ರಲ್ಲೇ ಕಂಟಿನ್ಯೂ ಮಾಡಿ, ಅಷ್ಟೇ ಸಿಂಪಲ್. ಇನ್ನೆಲ್ಲಾರು ಇದ್ದಾನೆ. ಒಂಥರ ನೀ ನೆಮ್ಮದಿಯಾಗಿ ಕೂತಿದ್ದಾರೆ. ಕರಿಬೇಕಷ್ಟೇನೆ ಅಂತ. ಕರೆದ್ರೆ ಬರ್ತಾನೆ. ಕರೆದ್ರೆ ಬರ್ತಾನೆ. ಅವ್ನ್ ಕರೆಯೋದೇ ಇಲ್ಲ. ಯಾಕೆ ಕರಿಬೇಕು? ಎಲ್ಲಾ ಕಡೆ ಇದ್ದಾನೆ ಅಂದ್ರೆ ಯಾಕೆ ಕರಿಬೇಕು? ಹೇಳಿ. ಅವನಲ್ಲ, ಅವ್ರಪ್ಪನ್ ತಾನೇ ಹೇಳೋದವನು. ಎಲ್ಲಾ ಕಡೆ ಇದ್ದಾನೆ, ಇಲ್ಲಿದಾನ, ಅಲ್ಲಿದಾನ, ಎಲ್ಲಿದ್ದಾನೆ ಅಂತ ಕೇಳೋದಾಗ ಎಲ್ಲಾ ಕಡೆ ಇದ್ದಾನೆ, ಇಲ್ಲೂ ಇದಾನ, ಇಲ್ಲೂ ಇದ್ದಾನೆ. ಅವನೇನ್ ಕರೀಲಿಲ್ಲ, ತಾನೇ ಎಲ್ಲ ನೋಡ್ಕೋತಾನೆ. ಅಂದ್ರೆ ಹಿರಣ್ಯಕಶಿಪು ತಟ್ಟದಾಗ್ಲೂ ತಾನೇ ನೋಡ್ಕೊಂಡ. ಅವನ್ ಬಿಟ್ನಲ್ಲ ನೋಡ್ಕೊ ನಿನ್ನಿಷ್ಟ ಅಂತ. ನೀವ್ ಹೇಳೋದ್ ಕರೆಕ್ಟು, ತಾನೇ ಎಲ್ಲ ನೋಡ್ಕೋತಾನೆ. ಅವನೇ ನಮ್ಮ ಅಪ್ಪನ್ ಕಾಪಾಡೋವನ್ನ, ತಾನೇ ನೋಡ್ಕೋತಾನೆ ಅಂತ ತಾನೆ ಬಿಟ್ಟ. ನರಸಿಂಹ ಬಾರೋ ಅನ್ನ ಅವನ್ ಕರೀಲೇ ಇಲ್ಲ. ಯಾವಾಗ ಕರ್ದ ಪ್ರಹ್ಲಾದ? ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಯಾವಾಗ ಕರ್ದ? ಕರೀಲಿಲ್ಲ. ಈ ಒಂದ್ ವಿಷಪ್ರಾಶನ ಮಾಡ್ಸೋವಾಗ, ಮಳೆಯಿಂದ ಉರುಳೋವಾಗ, ಸಮುದ್ರದ ಮಧ್ಯದಲ್ಲಿ ಹಾಕಿ ತಳ್ಳೋವಾಗ, ದಗದಗ ಅಂತ ಉರಿಯೋ ಅಗ್ನಿನಲ್ಲಿ ಶಾಮಕವಾಗುವಾಗ ಆವಾಗ್ಲೇ ಕರೀಲಿಲ್ಲ. ಇನ್ ಈ ಸ್ತಂಭ ತಟ್ಟಿದ್ರೆ ಅವ್ನ್ ಕರೀತಾನ? ಇದೋ ಮುಟ್ಟಾಳ್ ತಟ್ಟಿಡ್ಬೋರ್ದಂತ ಸುಮ್ನಿರ್ತಾನಷ್ಟೆ ಅಲ್ವಾ? ಅವನ್ ಕರೆಯೋವನಲ್ಲ, ಕರೆಯೋ ಅಗತ್ಯ ಅವನಿಗಿಲ್ಲ. ಮತ್ತೆ ಎಲ್ಲಿ ಅವನ ಒಂದು ಆ ಸಾಮ್ಯವನ್ನ ನೋಡ್ತೀರಾ? ನಿಮ್ ಆನ್ಸರ್ ಅಲ್ಲಿ ಅಡಗಿದೆ. ಯೋಚನೆ ಮಾಡಿದ್ರೆ ಬರುತ್ತೆ, ತುಂಬಾ ಯೋಚನೆ ಮಾಡಬಾರ್ದು. ಓವರ್ ಯೋಚನೆ ಆಗ್ಬಿಟ್ರೆ ಬರಲ್ಲ. ಎಲ್ಲಾ ಕಡೆನೂ ಇದ್ದಾನೆ ಭಗವಂತ ಡ್ಯಾಶ್. ಸಾಮ್ಯ ಭಕ್ತಿ ಎಂದಿದ್ದೀನಿ. ನಮ್ಮಲ್ಲೂ ಇದ್ದಾನೆ ಅಂತ. ನಮ್ಮಲ್ಲೂ ಇದ್ದಾನೆ, ನಿನ್ನಲ್ಲೂ ಇದ್ದಾನೆ. ದಟ್ ಇಸ್ ಕಾಲ್ಡ್ ಸಾಮ್ಯತೆ. ಸಾಮ್ಯ ಭಕ್ತಿ ಅನ್ನೋದದು, ಗೊತ್ತಾಯ್ತಾ? ಸಾರೂಪ್ಯಂ, ಒನ್ನೊಡಿಯ ರೂಪಂ ಎನ್ನೊಡಿಯ ರೂಪಂ ಒನ್ನು. ಈಗ ವೈಕುಂಠಕ್ಕೆ ಹೋದ್ರೆ ನಮಗೆ ಸಾರೂಪ್ಯ ಬರುತ್ತೆ. ಅಂದ್ರೆ ಏನರ್ಥ? ಪರಮಾತ್ಮನೂ ನೀಲಮೇಘ ಶ್ಯಾಮ, ನಾವುಗಳು ನೀಲಮೇಘ ಶ್ಯಾಮ. ಪರಮಾತ್ಮನಿಗೂ ಚತುರ್ಭುಜ, ನಮಗೂ ಚತುರ್ಭುಜ. ಪರಮಾತ್ಮನೂ ಶಂಖಚಕ್ರ ಗದಾ ಪದ್ಮಧಾರಿ, ನಾವು ಶಂಖಚಕ್ರ ಗದಾ ಪದ್ಮಧಾರಿಗಳು. ಇದಕ್ಕೆ ಸಾರೂಪ್ಯ ಮೋಕ್ಷ ಅಂತ ಕರಿತೀವಿ, ಸಾಯುಜ್ಯ ಮೋಕ್ಷ. ಅವನು ಏನೆಲ್ಲ ಉಪಯೋಗಿಸ್ತಾನೋ ಅಲ್ಲಿ ಆದಿಶೇಷವನ್ನ ಧರ್ಮಪೀಠವಾಗಿ ಉಪಯೋಗಿಸ್ತಾನೆ, ಆಯ್ತಾ? ವೈನತೆಯನನ್ನ ತನ್ನ ವಾಹನವಾಗಿ ಉಪಯೋಗಿಸ್ತಾನೆ, ಶಂಖಚಕ್ರಗಳನ್ನ ತನ್ನ ಆಯುಧಗಳಾಗಿ ಉಪಯೋಗಿಸ್ತಾನೆ, ಸೂರ್ಯ ಚಂದ್ರರನ್ನ ತನ್ನ ಕಣ್ ದೃಷ್ಟಿ ಪಾರ್ವೆಯಾಗಿ ಉಪಯೋಗಿಸ್ತಾನೆ, ಸ್ವಾಹ ಸ್ವಧ ಮಹಾಲಕ್ಷ್ಮಿ ಇವರುಗಳನ್ನ ತನ್ನ ಸ್ಲೇವ್ ತರ ಉಪಯೋಗಿಸ್ತಾನೆ. ಸ್ಲೇವ್ ಅಂದ್ರೆ ಇಟ್ಸ್ ನಾಟ್ ಬ್ಯಾಡ್ ವರ್ಡ್. ಇಂಗ್ಲಿಷ್ ಅವ್ರು ಏನೋ ಒಂದು ಮೀನಿಂಗ್ ಕೊಟ್ಟಿದ್ದಾರೆ, ಇಲ್ಲಿ ಪಾರತಂತ್ರ್ಯತೆ ಅಂತ ಅರ್ಥ, ಆಯ್ತಾ? ನಾವುಗಳು ಅದೇ ತರ ಉಪಯೋಗಿಸ್ತೀವಿ, ಗೊತ್ತಾಯ್ತಾ? ಇದೇ ಸಾಯುಜ್ಯ ಮೋಕ್ಷ. ಪರಮಾತ್ಮನಿಗೆ ಸಪರೇಟ್ ಒಂದು ಸೆಟ್ ಆಫ್ ಪಾತ್ರೆಗಳು, ಪಡಗುಗಳು ಅಥವಾ ಅವನ ಉಪಯುಕ್ತವಾದ ವಸ್ತುಗಳು. ನಮಗ್ ಸಪರೇಟ್ ಅನ್ನೋದು ಇರಲ್ಲ ವೈಕುಂಠದಲ್ಲಿ. ಹೆಂಗೆ ನಾವೇ ಪರಮಾತ್ಮನ ರೂಪವನ್ನ ಪಡೆದು ಸಾರೂಪ್ಯ ಮೋಕ್ಷದಲ್ಲಿ ನಿಲ್ತೀವೋ, ಅದೇ ರೀತಿ ಸಾಯುಜ್ಯ ಮೋಕ್ಷದಲ್ಲಿ ಅವನಿಗೆ ಏನೆಲ್ಲ ಬಳಸಲ್ಪಡುತ್ತೋ ನಮಗೂ ಅದೇ ದಿವ್ಯ ಕಿರೀಟಿನಃ, ದಿವ್ಯ ಕುಂಡಲಿನಃ, ದಿವ್ಯ ವನಮಾಲಿನಃ, ದಿವ್ಯ ಪೀತಾಂಬರಧಾರಿಣಃ, ಎಲ್ಲ ಪ್ಲೂರಲ್ ನೋಡಿ, ಆಯ್ತಾ? ಅವನು ಏನ್ ಯೂಸ್ ಮಾಡ್ತಾನೋ ಅದನ್ನೇ ನಾವು ಯೂಸ್ ಮಾಡ್ತೀವಿ. ಸಾಯುಜ್ಯ ಮೋಕ್ಷ. ನೆಕ್ಸ್ಟ್ ಸಾನ್ನಿಧ್ಯ ಮೋಕ್ಷ. ಸಾನ್ನಿಧ್ಯ ಅಂದ್ರೆ ಅವನು ಎಲ್ಲಿರ್ತಾನೋ ಅಲ್ಲಿ ನಾನು ಇರ್ತೀನಿ, ಅವನನ್ನ ಎಡಬಿಡದೆ ಇರ್ತೀನಿ. ನಾಟ್ ಇವನ್ ಸಿಂಗಲ್ ಪಾಯಿಂಟ್ ಸಪರೇಷನ್. ಓಕೆ, ಎಲ್ಲೋ ಅವನ ಕಣ್ಣಲ್ಲಿ ರಪ್ಪೆಯಾಗಿರ್ತೀನಿ, ಅಥವಾ ಅವನ ಶರೀರದಲ್ಲಿ ಒಂದು ರೋಮಕೂಪವಾಗಿರ್ತೀನಿ, ಅಥವಾ ಅವನ ಪೀತಾಂಬರದಲ್ಲಿ ಒಂದು ಎಳೆಯಾಗಿರ್ತೀನಿ. ಇದು ನಾನು ಹೇಳಿದ್ದೀನಲ್ವ ನಿಮಗೆ ಅವಾಗವಾಗ. ಅವನ ಕುಂಡಲಗಳಲ್ಲಿ ಒಂದು ಮಿಂಚಾಗಿರ್ತೀನಿ, ಆಯ್ತಾ? ಆ ತರ ಎಡಬಿಡದ ಸಪರೇಷನ್ಗೆ ಏನಂತ ಹೇಳ್ತೀವಿ? ಸಾನ್ನಿಧ್ಯ ಭಕ್ತಿ. ಸಾಮ್ಯ ಭಕ್ತಿ, ನನಗೂ ಅವನಿಗೂ ಸಮತೆ. ಸಾರೂಪ್ಯ ಭಕ್ತಿ ಅಥವಾ ಸಾರೂಪ್ಯ ಮೋಕ್ಷ, ನನ್ನ ರೂಪ ಅವನ ರೂಪ ಎಲ್ಲ ಒಂದೇ ರೂಪ. ಸಾನ್ನಿಧ್ಯ ಭಕ್ತಿ, ಅವನಲ್ಲಿ ಎಡಬಿಡದ ಸಪರೇಷನ್ ಅನ್ನೋದೇ ಗೊತ್ತಿಲ್ಲದೆ ಇರೋದು. ಸಾಯುಜ್ಯ ಭಕ್ತಿ, ಅವನಿಗೇನನ್ನ ಉಪಯೋಗಿಸ್ತಾನೋ ನಾವು ಅದನ್ನೇ ಉಪಯೋಗಿಸೋದು. ಸಾರೂಪ್ಯಂ, ಸಾನ್ನಿಧ್ಯಂ, ಸಾಮೀಪ್ಯಂ, ಸಾಯುಜ್ಯಂ, ಸಾಷ್ಟಿ. ಕೊನೆಯದು ಸಾಷ್ಟಿ ಮೋಕ್ಷ ಅಂತ. ಸ
ಅಷ್ಟಿ, ಸಾಷ್ಟಿ. ಸಾಷ್ಟಿ ಅಂದ್ರೆ ಏನು? ಏನೋ ಹೇಳಿ ಅಂತೀರಾ? ವಾಟ್ ಡು ಯು ಮೀನ್ ಬೈ ಸಾಷ್ಟಿ? ಭಗವಂತ ಎಲ್ಲ ಆತ್ಮಗಳು ಅದೇ ರೂಲ್. ಗೊತ್ತಾಯ್ತಾ? ಗೌರ್ಮೆಂಟ್ ಅಲ್ಲಿ ಆ ತರ ಇದೆಯಾ? ಆ ತರ ರೂಲು? ಗೌರ್ಮೆಂಟ್ ಉದ್ಯೋಗಿಗಳಿಗೆ ಒಂದ್ ರೂಲು, ನಮಗೆಲ್ಲ ಒಂದ್ ರೂಲು. ಬಟ್ ಪರಮಾತ್ಮನಲ್ಲಿ ಆ ತರ ನಡೆಯಲ್ಲ. ನಮಗೂ ಅದೇ ರೂಲು, ಅವನಿಗೂ ಅದೇ ರೂಲ್. ಗೊತ್ತಾಯ್ತಾ? ರೂಲ್ ಇಸ್ ಅ ರೂಲ್. ಅದಕ್ಕೆ ಸಾಷ್ಟಿ ಅಂತ ಹೇಳೋದು. ಸೊ ಈ ಇದು ಆಂಡಾಳು ತನ್ನಲ್ಲಿ ಹೇಳ್ಕೊತಾಳೆ ಅಲ್ವಾ? திருப்பாவையினுடைய சாரம் என்னன்னா ನೋಡ್ತಿಲ್ಲ, ಉನಕೊಳ್ಳೂ இருக்கான் எனக்குள்ளೂ இருக்கான், ಎಲ್ರಲ್ಲೂ ಇದಾನೆ ಅಂತ ಹೇಳ್ಬಿಟ್ಟು ನಿಲ್ಸಿದ್ರೆ ಪರವಾಗಿರ್ಲಿಲ್ಲ. ಅರ್ಥನೇ ನನ್ನಲ್ಲೂ ಇದ್ದಾನೆ ಅಂತ ತಾನೆ, ಅದನ್ಯಾಕೆ ಹೇಳ್ದ? ಅದೇ ಸಾಮ್ಯತೆ ಅಂತ ಹೇಳುದು. ಆಯ್ತಾ? ಎಲ್ರಲ್ಲೂ ಇದ್ದಾನೆ, ಎಲ್ರಲ್ಲೂ ಇದ್ದಾನೆ, ಎಲ್ರಲ್ಲೂ ಇದ್ದಾನೆ ಅಂದ್ಮೇಲೆ ನಿನ್ನಲ್ಲೂ ಇದ್ದಾನೆ, ನನ್ನಲ್ಲೂ ಇದ್ದಾನೆ, ಹಿರಣ್ಯಕಶಿಪುವಿನಲ್ಲೂ ಇದ್ದಾನೆ, ಪ್ರಹ್ಲಾದನಲ್ಲೂ ಇದ್ದಾನೆ. We don't have to specifically say that, but yet he told, because ಸಾಮ್ಯ ಭಕ್ತಿಯನ್ನ ತೋರಿಸ. ಇದ್ದಿದ್ದಕ್ಕೇನೆ ಆ ತೀವ್ರತೆ ಕಡಿಮೆ ಆಯ್ತು. ಭಕ್ತಿ ಮಹಾ ನದಿ ತರ ಭಗವಂತನ ಕಾಲನ್ನ ಹೋಗಿ ತೊಳೀತು. ಆಂಡಾಳಾನ ಗೋದಾದೇವಿ ಅನ್ನಿಸ್ಕೊಂಡವಳು ಆಂಡಾಳಾದ್ಲು. ಬರೀ ಪ್ರಹ್ಲಾದ ಅನ್ನಿಸ್ಕೊಂಡವ್ನು ಏನಾದ? ಭಕ್ತ ಕುಲ ಚಕ್ರವರ್ತಿ ಆದ ಅಲ್ವಾ? ಸಾಮ್ಯ ಬಿಟ್ವೀನ್ ಮೀ ಅಂಡ್ ಲಾರ್ಡ್ ಇಸ್ ವೆರಿ 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 ಇಂಪಾರ್ಟೆಂಟ್. ಇಟ್ ಈಸ್ ಒನ್ ಆಫ್ ದಿ ಪಾರ್ಟ್ ಆಫ್ ಭಕ್ತಿ ಅಂಡ್ ಹೈಯೆಸ್ಟ್ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಭಕ್ತಿ. ಗೊತ್ತಾಯ್ತಾ ಸ್ಮಿತಾ? ಸಾಮ್ಯತೆ ಅನ್ನೋದು ದ ಹೈಯರ್ ಲೆವೆಲ್ and the utmost level, the last level of understanding bhakti. ಗೊತ್ತಾಯ್ತಾ? ಅದು ಇವನಿಗೆ ಹುಟ್ಟುತ್ತಲೇ ಇತ್ತು. ಅವನು ಯಾವಾಗ್ಲೂ ಹೇಳ್ತಾ ಇದ್ದ, ನಿನ್ನಲ್ಲೇ ಇರುವವನ್ನ ನೀನ್ ಮರಿ ಅಂದ್ರೆ ಹೆಂಗಪ್ಪ ಮರಿಯಕ್ ಸಾಧ್ಯ? ನನ್ನಲ್ಲಿ ಇದಾನ ಅವನು, ನಿನ್ನಲ್ಲೂ ಇದ್ದಾನೆ. ಅಥವಾ ನೀ ಮರಿದೇ ಇರೋವ್ನ ನನ್ನನ್ ಮರಿ ಅಂತೀಯಲ್ಲ, ಹೆಂಗ್ ಸಾಧ್ಯ? ನಾನಾದ್ರೂ ನಿದ್ದೇಲ್ ಮರಿತೀನಿ, ನಿದ್ದೇಲೂ ಅವನ ವೈರತ್ವದಲ್ಲಿ ಅವನನ್ನೇ ನೆನೆಸ್ಕೊಂಡಿರ್ತೀಯಲ್ಲ. ನನಗಿಂತ ಪರಮ ಭಕ್ತ ನೀನೇ, ಇದ್ರಲ್ಲೇ ಗೊತ್ತಾಗ್ತಾ ಇದೆ. The time you forget somebody, you are an abhakta. ಅಲ್ವಾ? ಈ ಗಾಯತ್ರಿ ವೀಣೆ ನುಡಿಸ್ತಾರಲ್ವಾ? ಈ ಗಾಯತ್ರಿ ವೀಣೆ ನುಡಿಸ್ತಾರಲ್ಲ, ಆಕೆ ಹೋಗಿ ಸುಧಾ ರಘುನಾಥನ್ ಈ ಗಾಯತ್ರಿ ಈಗಲ್ಲ, ತುಂಬಾ ವರ್ಷಗಳ ಹಿಂದೆ ಹೋಗ್ಬಿಟ್ಟು MS ಸುಬ್ಬಲಕ್ಷ್ಮಿ ಹತ್ರ ಎತ್ತಿ ಕೊಡ್ಕೊಣ.
அதுக்கு MS அம்மா ಹೇಳಿದ್ರಂತೆ, என்ன ரிக்வெஸ்ட்? இல்ல நீங்க எங்களை எப்பவுமே மறக்கக்கூடாது. எப்பவுமே மறக்கக்கூடாது. உங்க மாதிரி ஒரு மேடை எங்களை நினைவு வச்சுண்டா, எங்க சங்கீதம் ஓஹோ அப்படி பரிமளிக்கும். Every time when we go on stage, we feel though we are GNB and ML Vasantakumari's disciple, we feel that you are our Manasika Guru. Okay? Please don't forget us. ಅದಕ್ಕೆ MS அம்மா நக்குಬಿಟ್ಟು ಹೇಳಿದ್ರಂತೆ, சங்கீதம்ங்கிறது நம்ம உணர்வோட கலந்திருக்கு. நம்ம மூச்சு பேச்சுல சங்கீதம் இருக்கு. நாத பிரம்மன் என்கிறவனே யாராவது மறக்க முடியுமா? Whether you are a musician or a non-musician, but yet you are a musician. ಏನಕ್ಕಂದ್ರೆ ಆ ನಾದ ಅನ್ನೋದು ಒಬ್ರೊಬ್ರ ಭಾಷೆಯ ಪಿಚ್ಚಲ್ಲೇ ಇದೆ ಅಲ್ವಾ? ಮಾತಿನ ಟೋನಲ್ಲಿ ಇದೆ. ಹಾಗಾಗಿ எப்படிதான் மறக்க முடியும்? எப்போ நாதத்தை மறக்க முடியாதோ, the people who are associated with nada, ಅದು ಕೂಡ ಮறக்க முடியாது. That means to say ಅಲ್ಲಿ ಸಾಮ್ಯತೆ ಅನ್ನೋದು ಇದೆ ಅಂತ ಅರ್ಥ ಅಲ್ವಾ? ಅದಕ್ಕೆ ಅಂತ ಗ್ರೇಟ್ ಲೆಜೆಂಡ್ಸ್ ಅಷ್ಟು ಮೇಲಕ್ಕೆ ಹೋಗಕ್ಕಾಗಿದ್ದು. ಒಂದು ಚಿಕ್ಕ ಮಗು ಹಾಡು ಅಂದ್ರು ಅವ್ರು ಹಾಡೋರು, ಹಾಡ್ತೀನಿ ಕೇಳು ಅಂದ್ರು ಕೇಳೋರು ಅಲ್ವಾ? ಆ ಸಾಮ್ಯತೆ ಅನ್ನೋದು. ಈ ಗಾಯತ್ರಿಗೋ ಸುಧಾ ರಘುನಾಥನ್ಗೋ ಆ ಮಾತನ್ನ MS ಅಮ್ಮ ಹೇಳೋ ಪ್ರಮೇಯನೇ ಇರ್ತಾ ಇರ್ಲಿಲ್ಲ. ಬಟ್ ಸಾಮ್ಯತೆ நாதத்தை எப்படி மறக்க முடியாதோ, குழந்தைகளா உங்களையும் நான் எப்பவுமே மறக்க முடியாது. ಕರೆಕ್ಟ್ ಅಲ್ವಾ? ನಮ್ಮಲ್ಲಿರೋ ಪರಬ್ರಹ್ಮ ವಸ್ತುವನ್ನ ಮರೆತ್ರೆ ನನ್ನ ಎಕ್ಸಿಸ್ಟೆನ್ಸ್ ಅನ್ನೇ ನಾನ್ ಮರ್ತಂತೆ ಅಲ್ವಾ? ಹಂಗಾಗಿ ಮರೆಯಕ್ ಹೆಂಗ್ ಸಾಧ್ಯ? ನಿನ್ನಲ್ಲೂ ಇದ್ದಾನೆ, ನನ್ನಲ್ಲೂ ಇದ್ದಾನೆ, ಅದು ಒಂದೇ ವರ್ಡು ಶೈಲಮಾಮಿ, ಅದು ಒರೇ ಸೆಂಟೆನ್ಸ್ ದ ಮೊತ್ತ ಆನ್ಸರು. ಆಂಡಾಳ್ ಪ್ರತಿಭಕ್ತಿಯನ್ನ ನಾವು ರಿಫ್ಲೆಕ್ಟ್ ಮಾಡಿ ಪ್ರಹ್ಲಾದದಲ್ಲಿ ನೋಡಕ್ಕೆ ಅದು ಒಂದೇ ಸೆಂಟೆನ್ಸ್. ಅರ್ಥ ಆಯ್ತಾ ಎಲ್ರಿಗೂ? ಅರ್ಥ ಆಯ್ತಾ? ಕ್ಲಿಯರ್ ಅಬೌಟ್ ಆಂಡಾಳ್ ಅಂಡ್ ಪ್ರಹ್ಲಾದ? ಕ್ಲಿಯರ್? ನೆಕ್ಸ್ಟ್ பெரியாழ்வார். நாராயண பரதத்துவத்தை நிரூபணம் பண்ணவர் பெரியாழ்வார். பெரிಯಾழ்ವಾರ್ பொங்கும் பரிவு. ಡಾಕ್ಟರ್ ವೆಂಕಟೇಶ್ ಅವ್ರು ಹೇಳ್ತಾರೆ ನೋಡಿ, எல்லாருக்கும் பெருமாள் மேல பரிவு இருந்தா இவருக்கு பொங்கும் பரிவுமா இருக்காளாம். ಅಂದ್ರೆ ಹಾಲು ಉಕ್ಕೋ ತರದ ಒಂದು ಆಸೆ. ಎಲ್ಲಾರ್ಗೂ ಆಸೆ, ಹಾಲಿನಂತ ಆಸೆ. ಇದು ಉಕ್ಕಿದ ಹಾಲು. ಉಕ್ಕೋ ಹಾಲು ಹೆಂಗಿರುತ್ತೆ? ನಿಲ್ಸಕ್ಕಾಗತ್ತಾ? ಅಯ್ಯೋ ಹಾಲು ಉಕ್ತು ಅಂತ ಓಡ್ ಹೋಗಿ ಆಫ್ ಮಾಡ್ತೀರಾ ಸ್ಟವ್ನ. ನೀವ್ ಆಫ್ ಮಾಡಿದ್ಮೇಲೆ ಒಂಚೂರು ಉಕ್ಕುತ್ತದ. ಆ ಬಿಸಿ ಹೋಗಲ್ಲ ಅಷ್ಟು ಬೇಗ. ಹೋಗುತ್ತಾ? ಬುಳಕ್ ಬುಳಕ್ ಅಂತ ಒಳಗಡೆಯಿಂದ ಕುದೀತಾ ಇರುತ್ತೆ ಅದು ಅಲ್ವಾ? ಸೊ ಹಾಲಿನ ನೇಚರ್ ಅದು. ನೀರನ್ನ ಬಾಯ್ಲಿಂಗ್ ಪಾಯಿಂಟ್ ಹೋದ್ಮೇಲೆ ಚೆನ್ನಾಗ್ ಕುದಿತಾ ಇರುತ್ತೆ. ನೀರು ಆಫ್ ಮಾಡಿ ನೋಡಿ, ಇವತ್ತೇ ಮಾಡಿ ನೋಡಿ ನಿಮ್ ಸ್ಟವ್ ಅಲ್ಲಿ, ಪಟಕ್ಕಂತ ಅದ್ ನಿಂತೋಗುತ್ತೆ, ತಿಳಿಯಾಗಿ ಹೋಗುತ್ತೆ ನೀರು. ಹಾಲಂಗಲ್ಲ, ಬುಳಕ್ 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 ಅಂತ ಕುದಿತಾ ಇರುತ್ತೆ ಇನ್ ಸ್ವಲ್ಪ ಅಲ್ವಾ? ಅದು ಇನ್ನಿಕ್ಕೆ ಹಂಗೆ ಇಕ್ರಿಗಳ ಒಂದುಡ್ರಿಗಳ ಸುಜಾತ ಮಾಮಿ ಈಗ ಬಂದ್ಬಿಡ್ತೀನಿ ಮುಗಿಸ್ಕೊಂಡು 12 ಗಂಟೆಗೆ. ಅಲ್ಲ ಮತ್ತೆ ವಾಪಸ್ ಬೆಂಗಳೂರಿಗೆ ಬರ್ತೀರಾ? ಹೌದು. ಓ, ತುಂಬಾ ಸ್ಟ್ರೈನ್ ಆಗುತ್ತೇನೋ? ಏನಿಲ್ಲ ಅನ್ಸುತ್ತೆ. ಹಾಯಾಗಿದ್ಯಾ ಟಿ? ಈಗ ಉತ್ಸವ ಎಷ್ಟೊತ್ತಿಗೆ? ಉತ್ಸವ 9 ಗಂಟೆಗೆ. ಸಾಯಂಕಾಲದ ಹೊತ್ತು ವೈಪಳ್ಳಿ ಸೇರ್ಕೋತೀರಾ? ಓಕೆ, ಬೇಗನೆ ಹೋಗ್ತೀವಿ. ಹೋಗ್ಬಿಟ್ಟು ದೇವ್ರ ಸೇವೆ ಮಾಡ್ಕೊಳ್ಳೋಷ್ಟೇ ಶುರು ಆಗುತ್ತೆ ಉತ್ಸವ. ದೇವ್ರ ಸೇವೆ ಎಲ್ಲ ಆಗೋದಕ್ಕೆ ಉತ್ಸವ ಹೊರಡುತ್ತೆ. ಊಟ ಗೀಟ ಮಾಡ್ಕೊಂಡು ತಕ್ಷಣ ಹೊರಟೋಗ್ತೀವಿ ಅಷ್ಟೇ. ಬೆಳಗಿನ ಜಾವದಷ್ಟೇ ಮನೆಗೆ. ಸೊ ಎಲ್ಲಿ ಬಿಟ್ಟೆ? பெரியாழ்வார் பொங்கும் பரிவு, ಮಾತೃ ಹೃದಯ ವಾತ್ಸಲ್ಯ. ಯಶೋದಾ ಭಾವ ಬರ್ಲಿಲ್ಲ ಅಂದ್ರೆ பெரியாழ்வாರೇ ಅಲ್ಲ ಅವರು ಅಲ್ವಾ? ಪರಮಾತ್ಮನೇ ಕಾಪಾಡ್ಕೋಬೇಕು ಅನ್ನೋ ಒಂದು ತೀವ್ರತೆ, ಪರಮಾತ್ಮನೇ ನನ್ನ ಮಗು ಅನ್ನೋ ಒಂದು ವಿಚಾರದಲ್ಲಿ ಉறுதிಯಾಗಿದ್ರು. ಇಲ್ಲಿದ್ರೆ ನೀರಾಡಲ್, பூச்சூடல், காப்பிடல், சென்னி யோக, இந்த பாசுரங்களெல்லாம் நமக்கு கிடைச்சிருக்காது இல்லையா? ಇದೆಲ್ಲ ಸ್ಮಿತಾ ನಿತ್ಯಾನುಸಂಧಾನದಲ್ಲಿ ನೀವು ಕಲಿತೀರಾ.
ಆಯ್ತಾ? ಮುಂದೆ ಭಗವಂತನಿಗೆ ಏಳಿಸ್ತಾರ ಅವ್ರು. ಏಳಿಸಲ್ಲ, ತೊಂಡರಡಿ ಪುಡಿಯ ಆಳ್ವಾರ್ ಏಳಿಸ್ತಾರೆ. ನಮ್ಮ ಆಳ್ವಾರ್ ಸ್ನಾನ ಮಾಡಿಸ್ತಾರೆ, ಮತ್ತೆ ಬಟ್ಟೆ ಹಾಕ್ತಾರೆ, ಕಾಪು ಕೊಡ್ತಾರೆ, ಕೊಂಡೆ ಎಲ್ಲ ಹಾಕಿ ಅದನ್ನೆಲ್ಲ ಮುತ್ತುಸರಗಳೆಲ್ಲ ಹಾಕ್ತಾರೆ. ನಂತರ ಡ್ರೆಸ್ ಮಾಡಿ ಹೂವ ಎಲ್ಲ ಮುಡಿಸ್ತಾರೆ, ಪೂಚೂಡಲ್. ಅದಾದ್ಮೇಲೆ ಮಂಗಳಾಶಾಸನ ಶನಿಯೋಗದಲ್ಲಿ ಹಾಡ್ತಾರೆ. ಅದಕ್ಕೂ ಮೇಲೆ ಅವನ ಗುಣಾತಿಶಯಗಳನ್ನ ಅವನ ಲೀಲೆಗಳಲ್ಲಿ ಹೇಳಿ ನನ್ನ ಮಗು ಈ ತರ ಮಾಡ್ತು ಅಂತ ತನ್ನ ಮೇಲೆ ಕ್ರೆಡಿಟ್ಸ್ ಎಲ್ಲ ಹಾಕೋತಾರೆ ಒಂದೊಂದು ಪಾಶುರದಲ್ಲೂ. ಆತರ ಯಶೋದ ಭಾವದಲ್ಲಿ ಪೆರಿಯಾಳ್ವಾರ್ ಹಾಡ್ತಾರೆ. ಪ್ರಹ್ಲಾದರಲ್ಲಿ ಯಾವ ತರದ ಯಶೋದ ಭಾವವನ್ನ ನೋಡಿದ್ರಿ? ತಾಯಿ ಭಾವವನ್ನ. ತುಂಬಾ ಸಲ ಹೇಳಿದೀನಿ ನಾನಿದು, ತುಂಬಾ ಸಲ ಹೇಳಿದಿರಲ್ಲ ಮಮ್ಮ, ಅದಕ್ಕೆ ನೆನಪಿಲ್ಲ. ಒಂದ್ಸಲ ಹೇಳಿದ್ರೆ ಪಟಕ್ಕಂತ ನೆನಪಿರೋದು ಅಲ್ವಾ? ಹಾ ಹೇಳಿ. ಆ ತಾಯಿ ಹೃದಯವನ್ನ ಎಲ್ಲಿ ನೋಡ್ತೀರಾ? ಮಾಮ ಗೊತ್ತಾಗಿಲ್ಲ ಹಂಗೆ ಅಷ್ಟು. ಯೋಚನೆ ಮಾಡಿ. ನಾನು ಗೊತ್ತಾಗ್ಲಿಲ್ಲ ಅಂದ್ಬಿಟ್ಟು ಮುಂದಕ್ಕೆ ಹೋಗ್ಲಾ? ನೆಕ್ಸ್ಟ್ ತಗೊಳ್ಳಿ, ತೊಂಡರಡಿ ಪುಡಿ ಆಳ್ವಾರ್. ಹೋಗ್ಲಾ? ಗೊತ್ತಾಗ್ಲಿಲ್ಲ ಅಂದ್ಬಿಟ್ಟು ಮುಂದಕ್ಕೆ ಯೋಚನೆ ಮಾಡಿ ಹೇಳ್ಬೇಕು, ತಪ್ಪಾದ್ರೂ ಪರವಾಗಿಲ್ಲ. ತಂದೆಗೆ ಸಂಹರಿಸಕ್ ಬಂದಾಗ ದೇವ್ರನ್ನ ಕೇಳ್ಕೊಳ್ತಾನಲ್ಲ, ಶಾಂತ್ ಅದಿರ್ಬೋದಾ? ಬೇಡ ಅಂತ, ಅಥವಾ ಶಿಷ್ಯರಿಗೆಲ್ಲ ಹೇಳ್ಕೊಡ್ತಾನಲ್ಲ ಸರ್, ಅದು ಇಲ್ಲ. ಅವನ್ ಕೇಳ್ಕೊಳೋದೇ ಇಲ್ವಲ್ಲ ನನ್ನನ್ ಕಾಪಾಡು ಅಂತ. ಅಲ್ಲ, ಶಿಷ್ಯರಿಗೆ ಹೇಳ್ಕೊಡುವಾಗ ತಂದೆ ಏನು ಶಿಕ್ಷಿಸಕ್ಕೆ ಬರಲ್ವಲ್ಲ, ಗುರುಕುಲದಲ್ಲಿ ಹಾಯಾಗಿ ಹೇಳ್ಕೊಡ್ತಾನೆ. ಕಂಡ ಓದಲ್ಲ. ಜೀವನದಲ್ಲಿ ಸಾರವತ್ತಾದ ವಿಚಾರ ಇನ್ನೇನೋ ಒಂದಿದೆ, ಆ ಸಾರಮಯವಾದ ವಿಚಾರವನ್ನು ಕೇಳಿ ಹೇಳ್ತೀನಿ ಅಂತ ಅವಾಗ ಹೇಳ್ತಾನೆ ಅಲ್ವಾ? ಅದು ಯಾವಾಗ ಅವನ ತಾಯಿ ಹೃದಯವನ್ನ ತೋರ್ಸೋದು ಪ್ರಹ್ಲಾದ ಭಗವಂತನಿಗೆ. சுஜாதா மாமி சொன்னப்ப நிக்கிறதுனா அங்கோ நேத்துதான் கனவு வந்தது, அதில் நீங்க சொன்னேள். இன்னைக்கு கனவு கலைஞ்சு கொடுத்து. ஸ்மிதா ஆமா மாமா, எனக்கும் கனவே. ಹೇಳಿಲ್ವಾ ನಾನು ನಿಮಗೆ ತುಂಬಾ ಸಲ? ಬೆಟ್ಟದಿಂದ ತಳ್ಳೋವಾಗ ತಾನ್ನ ಕಾಪಾಡಲ್ಪಡ್ಬೇಕು ಅನ್ನೋ ಆಲೋಚನೆ ಅವನಿಗೆ ಹೋಯ್ತು. ನನ್ನೊಳಗಡೆ ಶ್ರೀಮನ್ ನಾರಾಯಣ ರಿಸೈಟ್ ಆಗಿದ್ದಾನೆ. ನಾನೇನಾದ್ರೂ ಅಪ್ಪಿ ತಪ್ಪಿ ಎಲ್ಲಾದ್ರೂ ಹಿಂಗ್ ಬಿದ್ರೆ, ಅಥವಾ ಎಲ್ಲೋ ಯಾವ್ದೋ ಒಂದು ಅವಸ್ಥೆಯಲ್ಲಿ ಬಿದ್ರೆ, ಇಲ್ಲಿ ಒಳಗಡೆ ಅಂತರ್ಯಾಮಿಯಾಗಿರೋ ಪರಮಾತ್ಮನಿಗೆ ಹರ್ಟ್ ಆಗುತ್ತೆ ಅಂತ ತನ್ನ ಚಿಕ್ಕ ಕೈಯನ್ನ ಹಿಂಗೆ ಅಮಕ್ಕೊಂಡು ಕಟ್ಕೊಂಡು ಬೀಳಕ್ ಶುರು ಮಾಡ್ದ. ಅವಾಗ ಕೆಳಗಡೆಯಿಂದ ಭಗವಂತ ಬಂದು ಹಿಡ್ದ. ಇದನ್ನ ಹೇಳಿಲ್ವಾ? ಹೇಳಿದಿನ? ಇದು ಒಂದು ತಾಯಿ. ಇನ್ನೇನ್ ಹೇಳ್ಬೇಕು ಅಂತಂದ್ರೆ, ಮಂಗಳವಾರದ ಬ್ಯಾಚ್ ಅಲ್ಲಿ ಒಬ್ರು ಗೀತಾ ಮಾಮಿ ಅಂತ ಇದ್ದಾರೆ, ನಮ್ ತಾಯಿ ಸೋದರ ಮಾವನ್ ಮಗಳು. ಯಾಕೆ ಅಲ್ಲಿವರೆಗೂ ಹೋಗ್ಬೇಕು? ವಿಜಯರಾಘವನ್ ಮಾಮ ಅವ್ರ ತಂಗಿನೇ ಗೀತಾ. ಅವೇ ಒಪ್ಪದು ಅಪ್ಪಡಿಗೆ. ಅಯ್ಯೋ ಚೊಲ್ಲೋಣ ಅನ್ಕಂಡೆ ಇತ್ತೇ, ಚೊಲ್ಲೋಣ ಅನ್ಕಂಡೆ ಇತ್ತೆ ಎಂದ ಆನ್ಸರ ಚೊನ್ನಾಳೊಮ್ಮೆ. ಅಯ್ಯೋ ಇತ್ತೇ ಚೊಲ್ಲೋಣ ಅನ್ಕಂಡೆ ಚೊಲ್ಲೋಡು. ನಾನು ஒரு வருஷம் கவனிச்சேன். ಆಮೇಲೆ ಗೀತಾ ಮಾಮಿ ಪಯ್ಯೇ ಚೊಲ್ಲಿಗಳ ನಿಜತೆಯೇ ಚೊಲ್ಲಿಗಳ. ನಿಜವಾಗ್ಲೂ ನೀವ್ ಇದ್ ಅನ್ಕೊಂಡ್ರ ಅಥವಾ ಸುಳ್ಳು ಬುರ್ಡೆ ಬಿಡ್ತಾ ಇದ್ದೀರಾ? ರೀಲು ಇವಾಗೆಲ್ಲ ರೀಲ್ಸ್ ನೋಡ್ ಎಲ್ರು ರೀಲ್ಸ್ ಆಗೋಗಿದ್ದಾರೆ. ಅಯ್ಯೋ ಈಗ ಅನ್ಕೊಂಡೆ ಮಾಮ ಹೇಳ್ಬೇಕು ಅಂತ. ಇದೇ ತರ ಗೀತಾ ಮಾಮಿನೂ ಹೇಳಿದ್ರು, ಇಲ್ಲ ಮಾಮ ನಿಮ್ ಹತ್ರ ಯಾಕೆ ನಾನ್ ಸುಳ್ಳು ಹೇಳಿ, ಎಷ್ಟೋ ಸಲ ನಾ ಅನ್ಕೊಂಡಿದ್ ಸುಮ್ನೆ ನುಂಗ್ಕೋತೀನಿ, ಆಮೇಲೆ ನೀವೇ ಅದನ್ನ ಆನ್ಸರ್ ಆಗಿ ಹೇಳಿರ್ತೀರಾ ಅಂತ. ಅದಕ್ಕೊಂದ್ ಸೀಕ್ರೆಟ್ ಹೇಳ್ಕೊಟ್ಟೆ ನಾನು ಅವ್ರಿಗೆ. ಇನ್ಮೇಲಿಂದ ಅನ್ಕೋಬೇಡಿ, ಅಂದ್ಬಿಡಿ. ಅನ್ಕೊಳ್ಳೋ ಬದಲು ಅಂದ್ಬಿಡಿ. ನೀವು ಅಷ್ಟೇ ಸ್ಮಿತಾ, ಅನ್ಕೋಬೇಡಿ. ಏನ್ ಸ್ಟುಪಿಡ್ ಆದ್ರೂ ಪರವಾಗಿಲ್ಲ, ಲೆಟ್ ಇಟ್ ಬಿ ಅ ಸ್ಟುಪಿಡ್ ವಿಚಾರ.
ಅಂದ್ಬಿಡಿ, ಹೇಳ್ಬಿಡಿ, ಆನ್ಸರ್ ತರ ಹೇಳ್ಬಿಡಿ. ಅಲ್ಲ ಸ್ಮಿತಾ ಅದಲ್ಲ ಅಂತ ಮ್ಯಾಕ್ಸಿಮಮ್ ಹೇಳ್ಬೋದು ಅಷ್ಟೇನೆ. ಯಾರಿಗ್ ಗೊತ್ತು, ಆ ಆಂಗಲ್ ಇಂದ ಯೋಚನೆ ನೀವು ಮಾಡಿದಾಗ ಪರವಾಗಿಲ್ವಲ್ಲ, ನಾನ್ ಟೀಚಿಂಗ್ ಒಳಗಡೆ ಹೋಗಿದೆ ಇವ್ರಿಗೆ ಅಂತ ನಂಗೆ ಖುಷಿ ಆಗುತ್ತೆ. ಅದಕ್ಕೆ ನೆವರ್ ಥಿಂಕ್, ಜಸ್ಟ್ ಸ್ಪೆಲ್ ಔಟ್ ವಾಟ್ ಕಮ್ಸ್ ಟು ಯುವರ್ ಬ್ರೈನ್. ಲೆಟ್ ಇಟ್ ಬಿ ಇವನ್ ಥ್ರಾಶ್, ಬಟ್ ಪ್ಲೀಸ್ ಸ್ಪೆಲ್ ಔಟ್. ಆಯ್ತಾ? ಗೀತಾ ಮಾಮಿನೂ ಯಾವತ್ತೂ ಸುಳ್ಳು ಹೇಳಿಲ್ಲ, ನಂಗೆ ಗೊತ್ತದು ಅನ್ಕೊಂಡಿರ್ತಾರೆ. ಆದ್ರೆ ಒಂದೊಂದ್ಸಲ ಏನಾಗುತ್ತೆ, ಇದನ್ನ ಹೇಳಿದ್ರೆ ಹೆಂಗೋ ಏನೋ ಅನ್ನೋ ತಲೆಗೆ ಬರುತ್ತೆ. ನಿಮ್ದೆಲ್ಲ ಏನ್ ಗೊತ್ತಾ, ನೀವ್ ಆನ್ಸರ್ ಹೇಳಿ ಅಂದ್ರೆ ನಾನೇನ್ ಅನ್ಕೋತೀನೋ ಅನ್ನೋದ್ರನ್ನ ಥಿಂಕ್ ಮಾಡ್ತೀರಾ. ಮಾಡ್ಬೇಡಿ, ಸುಮ್ಮನೆ ನಾನು ಕೊಡ್ಬೇಕು ಆನ್ಸರ್ ಅಂತ ಕೊಡಿ. ಹ್ಮ್ ಹ್ಮ್ ತಂದೆಯನ್ನ ನಿಂದಿಸಲ್ಲ, ಆದ್ರೆ ತಂದೆ ಮೇಲೆ ತಾಯಿಯ ಹೃದಯವನ್ನ ತೋರ್ಸಕ್ ಆಗಲ್ಲ. ತಂದೆ ಹತ್ರ ಮಕ್ಕಳಿಗೆ ಇರೋದು ಎರಡು ಫೀಲಿಂಗು, ಒಂದು ಗೌರವ, ಇನ್ನೊಂದು ಆಚಾರ್ಯ. ನಿಂದಿಸಕ್ಕೆ ಕಾರಣ, ನಿಂದಿಸದೇ ಇರೋ ಕಾರಣ ನಮ್ಮ ಆಚಾರ್ಯರು ನಾವು ನಿಂದಿಸೋಂಗಿಲ್ಲ. ಅವ್ರ ತಪ್ಪು ನಮಗ್ ಕಂಡು ಬಂದ್ರು, ಅವ್ರ ಆಚಾರ್ಯ ಸ್ಥಾನದಲ್ಲಿ ಇದ್ಮೇಲೆ ನಮ್ಗೆ ಅವರನ್ನ ಅವಹೇಳನ ಮಾಡಕ್ಕೋ ಅಥವಾ ಅವ್ರ ಬಗ್ಗೆ ನಾವು ವಿಶ್ಲೇಷಣೆ ಕೊಡಕ್ಕೋ, ವಿವರಣೆ ಕೊಡಕ್ಕೋ, ಅಥವಾ ಒಬ್ರಿಗೊಬ್ರು ಅವ್ರ ಹಂಗಂತೆ ಅಂತ ಒಂದು ಕಾನ್ವರ್ಸೇಷನ್ ನಡ್ಸಕ್ಕೂ ನಮ್ಗೆ ಅರ್ಹತೆ ಇಲ್ಲ, ಮಾಡೋಂಗಿಲ್ಲ ಅದನ್ನ. ಆ ನಿಟ್ಟಿನಲ್ಲಿ ತಂದೆ ನಾವು ನಿಂದಿಸಿಲ್ಲ. ಯಾಕೆ ಹೇಳಿ? ತಂದೆನೇ ಅವನಿಗೆ ಆಚಾರ್ಯ. ಅವನು ಹೇಳ್ತಾ ಅದನ್ನ, ನಮ್ ತಂದೆನೇ ನನ್ಗೆ ಆಚಾರ್ಯ, ನಾರದ್ರೆ ನನಗ್ ಬೋಧನೆ ಮಾಡಿದ್ರು, ಲೌಕಿಕದಲ್ಲಿ ನಮ್ಮ ತಂದೆನೇ ನನ್ಗೆ ಆಚಾರ್ಯ ಅಂತ ಹೇಳ್ತಾನೆ. ಆ ಒಂದ್ ನಿಟ್ಟಿನಲ್ಲಿ ನಿಂದಿಸಿಲ್ಲ ಅವನು. ಆದ್ರೆ ತಾಯಿ ಏನ್ ಮಾಡ್ತಾಳೆ, ತನ್ನನ್ನ ಬಲಿ ಕೊಟ್ಟಾವುದು ತನ್ನ ಶಿಶುವನ್ನ ಕಾಪಾಡ್ತಾಳ ಇಲ್ವಾ? ಇಲ್ಲಿ ಬಲಿ ಆಗ್ತಾ ಇರೋದು ಯಾರು? ಬೆಟ್ಟದಿಂದ ತಳ್ಳಲ್ಪಟ್ಟವನು ಪ್ರಹ್ಲಾದ. ನಾನ್ ಬಲಿ ಕೊಟ್ಕೊಂಡಾದ್ರು ಎನಕ್ಕುಳ್ಳ ಪರಮಾತ್ಮ ಇರ್ಕ, ನಾನ್ ಅವನ ಕಾಪಾಡ್ತನು ಅಲ್ವಾ? ಈಗ ನಾ ಬಿದ್ದೋಗ್ತೀನಿ, ಆದ್ರೆ ನನ್ನ ಒಳಗಡೆ ಇರೋ ಪರಮಾತ್ಮನ ಕಾಪಾಡೋರು ಯಾರು ಅಲ್ವಾ? ಅದೇ ಮಾತೃಭಕ್ತಿ. ಪೆರಿಯಾಳ್ವಾರ್ ತೋರ್ಸಿದ. ಪೆರಿಯಾಳ್ವಾರ್ ಪಲ್ಲಾಂಡ್ ಹೇಳಿದೀನಿ ಪೂರ್ತಿ ಡೀಟೇಲ್ ಆಗಿ ಸ್ಮಿತಾ ನಿಮಗೆ ನಿಮ್ ಬ್ಯಾಚ್ ಅಲ್ಲಿ. ಆ ತಿರುಪಲ್ಲಾಂಡ್ ಶುರು ಆಗಿದ್ ಹೆಂಗೆ, ಇವ್ರಿಗೇನೋ ಅಲ್ಲಿ ಮುಗಿಲ್ ನೋಡಿದ್ರು ಪರಮಾತ್ಮ ಗರುಡಾಗಮನನಾಗಿ ಬಂದಿದ್ನ ಇವ್ರು ವೀಕ್ಷಿಸಿದ್ರು. ಇಷ್ಟು ಜನರ ಕಣ್ಣು ಅಲ್ಲಿ ನೋಡಿದಾಗ ಬಿತ್ತ, ಅವನ ಅಗೋಚರ, ಅವನ್ ಇವ್ರಿಗ್ ಮಾತ್ರ ಗೋಚರ. ಆದ್ರೆ ಆ ತಾಯಿ ಹೃದಯದಲ್ಲಿ ಅದೆಲ್ಲ ಮರ್ತೋಯ್ತು ಇವ್ರಿಗೆ. ಪೆರಿಯಾಳ್ವಾರ ಗೊತ್ತಿಲ್ವಾ ಪರಮಾತ್ಮ ಅಗೋಚರ ವಸ್ತು, ದುರ್ಲಭವಾದ ವಸ್ತು, ಬರೀ ನನಗ್ ಮಾತ್ರ ಗೋಚರಿಸ್ತಾ ಇದ್ದಾರೆ ಅಂತ. ಆದ್ರೆ ಆ ಮಂಗಳಾಶಾಸನ ತಿರುಪಲ್ಲಾಂಡ ಹಾಡಕ್ ಕಾರಣ ಏನು? ತಾಯಿಯ ತೀವ್ರತೆ, ತಾಯಿಯ ಒಂದು ವಾತ್ಸಲ್ಯತೆ. ಅಯ್ಯೋ, ಇಷ್ಟು ಜನರ ಕಣ್ಣು ಭಗವಂತನ ಮೇಲೆ ಬಿದ್ದು ಬಿಟ್ರೆ ಅಕಸ್ಮಾತ್ತು கண்ணெச்சி பட்டுடுமே திருஷ்டி பட்டுடுமே. அந்த ஆர்வத்தோட திருப்பல்லாண்டு ಆನೆ ಪೇರ್ಲ ಪೋಟ ಮಣಿ, ಗಂಟಾಮಣಿಯನ್ನೇ ತೆಗೆದು ಅರವಂಟಿಕೆ ತರ ಹೊಡೆದು ಆ ಒಂದು ತಿರುಪಲ್ಲಾಂಡನ್ನ ಹೇಳ್ತಾರೆ. ಅದೇ ಮಾತೃ ಹೃದಯ ಪ್ರಹ್ಲಾದನಿಗೆ ಅಲ್ವಾ? ಮೇಲಿಂದ ಬೀಳೋವಾಗ ಎನ್ನ ಕಾಪಾತ್ತು ಅಂತ ಅಲರಾಮೆ, ನಾವು ಒನ್ನೆ ಕಾಪಾತುವೆ ಅಂತ ಒಂದು ಗುಣವನ್ನ ತೋರಿಸ್ತಾನೆ. ದಿಸ್ ಇಸ್ ಆಲ್ ಅಬೌಟ್ ಪೆರಿಯಾಳ್ವಾರ್ ಅಂಡ್ ಪ್ರಹ್ಲಾದ. ಪೆರಿಯಾಳ್ವಾರ್ ಅಂಡ್ ಪ್ರಹ್ಲಾದ, ಆಂಡಾಳ್ ಅಂಡ್ ಪ್ರಹ್ಲಾದ ನೋಡಿದ್ವಿ. ನೆಕ್ಸ್ಟ್ ಯಾರು? ತೊಂಡರ್ ಅಡಿಪೊಡಿ ಆಳ್ವಾರ್. ತೊಂಡರ್ ಅಂದ್ರೆ ಏನು? ಸರ್ವೆಂಟ್. ಅಡಿಪೊಡಿ, ಐ ಆಮ್ ಸರ್ವೆಂಟ್ ಟು ದ ಸರ್ವೆಂಟ್ ಆಫ್ ದ ಲಾರ್ಡ್ ಅಂತ ಹೆಸರೇ ಕೂರುತ್ತೆ ನಮಗೆ. ತೊಂಡರ್ ಅಡಿಪೊಡಿ ಆಳ್ವಾರರ ಗುಣ ಫಸ್ಟ್ ಹೇಳಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ತೊಂಡರ್ ಅಡಿಪೊಡಿ ಆಳ್ವಾರ್ ಯಾವ ಅಂಶ? ಪೆರಿಯಾಳ್ವಾರ್ದ ಅರ್ಥ ಆಯ್ತಾ? ಮಾತೃಗುಣ ಅರ್ಥ ಆಯ್ತಾ? ಪ್ರಹ್ಲಾದನಿಗೆ ಅದ ಅರ್ಥ ಆಯ್ತಾ?
ಮಲ್ಟಿ ಲೇಯರ್ ಅರ್ಥಗಳಿದು. ಮೊದ್ಲು ಆಳ್ವಾರರ ಅನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆಳ್ವಾರರ ಗುಣವನ್ನ ಟುವರ್ಡ್ಸ್ ಭಗವಂತ ಏನು ಅಂತ ಅರ್ಥ ಮಾಡ್ಕೋಬೇಕು. ಆ ಗುಣವನ್ನ ಪ್ರಹ್ಲಾದನಲ್ಲಿ ಅರ್ಥ ಮಾಡ್ಕೊ. ಗೊತ್ತಾಯ್ತಾ? 3 ಲೇಯರ್ ಎಲ್ಲ. ಈಗ ತೊಂಡರಡಿಪುಡಿ ಆಳ್ವಾರ್ ಯಾರು, ಯಾವ ಅಂಶ, ಅವ್ರದ್ದು ಏನ್ ಗುಣ, ನಂತರ ಅದು ಹೀಗೆ ಪ್ರಹ್ಲಾದನಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ವೈಷ್ಣವ ಕುಲಾನೇ ಅಲ್ವಾ ಮಮ್ಮ ಅವರು? ವೈಷ್ಣವ, ಶ್ರೀ ವೈಷ್ಣವ ಬ್ರಾಹ್ಮಣರೇ, ಬ್ರಾಹ್ಮಣರು. ಅಂದಣರ್ಹಳ್. Among all the Alvars, only Madurakkavi Alvar, Periyalvar and Thondaradipodi Alvar. Only 3 Alvar and Andal. ಇವ್ರು 4 ಜನ ಬ್ರಾಹ್ಮಣರು. ಇನ್ನೆಲ್ಲಾರು ಬೇರೆ 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 ಕುಲದವರೇ. ಈಗ ಅವ್ರು ಬ್ರಾಹ್ಮಣರು ಅನ್ನೋದು ಅವ್ರ ಗುಣನ ನಿಮ್ಗೆ? ಸುಮ್ನೆ ನೀವು ಡೌಟ್ ಕ್ಲಿಯರ್ ಮಾಡ್ಕೊಂಡ್ರಿ. ಓಕೆ, ಅದಲ್ವೇ ಅಲ್ಲ. ಹಾ. What is Thondaradipudi Alvar? Who is Thondaradipudi Alvar? ಅಯ್ಯೋ, ಗೊತ್ತಿದ್ರೆ ಮಾಮ ಮೊದ್ಲೇ ಆ ನಿತ್ಯಾನುಸಂಧಾನ ನೋಟ್ಸ್ ಆದ್ರೂ ಮುಂದ್ಗಡೆ ಎತ್ತಿಟ್ಕೊಂಡ್ ಕೂತಿರ್ತಾ ಇದ್ದೆ ಅಲ್ವಾ ಸ್ಮಿತಾ? இல்ல, இப்ப புஸ்தகத்தை எழுந்து போய் கொண்டு வந்து பெரட்டவும் முடியாது. இவ முன்னாடி டக்குன்னு கண்டுபிடிச்சுடுவா. வனமாலைய அம்ச அல்வா? பெருமாளுடைய திருமார்பல இருக்கக்கூடிய வனமாலಾ ಅಂಶನೇ ತೊಂಡರಡಿಪುಡಿ ಆಳ್ವಾರ್. ವನಮಾಲೆಯ ಗುಣ ಏನು? ಕತ್ತು ತುಂಬಾ ಕೂತಿರುತ್ತೆ, ಅದೇನ ಗುಣ? ಅಲ್ಲ, ಪುಷ್ಪ ಕೈಂಕರ್ಯ ಮಾಡದ. ಪುಷ್ಪ, ಪುಷ್ಪ ಅಂದ್ರೆ ಘಮ ಅಲ್ವಾ? ಘಮ 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 அப்படி எந்த சென்ட்டும் அந்த முன்னாடி இல்லை ಅಲ್ವಾ? ನಾವೆಲ್ಲ ಗಂಡಸರು ಏನ್ ಪುಸು ಪುಸು ಅಂತ ಹೊಡ್ಕೊಂಡ್ರು, ನೀವ್ ಹೆಂಗಸರು ಮುಡ್ಕೊಂಡಿರೋ ಇಷ್ಟುದ್ದ ಮಲ್ಲಿಗೆ ಹೂ ಈಕ್ವಲ್ ಯಾವ್ದೂ ಇಲ್ಲ ಅಲ್ವಾ? ಅದಕ್ಕೆ ಗಂಡಸರಿಗೆ ನಾವ್ ಏನ್ ಕಮ್ಮಿ ಅಂತ ಹೆಂಗಸರು ಮುಡಿಯೋದನ್ನೇ ಬಿಟ್ಟು ಅವರು ಪುಸು ಪುಸು ಅಂತ ಹೊಡ್ಕೊಂಡ್ ಬರ್ತಾರೆ. ಪ್ರಯೋಜನ ಏನು? ನ್ಯಾಚುರಲ್ ಸೆಂಟ್ ಅಲ್ವಾ? ಹಿಂದೆ ಎಲ್ಲ ತಲೆಗೆ ಸ್ನಾನ ಮಾಡಿದ್ರೆ ತಾಳಂಪೂ வெச்சி அழகா பின்னி பிணைஞ்சி in 1 week அந்த தாழம்பூனுடைய அந்த நறுமணம் அல்வா அந்த கூந்தல் இருக்கும். இப்போ ಎಲ್ಲ பின்னி பிணையறதுக்கு ஒரு ಕ್ಲಾಸ್ ನಡೆಸ್ಬೇಕು. ಏನ್ ಕ್ಲಾಸ್? ಮಾಮ ನಡೆಸ್ತಾ ಇದ್ದಾರೆ. ಏನ್ ಕ್ಲಾಸು? ಹೆಂಗಸರು ಹೆಂಗ್ ಪ್ಲಾಕ್ ಮಾಡ್ಕೊಳ್ಳೋದು ಅನ್ನೋ ಒಂದು ಕ್ಲಾಸನ್ನ ಶಾಖಾಹಾರಿ ಯಾವಾಗ್ಲೂ ಹೇಳ್ತಾರೆ. அடுத்தது அந்த கிளாஸும் வரும். அதுக்கும் ஒரு தனி பியூட்டி பார்லர். இந்த 3 கால் எப்படி இழுக்கிறது, அதை இணைச்சு எப்படி பின்னி பணியிறது, ಅದಕ್ಕೆ எப்படி ಪೂ ಶೂಟ್றது, ಅದೆಲ್ಲ ಕ್ಲಾಸಾ ನಡ್ತುವ ಅಂತ ಹೇಳ್ತಾರೆ. ಬಿಕಾಸ್ ಮೋಸ್ಟ್ ಆಫ್ ದೆಮ್ ಎಲ್ಲ ಕಾಟಿಕೆಯ ಗೋಷ್ಠಿಲೇ ಇರ್ತಾರೆ ಅಲ್ವಾ? ತಲೆ ಜುಟ್ ಬಿಡೋರು ಯಾವ ಗೋಷ್ಠಿ? ತಾಟಕ ಗೋಷ್ಠಿ ಅಲ್ವಾ? ನಾನ್ ನಮ್ ಫ್ರೆಂಡ್ ಶ್ರೀಮತಿಗೆ ತುಂಬಾ ಹೇಳ್ದೆ, ನೀವ್ ಇಷ್ಟೆಲ್ಲಾ ಮಾತಾಡ್ತಿರಲ್ಲ, ಅಚ್ಚುಕಟ್ಟಾಗಿ ಒಂದು ಹೋಗ್ಲಿ ಕ್ಲಿಪ್ ಆದ್ರೂ ಹಾಕೊಂಡು ಒಂದು ಹೂ ಮುಡ್ಕೊಳ್ಳೋ ತರ ಆದ್ರೂ ಮಾಡ್ಕೊಳ್ಳಿ ತಲೆನ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಮ್ ಸನಾತನ ಧರ್ಮದಲ್ಲಿ ಹೆಂಗಸರು ತಲೆ ಜುಟ್ಟು ಬಿಡೋದು ಅಕ್ಷಮ್ಯ ಅಪರಾಧ. ನಾನ್ ಕಂಪ್ಲೀಟ್ ಆಗಿ ಇದನ್ನ ವಿವರಣೆನೂ ಕೊಟ್ಟೆ ಶ್ರೀಮತಿಗೆ. ನೀವ್ ಮಾಡ್ಕೊಳ್ತಾ ಇರೋದು ತುಂಬಾ ತಪ್ಪು. ಆದ್ರೆ ಈಗಿನ ಕಾಲದಲ್ಲಿ ಯಾರು ಕೇಳಲ್ಲ, ಏನು ಮಾಡಕ್ಕಾಗಲ್ಲ. ತುಂಬಾ ತಪ್ಪು ಅದು. ಅದ್ ನೀವು ತಿಳಿದವರಾಗಿ ಗ್ರಂಥಾರೂಢ ಎಲ್ಲ ಮಾಡಿದ್ದೀರಾ, ಇಷ್ಟು ಪುಸ್ತಕಗಳನ್ನು ಓದಿದ್ದೀರಾ, ಇಷ್ಟು ಉಪನ್ಯಾಸ ದಿನೇ ಕೇಳ್ತೀರಾ. ನಿಮ್ ಇರ್ಕೆ ಸರ್ಕೆಗೂ ನಿಮ್ ಮಾತುಗೂ ಒಂದಕ್ಕೂ ಸಂಬಂಧವೇ ಇರಲ್ಲ. ಅದಕ್ ವ್ಯಾಲ್ಯೂ ಬರ್ಬೇಕಾದ್ರೆ ನೀವು ಸ್ವಲ್ಪ ಅದಕ್ ಕರೆಕ್ಟ್ ಶ್ರೀಚೂರ್ಣ ಇಟ್ಕೊಂಡ್ ಚಂದ್ರ ಇಟ್ಕೊಂಡ್ರೆ ಬರ್ಲಿಲ್ಲ, ತಲೆ ಜುಟ್ ಕ್ಲೀನಾಗಿ ಕಟ್ಕೊಂಡು ಹೂ ಮುಡಿದಿದ್ರು ಪರವಾಗಿಲ್ಲ, ಜುಟ್ ಕಟ್ಕೋಬೇಕು. ತುಂಬಾ ಹೇಳ್ದೆ ನಾನು ಯಾರ್ ಜುಟ್ಟು ಬಿಟ್ರು ಖಂಡಿಸ್ತೀನಿ. ಲೆಟ್ ಇಟ್ ಬಿ ಮೈ ಬೆಸ್ಟ್ ಆಫ್ ದ ಫ್ರೆಂಡ್ ಶ್ರೀಮತಿಯಿಂದ ಹಿಡಿದು ಎಲ್ರಿಗೂ ನಾನು ಹೇಳ್ತೀನಿ. ಯಾರಾದ್ರೂ ನನ್ನನ್ನು ವಿರೋಧ ಮಾಡ್ಕೊಳ್ಳಿ, ಪರವಾಗಿಲ್ಲ. ನನಗ್ ತಿಳಿದಿದ್ ನಾನು ಹೇಳ್ತೀನಿ. ತಾಟಿಕೆಯನ್ನ ಶ್ಲೋಕದಲ್ಲಿ ವಿವರಿಸಿರೋದೆ ವಾಲ್ಮೀಕಿ. ಬಾಲಕಾಂಡದಲ್ಲಿ ಮೊದಲು ಏನ್ ಗೊತ್ತಾ? ಜುಟ್ಟು ಬಿಟ್ಟಿರೋವಳು. ಶ್ಲೋಕ ತೆಗೆದು ಓದಿ ಗೊತ್ತಾಗುತ್ತೆ.
ಕೇಶಪಾಶ ಬಂಧವೇ ಇಲ್ದೇ ಇರೋವಳು. ನಾವೇನ್ ಅನ್ಕೊಂಡ್ಬಿಡ್ತೀವಿ, ಕೇಶಪಾಶ ಬಂಧ ಇಲ್ಲ ಅಂದ್ರೆ ಅವಳಿಗೆ ಹಿಂದೆ ಇಲ್ಲ ಮುಂದೆ ಇಲ್ಲ, ಪಾಪ ಅನಾಥೆ. ಅಲ್ಲ, ಕೇಶಗಳನ್ನ ಕಟ್ಟದೇ ಇರೋವಳು ತಾಟಕೆ ಅಂತ ಸ್ಪಷ್ಟವಾಗಿ ಹಾಕಿದ್ದಾರೆ. ಸೊ ಕೇಶವೆಲ್ಲ ಕಟ್ಟದೇ ಇರೋರು ಯಾರು? ನಾಟಿಕೆ. ಯಾರ? ತಾಟಕೆಯರು ಅಷ್ಟೇ, ವೆರಿ ಸಿಂಪಲ್. ನಾ ತಾಟಕಿಟ್ಟಿನ ಇದೆಲ್ಲ ತುಂಬಾ ಕೆಟ್ಟ ತಾಟಕಿಟ್ಟಿ ಮುಂಡೆ ಅನ್ನೋರು ಅಲ್ವಾ. ನಾ ತಾಟಕಿಟ್ಟಿನ ಅಂದ್ರೆ ನಾನೆಲ್ಲ ಹೇಳ್ತಾ ಇರೋದು ವಾಲ್ಮೀಕಿ, ಆದಿಕವಿ ವಾಲ್ಮೀಕಿ ರಾಮಾಯಣ ಹೇಳ್ತಾ ಇರೋದು. ಸೊ ಯು ಶುಡ್ ನೆವರ್ ಎಂಟರ್ಟೈನ್ ಪೀಪಲ್ ಹೂ ಲೀವ್ ದ. ಹಿಂದೆ ಈ ಅಂಬಿಕಾ, ರಾಧಾ, ಜಯಚಿತ್ರ, ಜಯಪ್ರದ ಅವ್ರನ್ನೆಲ್ಲ ಗಮನಿಸ್ ನೋಡಿ. ಆ ಮಿಡಿವಲ್ ಏಜ್ ಹೀರೋಯಿನ್ಸ್ ಅವರೆಲ್ಲ ತಲೆ ಜುಟ್ ಬಿಡೋರು. ಹೆಂಗ್ ಬಿಡೋರು ನೋಡಿ ಒಂದ್ಸಲ, ಬಂದ್ ಹೇಳಿ ನನಗೆ. ಈ ಕಡೆ ಒಂದ್ ಕ್ಲಿಪ್ಪು, ಈ ಕಡೆ ಒಂದ್ ಕ್ಲಿಪ್ಪು ಅಲ್ವಾ, ಹಿಂಗೆ ಮಾಡಿ ಕ್ಲೀನ್ ಆಗಿ ಬಿಡೋರು. ಸುಹಾಸಿನಿ, ಜಯಚಿತ್ರ, ಜಯಪ್ರದ. ಇಲ್ದಿದ್ರೆ ಈ ಕೇರಳದವರು ಮಾಧ್ವಿ, ಗೀತಾ ಅವರೆಲ್ಲ, ಜೂಲಿ ಲಕ್ಷ್ಮಿ ಅವರೆಲ್ಲ ಹೆಂಗೆ ನೀರ್ ಜಡೆ ಹಾಕೊಳ್ಳೋದು, ಕೆಳಗಡೆ ಒಂದು ಗಂಟಾದ್ರೂ ಇರೋದು. ನೆವರ್ ಇಟ್ ಹ್ಯಾಸ್ ಟು ಬಿ ಲೆಫ್ಟ್ ಫ್ರೀ ಅಂತ ವೇದ ಹೇಳುತ್ತೆ, ಗೊತ್ತಾಯ್ತಾ? ವೇದಂ ಚೊಲ್ರದಿತ್ತೆ. ಈ ಜುಟ್ಟು ಬಿಡೋ ಕಾನ್ಸೆಪ್ಟ್ ಅದ್ ಯಾವ ನನ್ ಮಗ ಕಂಡು ಹಿಡಿದ್ನೋ, ಜಸ್ಟ್ ಲೈಕ್ ಗೂಗಲ್, ಜಸ್ಟ್ ಲೈಕ್ ಫೇಸ್ಬುಕ್, ಜಸ್ಟ್ ಲೈಕ್ ಇನ್ಸ್ಟಾಗ್ರಾಮ್, ಜಸ್ಟ್ ಲೈಕ್ ಮೊಬೈಲ್, அது அப்படியே ಅದ ಆರಂಭಿಸದೋ தெரியாது. ಯಾರು ಎಲ್ಲಾದ್ರೂ ಜುಟ್ ಬಿಟ್ಕೊಂಡು ಹೋಗ್ಲಿ, ರೆಸಿಪಿ ತೋರ್ಸೋವಾಗ ಜುಟ್ ಬಿಟ್ಕೊಂಡು 100 ಸಲ ಹಂಗ ಅನ್ಕೊಂಡು ಅದ್ ಮಾಡ್ತಾರೆ. ನನಗೆ ಅಲ್ಲಿಗೆ ಏನ್ ಮಾಡ್ತಾ ಇರೋದು ಗಮನ ಹೊರಟೋಗುತ್ತೆ. ಹಿಂಗ ಅನ್ನೋವಾಗ ಉಗುರಲ್ಲಿ ಎಷ್ಟು ಕೊಳೆ ಸೇರುತ್ತೋ ಅನ್ನೋ ತಲೆಗೆ ಒಂದು ಬರುತ್ತೆ. ಅದೇ ಕೈಯಲ್ಲಿ ಬೇರೆ ಮಾಡ್ತಾರೆ. ಹಿಂಗಂದ್ ಅದು ಎಷ್ಟು ಅದ್ರೊಳಗಡೆ ಹೋಗಿ ಬಿದ್ದಿರುತ್ತೋ ಅಂತ ಅದೊಂದ್ ಭಯ. ಮನೆಗೆ ಆ ಶೂಟ್ ಮಾಡೋರು ನಾವೇನ್ ತಿನ್ನಲ್ಲ ಬಿಡಿ ಅಲ್ವಾ, ಬೊಂಬಾಟ್ ಭೋಜನ ಅದ್ರಲ್ಲೆಲ್ಲ ನೋಡ್ತೀವಲ್ಲ. ಅದಕ್ಕೆ ಸಿಹಿ ಕಹಿ ಚಂದ್ರ ಪಾಪ ಒಂದ್ ಜುಟ್ಟು ಇಲ್ದೆ ಮಾಡೋದು. ಮೊಟ್ಟ ಮಾಡಿಯ ಇருக்கு ಅವನಕ್ಕೆ ಇಲ್ಲಿಯಾ 100 ಸಲ ಹಿಂಗ ಅನ್ಕೊಂಡ್ ಮಾಡ್ತಾರಲ್ವಾ. ನಂಗೆ ಯಾವಾಗ್ಲೂ ಯೋಚನೆ, ಆಮೇಲೆ ಅದನ್ನ ತಿಂತಾರಲ್ಲ ಎತ್ತನ ಮುಡಿಯಾ ಕೊಟ್ಟಿರ್ಕು ಪಾವು ಅದಲೆ ಅಂತ ನಂಗ ಅನ್ಸುತ್ತೆ. ನಿಜವಾಗ್ಲು ಅಕ್ಷಮ್ಯ ಅಪರಾಧ ಅದೆಲ್ಲ ಮಾಡೋದು, ವಿರುದ್ಧ. ಸೊ ವನಮಾಲೆ ವಿಚಾರಕ್ಕೆ ತಲೆ ಜುಟ್ಟು ಬಂತು. ஒரு பெண்மணி பூவை ஷூட்டிண்ட 10 பேர் அதுல ಚಾರ್ಜರ, ಗೊತ್ತಾಯ್ತಾ? ನಿಮ್ಮ ಸಿಂಗಾರಕ್ಕೆಲ್ಲ ಹೂವಿರೋದು ನೀವ್ ಅನ್ಕೊಂಡಿದೀರಾ ಆತರ? ಅಥವಾ ನಿಮ್ಮ ತೋರ್ಪಡಿಕೆಗೆ ನಿಮ್ಮ ಸೆಂಟ್ಗೆಲ್ಲ ಹೂವಿರೋದು? ಪೀಪಲ್ ಗೆಟ್ ಚಾರ್ಜ್ಡ್ ಔಟ್ ಆಫ್ ಯು ವೇರಿಂಗ್ ದ ಫ್ಲವರ್ ಅಂಡ್ ವೇರಿಂಗ್ ದ ಇದು ಯಾವ್ದೋ ರೇಷ್ಮೆ, ಗೊತ್ತಾ ನಿಮ್ಗದು? ಎಷ್ಟೋ ಜನ ಹೆಂಗಸರು ಪ್ರಾಣಿ ಹಿಂಸೆ ಮಹಾಪಾಪ, ನಾವು ಉಡಲ್ಲ ರೇಷ್ಮೆ ಅಂತಾರಲ್ಲ, ಆಲ್ ಬುಲ್ಶಿಟ್ ಅದೆಲ್ಲ. ನೀವ್ ಹೆಂಗಸರು ಉಡೋ ರೇಷ್ಮೆ, ತೊಟ್ಕೊಳ್ಳೋ ಒಡವೆ, ಮುಡ್ಕೊಳ್ಳೋ ಹೂವಿನಲ್ಲಿ ದ ಅಟ್ಮಾಸ್ಫಿಯರ್ ಗೆಟ್ ಚಾರ್ಜ್ಡ್. ಅದಕ್ಕೆ ಜಗನ್ಮಾತೆ ಅಂತ ನಿಮಗ್ ಪಟ್ಟವನ್ನ ಕೊಟ್ಟಿರೋದು, ಗೊತ್ತಾಯ್ತಾ? ಜಗನ್ಮಾತೆ ಬಿಡೋನಾ ಮುತ್ತೈದೇನಾ? ಎಲ್ಲಿ ಆನ್ಸರ್ ಹೇಳಿ. ಬಿಡೋನಾ ಮುತ್ತೈದೇನಾ ಜಗನ್ಮಾತೆ? ಅದು ಹೇಳಿಲ್ಲ. ಅದಕ್ಕೆ ಬಿಡೋಗ್ಲು ಕುಂಕುಮ ತೆಗಿಬೇಕು, ಅರಿಶಿನ ಮುಟ್ಟಬಾರ್ದು, ಹೂ ತೆಗಿಬೇಕು ಅಂತ ಯಾರು ಹೇಳಿಲ್ಲ. ಅದೆಲ್ಲ ಲೇಟರ್ ಮಿಡಿವಲ್ ಪೀರಿಯಡ್ ಅಲ್ಲಿ ಬಂದಿದ್ದು. ಬಿಕಾಸ್ ಹೆಂಗಸರದ ಮೇಲೆ ಗಂಡಸರ ದಬ್ಬಾಳಿಕೆ ಜಾಸ್ತಿ ಇತ್ತು. ಗಂಡ ಹೆಂಡತಿಯ ಮಧ್ಯದಲ್ಲಿ ವಯಸ್ಸಿನ ಅಂತರಗಳು ತುಂಬಾ ಜಾಸ್ತಿ ಇತ್ತು. ಜೊತೆಗೆ ಒಂದು ಹುಡುಗಿನ ಮದ್ವೆ ಆಗಿ ಮಗು ಆಗದಿದ್ರೆ ಸಂತತಿಗೋಸ್ಕರ ಚಿಕ್ಕ ವಯಸ್ಸು ಮಕ್ಕಳನ್ನೇ ಮದ್ವೆ ಆಗ್ಬಿಡೋರು. ಆ ಕಾರಣಾಂತರದಿಂದ ವಿಡೋಗಳು ಜಾಸ್ತಿ ಆಗವರು. ಅವರ ರೂಪವನ್ನ ನೋಡಿ ವಿಚಲಿತವಾಗಬಾರ್ದು ಅಂತ ಅವರನ್ನ ವಿರೂಪ ಮಾಡ್ತಾ ಇದ್ರು, ಗೊತ್ತಾಯ್ತಾ? ಎವ್ರಿಥಿಂಗ್ ಹ್ಯಾಸ್ ಅ ರೀಸನ್. ಯಾರು ವಿಚಲಿತವಾಗ ಮೈದ್ನಾನೇ ಕೆಣಕ್ಬೋದು. ಮನ್ನಿ ಚಿಕ್ಕ ವಯಸ್ಸಲ್ಲೇ ಕಳ್ಕೊಂಡ್ ಬಿಡ್ತಾಳೆ ಗಂಡನ್ನ. ಮೈದ್ನ ಅವನು ವಾಲಿಬ 16 ವಯಸ್ಸಿಗೆ ಬಂದಿರ್ತಾನೆ. ಮನ್ನಿಗೆ ಅವಾಗ 16 ವಯಸ್ಸಾಗಿರುತ್ತೆ ಅಲ್ವಾ? ಅವಾಗ ಏನಾಗ್ಬೇಕು ಆ ವಯಸ್ಸಲ್ಲಿ ಇಬ್ರಿಗೂ? ಬೆಂಕಿನೂ ಬೆಣ್ಣೆನೂ ಪಕ್ಕದಲ್ಲಿ ಇಟ್ರೆ ಕರಗದೆ ಇರುತ್ತಾ? ಇಂತಹ ಅಚಾತುರ್ಯಗಳು ನಡಿಬಾರ್ದು ಮನೆಗಳಲ್ಲಿ ಅಂತ ಯಾರು ಬಿಡೋನೋ ಅವ್ರನ್ನ ವಿರೂಪ ಮಾಡಿ ಇಡೋರು. ಅದು ಬಿಟ್ರೆ ಹೆಂಗಸರಿಗೆ ಕುಂಕುಮ ಅರ್ಹತೆ ಇಲ್ಲ, ಅರ್ಶನ ಅರ್ಹತೆ ಇಲ್ಲ ಗಂಡ ಹೋಗ್ಬಿಟ್ರೆ, ಅಥವಾ ಹೂ ಅರ್ಹತೆ ಇಲ್ಲ ಅಂತ ಯಾವ ಸನಾತನ ಗ್ರಂಥವೂ ಹೇಳಿಲ್ಲ. ಕಮಾನ್ ಟೆಲ್ ಮಿ, ಉಪನಿಷತ್ ವೇದಗಳು ಹೇಳಿದ್ಯಾ? ಹುಡುಕೊಡಿ ನನಗೆ.
ಗೊತ್ತಾಯ್ತಾ? ಈಗ ಇದರಿಂದ ಏನ್ ತಿಳ್ಕೊಬೇಕು ನೀವು? ಒಂದು ವನಮಾಲೆಯಿಂದ ಏನ್ ತಿಳ್ಕೊಬೇಕು ನೀವು? ಲೇಡೀಸ್ ಒಂದು ಮೊಳ ಹೂ ಮುಡಿಯೋದ್ರಿಂದ, ರೇಷ್ಮೆ ಸೀರೆ ಉಡೋದ್ರಿಂದ ನಾಟ್ ಓನ್ಲಿ ಯು ಗೆಟ್ ಚಾರ್ಜ್, ದ ಎಂಟೈರ್ ಅಟ್ಮಾಸ್ಫಿಯರ್ ಗೆಟ್ ಚಾರ್ಜ್ಡ್. ಗೊತ್ತಾಯ್ತಾ? ಡಾಕ್ಟರ್ ರಮಾ ಶ್ರೀನಿವಾಸನ್ ಅವರು ಇದಕ್ಕೆಲ್ಲ ಶ್ಲೋಕಗಳನ್ನ ನನಗೆ ಆಧಾರಿತವಾಗಿ ಕೊಟ್ಟು ಹ್ಯಾಡ್ ಡನ್ ಅ ಪೇಪರ್ ಪ್ರೆಸೆಂಟೇಶನ್ ಇನ್ ಬನಾರಸ್ ಯೂನಿವರ್ಸಿಟಿ. ಇಲ್ಲಿಂದ ವಾರಣಾಸಿಗೆ ಹೋಗ್ಬಿಟ್ಟು ನಾನು ಹೆಂಗಸರಲ್ಲಿ ಈ ಸಾಮುದ್ರಿಕ ಲಕ್ಷಣಗಳಿದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಯಾವ ರೀತಿ ಪೀಪಲ್ ಗೆಟ್ ಚಾರ್ಜ್ಡ್, ವೈ ಓನ್ಲಿ ರೇಷ್ಮೆ ಹ್ಯಾಸ್ ಟು ಬಿ ಯೂಸ್ಡ್, ಅದೆಲ್ಲ ಹೇಳಿದ್ದೆ. ಮುಡಿಯಿಂದ ಕೆಳಗಡೆ ಸುರಿಯುವಂತಹ ಪದಾರ್ಥ ಅದು ಕ್ಷುಲ್ಲಕ, ಆದ್ರೆ ಗಂಗೆ ಮುಡಿಯಿಂದಾನೇ ಸುರಿತಾ ಇದ್ದಾಳೆ. ಬಾಯಿಂದ ಹೊರಗಡೆ ಬರುವಂತಹ ಎಂಜಿಲಿನ ಪದಾರ್ಥ ಕ್ಷುಲ್ಲಕ, ಆದ್ರೂ ಎಂಜಲಿನಿಂದಾನೇ ರೇಷ್ಮೆಯನ್ನ ತೆಗಿತಾರೆ. ಗೊತ್ತಾಯ್ತಾ? ಗಿಡ ತಾನಾಗಿ ತಾನೇ ಹೊರಗಡೆ ಉಗುಳುವಂತಹ ಪದಾರ್ಥ ಕ್ಷುಲ್ಲಕ, ಆದ್ರೆ ನಮ್ಮ ಅಡಿಕೆ ಅನ್ನೋದು ಅದು ಉಗುಳಿ ಬಿಟ್ಟದ್ದು. ಗೊತ್ತಾಯ್ತಾ? ಈ ರೀತಿ ಎಲ್ಲ ಭಗವಂತನಿಗೆ ಶ್ರೇಷ್ಠವಾದದ್ದನ್ನೇ ಕೊಡ್ತಾ ಇದೀವಿ ಅಂತ ನಾವ್ ಅನ್ಕೊಂಡಿದೀವಿ, ಆದ್ರೆ ಎಲ್ಲೋ ಒಂದ್ ಕಡೆ ಅದು ಕ್ಷುಲ್ಲಕ ವರ್ಗಕ್ಕೆ ಸೇರುತ್ತೆ. ಅಲ್ಲ, ಅದರಿಂದ ವಾಟ್ ಇಸ್ ದ ಸೈನ್ಸ್, ವೇರ್ ಇಸ್ ದ ರೀಸನ್ ಅನ್ನೋದನ್ನ ಕರ್ಪೂರ ಮೊದಲುಗೊಂಡು ಐ ಹ್ಯಾವ್ ಡನ್ ಬ್ಯೂಟಿಫುಲ್ ಪ್ರೆಸೆಂಟೇಶನ್, 1.5 hour ಪ್ರೆಸೆಂಟೇಶನ್. ತುಂಬಾ ಹೋಮ್ ವರ್ಕ್ ಮಾಡಿದೆ. 1.5 hour ಪ್ರೆಸೆಂಟೇಶನ್ಗೆ ಐ ವರ್ಕ್ಡ್ 1.5 years. ಗೊತ್ತಾಯ್ತಾ? ಕೊನೆಗೆ ವಾರಣಾಸಿ ಯೂನಿವರ್ಸಿಟಿಲಿ ಹೋಗಿ ಪ್ರೆಸೆಂಟ್ ಮಾಡಿ ಬಂದೆ. ಅದ್ರಲ್ಲಿ ಇದೆಲ್ಲ ಬರುತ್ತೆ. ಸೊ ಆ ಹೂವು ಮುಡಿಯೋದ್ರಿಂದ ಏನ್ ಬರುತ್ತೆ? ಅಟ್ಮಾಸ್ಫಿಯರ್ ಚಾರ್ಜ್ ಆಗುತ್ತೆ. ಭಗವಂತ ಹಾಕೊಳ್ಳೋ ಆ ವನಮಾಲೆಯಿಂದ ಏನಾಗುತ್ತೆ? ಪರಮಾತ್ಮನ ಸಾನ್ನಿಧ್ಯ ಇಮ್ಮಡಿಸುತ್ತೆ. ಸೊ ತೊಂಡರಡಿ ಕೊಡಿಯಾಳ್ವಾರ್ ಗುಣ ಏನು? ಪರಮಾತ್ಮನ ಸಾನ್ನಿಧ್ಯವನ್ನ ಇಮ್ಮಡಿಸೋದು, ಅವನ ಇರುವಿಕೆಯನ್ನ ಇನ್ನೂ ಒಂದಷ್ಟು ಸ್ಪಷ್ಟಪಡಿಸೋದು. ಇವೋಕಿಂಗ್ ದ ಡಿವಿನಿಟಿ ಅಂತ ಹೇಳ್ತೀವಲ್ವಾ, 9 ವಿಧವಾದ ಹೂಗಳು ಇರೋದನ್ನೇ ವನಮಾಲೆ ಅಂತ ಹೇಳೋದು. ಭಕ್ತಿಯ 9 ಗುಣಗಳು 9 ಹೂವಾಗಿ ಹೊರಹೊಮ್ಮಿದೆ. ಅದನ್ನೇ ತಾನೇ ಪೆರಿಯಾಳ್ವಾರು ತನ್ನ ಪೂಚೂಡ ಪಾಶುರಗಳಲ್ಲಿ ಹೇಳಿದ್ದಾರೆ ಅಲ್ವಾ? ಎಂತ ಪಾಶುರು ಅದೇ? ಎಂತ ಪಾಶುರಂ ಮರಂದೆ ಪೋಚಿ. ಒಂದೊಂದ್ಸಲ ಮೈಂಡ್ ಎಷ್ಟು ಬ್ಲಾಂಕ್ ಆಗೋಗುತ್ತೆ ಅಂದ್ರೆ ನೆನಪೇ ಬರಲ್ಲ. ಎಂತ ಪಾಶುರು ಅದ ಪೆರಿಯಾಳ್ವಾರ್ದ? ஆனிரைமைக்கனி போதி ஆனிரைமைக்கனி போதி ஆனிரைமைக்கனி போதி அருமரந்தாவதறியாய் கானகமெல்லாம் திரிந்து உன் கரிய திருமேனி வாட பானையில் பாலை பருகி பற்றாதாரெல்லாம் சிரிப்ப தேனிலறிய பிரானே செண்பகப்பூச்சூட்டவாராய் கருவுடை மேகங்கங்கள் கண்டால் உன்னை கண்டால் ஒக்கும் கண்கள் உருவுடையாய் உலகேழும் உண்டாக வந்து பிறந்தாய் திருவுடையாய் மணவாளா திருவரங்கத்தே கிடந்தாய் மகிழ் கமழ்கின்ற ಮಲ್ಲಿಹೈ ಪೂಚೂಟವಾರಾಯ್. 9 ವಿಧವಾದ ಹೂಗಳನ್ನು ಅಲ್ಲಿ ಹೇಳಲ್ಪಟ್ಟಿದೆ ಅಲ್ವಾ? செண்பக மல்லிகையோடு செங்கடு நீரிருவாட்சி என்பகர் பூவும் கொணர்ந்தேன் இன்றிவை சூட்டவாவென்று. அப்படியே வருது, ಮರ್ದು ಹೊಡ್ತು ಮರ್ಬಿಡಿಗೆ. ತುಂಬಾ ಬಾಯಿಗೆ ಏನಕ್ಕೆ ಬರುತ್ತೋ ಅದೇ ಮರ್ತು ಹೋಗುತ್ತೆ ಹೇಳುವಾಗ ಅಲ್ವಾ? ನಿಮ್ಗೆ ಅದು ಆ ಪಾಠಕ್ರಮನೂ ಆಗುತ್ತೆ ಸ್ಮಿತಾ ನಿತ್ಯಾನುಸಂಧಾನದಲ್ಲಿ. ಪಾಪ ಇವಾಗೆಲ್ಲ ಫ್ರೆಂಚ್ ಅಂಡ್ ಲ್ಯಾಟಿನ್ ತರ ಹಿಂಗ್ ನೋಡ್ತಾ ಇದಾರೆ ಅವರು, ಏದೋ ಶೊಲ್ರ ಮಾಮಾವು ನಾಬಳು ಕೇಕರು ಅಂತ. ಬಟ್ ಒಂದ್ ಪಾಠಕ್ರಮ ಆದ್ಮೇಲೆ ಗೊತ್ತಾಗುತ್ತೆ. ಓಕೆ, ಆ ವನಮಾಲೆ ಇಟ್ ಚಾರ್ಜಸ್ ದ ಡಿವಿನಿಟಿ ಬೇಸಿಕಲಿ. ಘಮ 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 ಅಂತ ಅದು ಬೀಸುತ್ತೆ ಪರಿಮಳ. ದಟ್ ಮೀನ್ಸ್ ಟು ಸೇ ಇಟ್ ಇಸ್ ಚಾರ್ಜಿಂಗ್ ದ ಡಿವಿನಿಟಿ. ಎನಿಥಿಂಗ್ ಇದೆ ಅನ್ನೋದು ಬೇರೆ, ಆಯ್ತಾ? ಇದೆ ಅನ್ನೋದು ಬೇರೆ, ಆದ್ರೆ ಆ ಈಗ್ಲೂ ಅದು ಪ್ರಕಟಣವಾಗಿದೆ ಅನ್ನೋದು ಬೇರೆ. ಗೊತ್ತಾಯ್ತಾ? ಬೈಲಹಳ್ಳಿ ಲಕ್ಷ್ಮೀ ಜನಾರ್ದನ ಇದಾನೆ ಅಂದ ತಕ್ಷಣ ಸುಜಾತ ಮಾಮಿ ಓಡ್ತಾರ? ಆದ್ರೆ ಇವ್ರು ಯಾರೋ ಚಿಕ್ಕಮ್ಮ ಶುಭಾಂಗಿನೋ ವತ್ಸಲ ಮಾಮಿನೋ ಯಾರೋ ಮಾಡಿಸ್ತಾ ಇದಾರೆ ಈಗ ಗರುಡೋತ್ಸವ ಅಲ್ಲಿ, ಅದಕ್ಕೆ ಓಡ್ತಾ ಇದ್ದೀರಾ. ವಾಟ್ ಡು ಯು ಮೀನ್ ಬೈ ದಟ್? ದ ಸಾನ್ನಿಧ್ಯ ಹಸ್ ಬಿನ್ ಇವೋಕಡ್. ಲಕ್ಷ್ಮೀ ಜನಾರ್ದನ ಅಲ್ಲಿ ಇದಾನೆ ವೈಪಳ್ಳಿಲಿ ಅನ್ನೋದು ಉರುದಿ,
ಅದನ್ನ ಯಾರು ಸುಳ್ಳು ಅಂತ ಹೇಳಲ್ಲ. ಹಂಗೆ ಅಂತ ದಿನ ಹೋಗಿ ಮತ್ತೆ ಟಿ ಮಾಡ್ಕೊಂಡು ದಿನ ಹೋಗ್ತೀರಾ? ಅದೆಲ್ಲ ಸಾಧ್ಯವಿಲ್ಲ ಮಾಮ. ನಮ್ ಚಿಕ್ಕಮ್ಮ ಇವತ್ ಮಾಡಿಸ್ತಾ ಇದಾರೆ, ಅದಕ್ಕೆ ಹೋಗ್ತಾ ಇದೀವಿ. ದಟ್ ಮೀನ್ಸ್ ಶೀಸ್ ಇವೋಕಿಂಗ್, ಇರೋದನ್ನ ಪ್ರಕಟಣೆಗೊಳಿಸ್ತಾ ಇರೋದು. ದಿವ್ಯ ದೇಶ ದಿವ್ಯ ದೇಶ ದಿವ್ಯ ದೇಶ ಅಂದ್ರೆ ಬಾಕಿ ಎಲ್ಲ ದಿವ್ಯ ದೇಶ ಅಲ್ವಾ? ಬರೀ 108ನೇ ದಿವ್ಯ ದೇಶನಾ? ಬಾಕಿನೂ ದಿವ್ಯ ದೇಶಗಳೇ. ಆದ್ರೆ ಏನಕ್ಕೆ ಈ 108ನ್ನ ನಾವ್ ಲಿಸ್ಟ್ ಅಲ್ಲಿ ಕೊಡ್ತೀವಿ ಅಂದ್ರೆ, ದೇರ್ ಹಿ ಇವೋಕನ್ಸ್ ಥ್ರೂ ದ ಪಾಶುರನ್ಸ್ ಆಫ್ ಆಳ್ವಾಸ್. ಗುರುವಾಯೂರೋ, ವರ್ಕಲ ಜನಾರ್ದನ ಸ್ವಾಮಿ ಕ್ಷೇತ್ರನೋ, ಉಡುಪಿ ಕೃಷ್ಣ ಕ್ಷೇತ್ರನೋ ಆಳ್ವಾರುಗಳು ಹಾಡಿಲ್ಲ. ಹಂಗಾಗಿ ದಿವ್ಯ ದೇಶ ಅಲ್ಲ ಅಂತಾನೋ ಅಲ್ಲ. ಅಲ್ಲಿ ಇವೋಕಂಡ್ ಸಿಸ್ಟಮ್ ಅನ್ನೋದಿಲ್ಲ. ಬೇರೆ ಯಾರೋ ಹಾಡಿದ್ದಾರೆ, ಆಳ್ವಾರುಗಳು ಹಾಡ್ಲಿಲ್ಲ ಅಂದ್ರೆ ಪುರಂದರದಾಸರು ಹಾಡಿದ್ದಾರೆ, ದಾಸರ ಶ್ರೇಷ್ಠರುಗಳು ಹಾಡಿದ್ದಾರೆ ಅಲ್ವಾ? ಪುರಂದರ ವಿಠಲನ ಬಗ್ಗೆ, ಪಾಂಡುರಂಗನ ಬಗ್ಗೆ ತುಕಾರಾಮ್ ಇವರುಗಳೆಲ್ಲ ಹಾಡಿದ್ದಾರೆ ಅಲ್ವಾ? ಆಳ್ವಾರುಗಳ ಹಾಡಿರೋದನ್ನ ಒಂದು ಪಟ್ಟಿ ಮಾಡಿದಾಗ ದೇ ಇವೋಕಂಡ್ ಲಾಟ್ ಥ್ರೂ ದೇರ್ ಪಾಶುರಮ್ಸ್ ಅಂತ ಗೊತ್ತಾಗುತ್ತೆ. ಇವೋಕಿಂಗ್ ಸಿಸ್ಟಮ್ ಅನ್ನೋದು ಈಗ ಇವರ ಮುಖ್ಯವಾದ ಗುಣ. ಯಾರ್ದು? ತೊಂಡರಡಿ ಕುಡಿಯಾಳ್ವಾರ್. ಚಾರ್ಜಿಂಗ್ அப்படியே அந்த ಅಟ್ಮಾಸ್ಫಿಯರೇ ಚಾರ್ಜ್ ಆನ ಮಾದರಿ ಇருக்கு ಅಂತ ಹೇಳ್ತೀವಲ್ವಾ? ಅಲ್ವಾ? ಕೆಲವ್ರು ಬಂದ್ರೆ ಡಿಸ್ಚಾರ್ಜ್ ಆಗಿ ಹೋಗುತ್ತೆ. ಯಾಕಾದ್ರೂ ಬಂದ್ರು ಅಂತ. ಯಾಕೆ ಹೇಳಿ? ಅವ್ರ ಬಾಯಲ್ಲಿ ಒಳ್ಳೆ ನುಡಿನೇ ಬರಲ್ಲ. ಯಾರು ನೆಗೆಟಿವಿಟಿನೇ ತುಂಬಾ ಇರತ್ತೆ. ಯಾರಿಗ್ ಕ್ಯಾನ್ಸರು, ಯಾರ ಮನೇಲಿ ಯಾರ್ಯಾರು ಸತ್ರು, ಯಾರ ಮನೇಲಿ ಏನೇನೋ ಪಾತಕಗಳಾಯ್ತು, ಎಲ್ಲೆಲ್ಲಿ ಆಕ್ಸಿಡೆಂಟ್ಗಳು, ಇಲ್ದೆ ಇರೋ ಬರೋ ನ್ಯೂಸ್ ಎಲ್ಲ ಕೊಡ್ತಾ ಇದ್ರು. ನಮ್ ರೋಡಲ್ಲಿ ಒಬ್ರು ಇದಾರೆ, ನನ್ ಸ್ಟೂಡೆಂಟ್ ಅವರು, ಮಂಗಳ ಅಂತ ಹೆಸರು. ನಮ್ಮಮ್ಮ ಹೆಸರೆಲ್ಲ ಹೇಳಾಗಿದ್ಯೋ, ನಿನ್ ಯಾರ್ದ ಬಿಡಿ ಮಂಗಳ ಅಂಟು ಪೇರು ಹೆಚ್ಚಾಳ, ಆ ಮಂಗಳ ಅಂಟು ಕುಡ್ಕೊಡ್ಬ ಅಂತ. ಯಾಕಂದ್ರೆ ಮಾತೆತ್ತಿದ್ರೆ ಬರೀ ಇದೆ ಅವರು. ನಾ ಹೇಳ್ದೆ, ಆಂಟಿ ಸಾವು ನೋವು ಇದೆಲ್ಲ ಎಲ್ಲರ ಮನೇಲೂ ಕಾಮನ್ನು. ಅದನ್ನ ಹೇಳೋದಿದ್ರೆ ಇನ್ನೊಬ್ರಿಗೆ ತಗೊಂಡ್ ಹೋಗ ಅಹಿತವಾಗಿ ಹೇಳ್ಬೇಡಿ. ಯಾರಾದ್ರೂ ಒಂದು ಒಳ್ಳೆ ಸೀರೆ ಉಟ್ಟಿದ್ರೆ ಕೆಟ್ಟ ಸೀರೆನೇ ಉಡ್ಲಿ, ಕೆಟ್ಟ ಸೀರೆ ಉಟ್ರೆ ಸುಮ್ಮನೆ ಇರ್ಬೇಕು, ಹೇಳ್ಬಾರ್ದು. ಒಳ್ಳೆ ಸೀರೆ ಇದ್ರೆ ಅಪ್ರಿಶಿಯೇಟ್ ಮಾಡ್ಬೇಕು. ನೋಡಿ, ವೆಸ್ಟರ್ನರ್ಸ್ ಎಲ್ಲ ಗುಣ ಇದೆ. ಇಫ್ ದೇ ವಾಂಟ್ ಟು ಅಪ್ರಿಶಿಯೇಟ್, ದೇ ಡೆಫಿನೆಟ್ಲಿ ಅಪ್ರಿಶಿಯೇಟ್. ಬಟ್ ಇಫ್ ಸಮಥಿಂಗ್ ಡಿಪ್ರಿಸಿಯೇಷನ್, ದೇ ಡೋಂಟ್ ಟೆಲ್. ದೇ ನೆವರ್ ಕಮ್ ಟು ಯು. ಅಯ್ಯಯ್ಯ ನನ್ನವೇ ಇಲ್ಲ ಅಂತ ಅವ್ರು ಹೇಳಲ್ಲ. ಅವ್ರ ಬಾಯಲ್ಲಿ ಎಲ್ಲಾದ್ರೂ ಇದೆಯಾ ಕೇಳಿ? ವೆಸ್ಟರ್ನರ್ಸ್ ಅಲ್ಲಿ ರಿಯಲಿ ವಿ ಹ್ಯಾವ್ ಟು ಫಾಲೋ ದೆಮ್. ಅಯ್ಯೋ ರೊಂಬ ನನ್ನ ಇருக்கு ಅನ್ನೋದನ್ನ ತುಂಬಾ ಚೆನ್ನಾಗಿ, ವಾವ್, ವಂಡರ್ಫುಲ್, ಅಮೇಝಿಂಗ್ ಅಂತ ಇಲ್ಲಿಂದ ಹೇಳ್ತಾರೆ. ರಿಯಲಿ ಫ್ಯಾಂಟಾಸ್ಟಿಕ್ ಅಂತಾರೆ. ಹೋಪ್ಲೆಸ್ ಅನ್ನೋದು ಬಂದಿದ್ಯಾ ಅವ್ರ ಬಾಯಲ್ಲಿ? ಯಾರಾದ್ರೂ ಕೇಳಿದೀರಾ ಅಮೆರಿಕನ್ಸ್ ಬಾಯಲ್ಲಿ? ಅವರಿಂದ ಎಷ್ಟು ಕಲಿಯೋದಿದೆ ನೋಡಿ ಅಲ್ವಾ? ಡಿಪ್ರಿಶಿಯೇಟ್ ಮಾಡೋದು, ಡಿಮೋಟಿವೇಟೆಡ್ ವರ್ಡ್ಸ್ ಯಾರಿಗೂ ಇಷ್ಟ ಆಗಲ್ಲ. ಸುಜಾತ ಮ್ಯಾಮ್, ನೀವು ಚೆನ್ನಾಗಿರೋ ಸೀರೆ ಉಟ್ಕೊಂಡಿದ್ರೆ ಹೇಳೋಣ ಬೇಕಾದ್ರೆ ತುಂಬಾ ಚೆನ್ನಾಗಿದೆ ಅಂತ. ಚೆನ್ನಾಗಿಲ್ಲದೆ ಇರೋ ಸೀರೆ ಉಟ್ಕೊಂಡಿದ್ರೆ ಅದು ಅವ್ರು ಚಂದ ಇರ್ಬೋದು, ನನಗ್ ಚೆನ್ನಾಗಿಲ್ಲ ಅಷ್ಟೇನೆ. ಅದನ್ ಬೇಕು ಅಂದ್ರೆ ಬೇಕು ಅಂತ ಮಾಸ್ಕ್ ಹಾಕೊಂಡು ತುಂಬಾ ಚೆನ್ನಾಗಿದೆ ಮ್ಯಾಮಿ ಅಂತ ಹೊಗಳೋದೇನ್ ಬೇಕಿಲ್ಲ, ಹತ್ರಕ್ಕೂ ಹೋಗೋದ್ ಬೇಕಿಲ್ಲ, ಹೇಳೋದು ಬೇಕಿಲ್ಲ. ಚೆನ್ನಾಗಿಲ್ಲ ಮ್ಯಾಮಿ, ಈ ಸೀರೆನ್ ಯಾಕೆ ನಿಮ್ ಮುಖಕ್ಕೆ ಕುಟ್ಕೊಂಡ್ರಿ ಅಂದ್ರೆ ನಾನ್ ನಿನ್ನ ಕೇಳದ್ನಾ ಅಂತ ನೆಕ್ಸ್ಟ್ ಪ್ರಶ್ನೆ ಬಂತು. ಒಪ್ಕೋತೀರಾ? ಧೈರ್ಯ ಆದವ್ರಾದ್ರೆ ಈಗ ನಿಮ್ ಸರ್ಟಿಫಿಕೇಟ್ ನನ್ ಮಗ ಕೇಳ್ದ ಅಂತಾರೆ ಅಲ್ವಾ? ಅದಕ್ಕೆ ಯಾರ್ಗೆ ಆಗ್ಲಿ ದ ಎಂಟೈರ್ ಸಿಸ್ಟಮ್ ಹ್ಯಾಸ್ ಟು ಗೆಟ್ ಚಾರ್ಜ್. ಅದನ್ನ ಡಿಮೋಟಿವೇಟ್ ಮಾಡೋದಲ್ಲ ಅಲ್ವಾ? ಧೈರ್ಯವಾಗಿ ಹೇಳಿದ್ರು, ಈ ತರ ನಾನು ಹೋಗ್ತಾ ಇದ್ದೀನಿ ಬಯಲಳ್ಳಿಗೆ, ಆದಷ್ಟು ಕೇಳಿಸ್ಕೊತೀನಿ ಆಡಿಯೋ ಅಂತ. ಅದನ್ನ ಚಾರ್ಜ್ ಮಾಡ್ಬೇಕು. ತುಂಬಾ ಒಳ್ಳೇದು ಮಮ್ಮಿ, ಹೋಗ್ ಬನ್ನಿ, ದೇವ್ರ ಸೇವೆ ಮಾಡ್ಕೊಂಡ್ ಬನ್ನಿ, ನೋಡಿ ಆದ್ರೆ ಕೇಳಿಸ್ಕೊಳ್ಳಿ. ಅಂಡ್ ಡಿಮೋಟಿವೇಟ್ ಮಾಡಿ ನೀವನ್ ಚಾರ್ಜ್ ಮಾಡ್ಲಿಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ? ನೆಕ್ಸ್ಟ್ ಟೈಮು ಹೋಗೋದೇ ಹೇಳಲ್ಲ. ಇವ್ರ ಹತ್ರ சொன்னாதானே ஒம்பு, சொல்லாம விட்டுடலாம். உடம்புக்கு ஏதோ முடியல அதனால வரல ಅಂತೀರ. ಅವಾಗ உடம்புக்கு முடியாದಕ್ಕೆ ನಾವೊಂದು சொல்ல முடியாது. ಅವಾಗ ಈಗೇನೋ ಮಾಮ ಅದಕ್ಕೆ ಬರಕ್ಕಾಗ್ಲಿಲ್ಲ ಅಂದ್ಬಿಟ್ರೆ ಮುಗ್ದಾಯ್ತಲ್ಲ, ಕಥೆಯೇ ಮುಡಿದಿದ್ದು ಪೋ ಅಲ್ವಾ? ಸೊ ಯಾವುದೇ ಒಂದು ನಮ್ಮ ಮಾತಾಗ್ಲಿ, ನಮ್ಮ ನಡವಳಿಕೆ ಆಗ್ಲಿ, ಅಟ್ಮಾಸ್ಫಿಯರ್ನ ಚಾರ್ಜ್ ಮಾಡುವಂತಹ ಗುಣ ಯಾರಲ್ಲಿತ್ತು? ತೊಂಡರಡಿ ಪುಡಿಯಾಳ್ವಾರಲ್ಲಿ ಇತ್ತು. ಈ ಚಾರ್ಜ್ ದೇವದೇವಿ, ಒಂದು ವೇಶ್ಯೆ, ಒಂದು ರಾಜನ ಅತ್ತಕಿ, ಪರಮ ಭಕ್ತೆ ಆಗೋದ್ಲು ರಂಗನಿಗೆ. ಅವಳು ಬಂದಿದ್ದು ಸವಾಲ್ ಹಾಕಿ, ಈ ದೇವದೇವ ಅನ್ಕೊಂಡು ಈ ವಿಪ್ರನಾರಾಯಣ ಸದಾ ನಾರಾಯಣನ ಮೇಲೆ ಗಮನವಾಗಿದ್ದಾನಲ್ವಾ?
ಇವನನ್ನ ನನ್ನ ಕಡೆ ತಿರುಗಿಸ್ಕೊಳ್ಳಿಲ್ಲ ಅಂದ್ರೆ ನನ್ನ ಹೆಸರು ದೇವದೇವಿನೇ ಅಲ್ಲ. ನೀನ್ ಏನೇ ತಿರ್ಗ್ಸಕ್ ಪ್ರಯತ್ನ ಪಟ್ರು ಆತ ನಿನ್ ಕಡೆಗ್ ತಿರುಗ್ಬೋದು, ಆದ್ರೆ ನೀನು ಅವನನ್ನ ನಿನ್ನ ಅಡಿಯಾಳ್ ಮಾಡ್ಕೊಳಕ್ ಸಾಧ್ಯವಿಲ್ಲ. ನೀನು ಅವನ ಅಡಿಯಾಳ್ ಆಗ್ತೀಯ ಅಂತ ಊರವರೆಲ್ಲ ಹೇಳಿದ್ರು. ಕೇಳಿಲ್ಲ ಅವಳು, ಸವಾಲ್ ಬಿಟ್ಲು, ಐ ಆಮ್ ಗೋಯಿಂಗ್ ಟು ಮೇಕ್ ಹಿಮ್ ಸರ್ವೆಂಟ್ ಫಾರ್ ಮೀ ಅಂತ. ಅವ್ರೇನೋ ವಿಪ್ರನಾರಾಯಣರು ಸರ್ವೆಂಟ್ ತನಾನೇ ಆಗೋದ್ರು. ಯಾರಿಗೆ? ದೇವದೇವಿಗೆ. ಆದ್ರೆ ದೇವದೇವಿ ಸುಮ್ನಿರ್ಲಿಲ್ಲ. ನಿಮ್ಮಂತಹ ಪರಮ ಭಾಗವತ ಶ್ರೇಷ್ಠರನ್ನ ನನ್ನ ಕಾಲಿಗೆ ಬೀಳಿಸ್ಕೊಂಡು ನನ್ನ ಮನೆ ಬಾಗ್ಲಿಗೆ ಬರೋ ತರ ಮಾಡ್ಕೊಂಡಲ್ಲ, ನನಗ್ ರವರವ ನರ್ಕ ಅಲ್ಲ, ಯಮಾನೆ ಒಂದು ದೊಡ್ಡ ನರ್ಕ ನನಗೆ ಅಂತಾನೆ ಪ್ರತ್ಯೇಕವಾಗಿ ಸೃಷ್ಟಿಸ್ಬೇಕು ಅಂತ ಇವ್ರ ಕಾಲಿಗೆ ಅವಳು ಬಿದ್ಲು. ಹಿಸ್ ಚಾರ್ಜ್ ವಾಸ್ ಸೋ ಮಚ್. ಫೈನಲಿ ಇಬ್ರು ಈ ಭಕ್ತ ಮಹಾಶಯರಿಗೆ ಅನುಗ್ರಹ ಮಾಡಕ್ಕೆ ಪರಮಾತ್ಮ ಬಂದ ಅಲ್ವಾ. ಇನ್ನೊಂದು ವಿಶೇಷ ಗುಣ, ರಂಗನನ್ನೇ ಇವ್ರು ಹಾಡಿದ್ದಾರೆ, ಇನ್ಯಾರನ್ನೂ ಹಾಡ್ಲಿಲ್ಲ ಅಲ್ವಾ. அது தெரியும் இல்லையா உங்களுக்கெல்லாம்? இந்த ஒரு ரங்கனுக்கெல்லாமல் மற்றொரு குரங்கனுக்கு பாடகில்லை. ஸ்ரீனிவாச பெருமாள் வந்து கேக்குறாரு, ஐயா தொண்டரடிப்புடியா ஆழ்வாரரே, எனக்கு ஒரு கிரெடிட் ஆவது கிடைக்கும் ஐயா, என்ன மேல ஒண்ணு பாடு. 11 பாடிய பெருமாள், ಅದು ಯಾರಿಗಾದೋ ಆ ಹೆಸರು ಸಲ್ಲುತ್ತೆ? ಶ್ರೀರಂಗದ ರಂಗನಾಥನ್ಗೆ ಒಬ್ಬನಿಗೆ. ಯಾಕೆ ಹೇಳಿ? திருமலையப்பனுக்கு 9 பாடிய பெருமாள், 11 பாடிய பெருமாள் இல்ல, 9 பாடிய பெருமாள். கஞ்சி வரதராஜன் 9 பாடிய பெருமாள். சாரங்கபாணி அது 9 இல்லை விடுங்கோ, 5 பாடிய பெருமாள் இல்லையா. அதுக்கு ரொம்ப குறைவே ஆயிடுத்து பாவம். 5க்கு போய் ನಿನ್ನದು. 5 ಜನ ಹಾಡಿದ್ದಾರೆ, ಇಬ್ರು ಹಾಡಿದ್ದಾರೆ, ಒಬ್ರು ಹಾಡಿದ್ದಾರೆ, 3 ಜನ ಹಾಡಿದ್ದಾರೆ. ರಂಗನಾಥನ್ ಮಾತ್ರ 10 ಜನಾನು ಏಕಕಂಠಕರಾಗಿ ಹಾಡಿದ್ದಾರೆ. ಆ ಕ್ರೆಡಿಟ್ ಸಲ್ಲಬೇಕಾದ್ರೆ ಅದಕ್ಕೆ ಕಾರಣ ಯಾರು? தொண்டரடிப்புடி ஆழ்வார் இல்லையா. 10 ಪತ್ತಾಹ 10 ಕೊತ್ತಮಾಹ ಪಾಡಿರ್ಕ ಅಂತ ಹೇಳ್ಬೋದು. ತೊಂಡರಡಿಪುಡಿ ಆಳ್ವಾರ್ ತನ್ನ ಊರಿನ ರಂಗನಾಥನ್ ಮೇಲೂ ಹಾಡ್ಲಿಲ್ಲ. ಅದು ಗೊತ್ತಾ ನಿಮಗೆ? ತನ್ನ ಊರಲ್ಲಿ ಇರೋವನೇ ರಂಗನಾಥ. மண்டங்குடி என்பர் மாமரையோர் மன்னிய சீர் தொண்டரடிப்பொடி தொன்னகரம் தெண்டு வித்திடத்தவையில் தென்னரங்கத்தம்மானை பள்ளி உணர்த்தும் ಪಿರಾನುದಿತ್ತ ಊರ್ ಅಂತ ತನಿಯನ್ ಅಲ್ವಾ. ಅಲ್ಲಿ ರಂಗ ಅಂತ ಬರೋದು ಶ್ರೀರಂಗ ಅಲ್ಲ, ಗೊತ್ತಾ ನಿಮ್ಗೆ? ಆ ತನಿಯನ್ ಶ್ಲೋಕದಲ್ಲಿ ಅರ್ಥ ನೀವು ನೋಡಿದ್ರೆ, ಪಿರಿಯವಾಚಾನ್ ಪಿಳ್ಳೆ ವ್ಯಾಖ್ಯಾನ ನೀವು ತೆಗೆದು ನೋಡಿ, ಅದ್ರಲ್ಲಿ ಆ ರಂಗ ಅಲ್ಲ, ತಿರುಮಂಡಂಗುಡಿ ರಂಗ ಬರ್ತಾನೆ. ತಿರುಮಂಡಂಗುಡಿ ರಂಗನನ್ನ ಹಾಡೇ ಇಲ್ವಲ್ಲ ತೊಂಡರಡಿಪುಡಿ ಆಳ್ವಾರ್ ಅಂತ ಕೇಳಿದಾಗ, ತಿರುಮಂಡಂಗುಡಿ ರಂಗಾನೇ ಈ ತೊಂಡರಡಿಪುಡಿ ಆಳ್ವಾರ ಕೊಟ್ಟಿದ್ದು ಅನ್ನೋ ಅರ್ಥ ಅದು, ಗೊತ್ತಾಯ್ತಾ? ಸೊ ಈ ತೊಂಡರಡಿಪುಡಿ ಆಳ್ವಾರರ ಒಟ್ಟು ಗುಣ ಏನು ಅಂದ್ರೆ ಚಾರ್ಜಿಂಗ್ ದ ಡಿವಿನಿಟಿ, ಗೊತ್ತಾಯ್ತಾ? ಇವೋಕಿಂಗ್ ದ ಡಿವಿನಿಟಿ. ಅಟ್ಮಾಸ್ಫಿಯರ್ ನ ಚಾರ್ಜ್ ಮಾಡೋ ತರ ಆ ಪರಮಾತ್ಮನ ಇರುವಿಕೆಯನ್ನ ಇಮ್ಮಡಿಸಿ ನೂರ್ಮಡಿಸುವುದೇ ತೊಂಡರಡಿಪುಡಿ ಆಳ್ವಾರರ ಗುಣ. ಪ್ರಹ್ಲಾದನಲ್ಲಿ 2ಕ್ಕೂ ಮೌನ ವಹಿಸಿದ್ರೆ ಹಿಂಗೆ, ஆழ்வார் பத்தி சொல்லும் போது கடுமௌனம், ಪ್ರಹ್ಲಾದನ ಪತಿ சொல்லும்போது ಕಡುಮೌನಂ. ಯಾವ್ದಾದ್ರೂ ಒಂದಕ್ಕಾದ್ರೂ ಉತ್ತರ ಕೊಡ್ಬೇಕು. ಪ್ರಹ್ಲಾದನಲ್ಲಿ ಹೆಂಗ್ ನೋಡ್ತೀರಾ? ಸದಾ ನಾರಾಯಣನೇ ಮಾಡಿದ್ದೆ, ಜಪ ಮಾಡಿದ್ದೆ. ಅವರಲ್ಲಿ ನಾರಾಯಣ ಮಂತ್ರವನ್ನ ಎಲ್ಲರಿಗೂ ಜಗತ್ತಿಗೆ ಸಾರುವಂತದ್ದು. ಎಂತಹ ಸಂದರ್ಭದಲ್ಲಿ ಜಪದಿಂದ ಅಂತ ನೀವ್ ಹೇಳ್ತೀರಾ, ಬಟ್ ಬರೀ ಜಪದಿಂದ ಪರಮಾತ್ಮನ ಇವೋಕಿಂಗ್ ಸಿಸ್ಟಮ್ ಏನು ಇವೋಕ್ ಆಗಲ್ಲ. ಪರಮಾತ್ಮನ ಸಾನ್ನಿಧ್ಯ ನೂರ್ಮಡಿಸ್ಬೇಕಾದ್ರೆ ಬರೀ ಆ ಒಂದು ಜಪದಿಂದ ಸಾಧ್ಯ ಆಗಲ್ಲ. ಅಥವಾ ತಿರುವನಂತಪುರದಲ್ಲಿ ಮಾಡ್ತಾರಲ್ಲ ಮೂರ ಜಪಂ ಅಂತ, ನಾವೆಲ್ಲ ಮಾಡ್ತಾ ಇದೀವಲ್ಲ ಈಗ ಮೂರ ಜಪಂ. ಇವರು ದಿನಾ ಬರ್ತಾ ಇದ್ದಾರೆ, ಸ್ಮಿತಾ. ನಾವ್ ಇಟ್ ಇಸ್ ಗೋಯಿಂಗ್ ಟು ಬಿ 48 days. ನನ್ ಯಾವ ಬ್ಯಾಚ್ ಯಾವ ಸ್ಟೂಡೆಂಟು ಬರ್ತಾ ಇಲ್ಲ. ಉಷಾ ಅಕ್ಕ ಮಿಸ್ ಮಾಡದೆ ಬರ್ತಾ ಇದ್ದಾರೆ, ಸ್ಮಿತಾ ಬರ್ತಾ ಇದ್ದಾರೆ. ನಿಮ್ಗೂ ಹೇಳಿದೆ ಎಲ್ಲಾರ್ಗು, ಯಾರು ನಿಮ್ ಪಾಡ್ ನೀವು ಮಾಡ್ಕೊಡಿ ಅಂತ ಆರಾಮಾಗಿದ್ದೀರಾ. ಒಬ್ರಾದ್ರೂ ಬಂದಿದ್ದೀರಾ? ಬರೋದು ಇಲ್ಲ ಬಿಡಿ, ಯಾಕೆ ಹೇಳಿ ಪ್ರಯೋಜನ ಇಲ್ಲ. ನೆಕ್ಸ್ಟ್ ಮಾಡ್ದಾಗ ಹೇಳ್ತೀನಿ, ಬನ್ನಿ. ಓಕೆ.
ಆಯ್ತು ಆಲ್ಮೋಸ್ಟ್ 35 days ಆಯ್ತಲ್ವಾ ಸ್ಮಿತಾ? ಹಾ ಇನ್ another ಇನ್ನೊಂದು another ದಿನ ಫೆಬ್ರವರಿ 1st February 1st ವರೆಗೂ ಉಳಿದಿದೆ. 48 days ಬ್ರಹ್ಮರಥ ಗುಡುಗಿಸ್ಬಿಟ್ವಿ ನಾವು ಅಂತೂ ಇಂತು. ಅದು ಫಸ್ಟ್ ಸ್ಮಿತಾ ಅವ್ರ ಬ್ಯಾಚಿಗೆ ನಾನು ವಿಷ್ಣು ಸಹಸ್ರನಾಮ ರಿವಿಷನ್ ಮಾಡೋದು ಅನ್ಕೊಂಡು 7 ದಿನ ಸಪ್ತಾಹ ವಿಧಿ ಪ್ರಕಾರ ಮಾಡಿ ಅಂದೆ. ಆಮೇಲೆ ಮಮ ಮುಗ್ದೇ ಹೋಗುತ್ತೆ ಅಂದ್ರು ಇವರೆಲ್ಲ. ಸರಿ 9 ದಿನ ನವಾಹಂ ಮಾಡೋಣ ಅಂತ 2 ದಿನ ಎಕ್ಸ್ಟೆಂಡ್ ಮಾಡಿದೆ. ಅಯ್ಯೋ ಮುಗ್ಸೇ ಬಿಡ್ತೀರಾ ಅಂದ್ರು. ಆಮೇಲೆ ಮನಸ್ಸಿಗೆ ಹೊಳಿತು, ಸರಿ ಧನುರ್ಮಾಸ ಪೂರ್ತಿ ಮಾಡೋಣ ಅಂತ. ಧನುರ್ಮಾಸ ಅಂದ್ರೆ ಎಷ್ಟು ದಿನ ಆಗುತ್ತೆ? ಸಂಕ್ರಾಂತಿ ಎಲ್ಲ ಸೇರ್ಸಿ 33 ದಿನ ಲೆಕ್ಕ ಬಂತು. ಆಮೇಲೆ ಮನ್ಸಿಗೆ ಅನ್ನಿಸ್ತು 33 ದಿನಾನೇ ಎಳ್ಕೊಂಡ್ ಹೋದ್ಮೇಲೆ ಬಾರಿ 48 ಕಷ್ಟವಾ? 33 ದಿನ ಮಾಡೋದ್ ಕಷ್ಟ, ಇನ್ನ ಅದಕ್ಕೆ ಒಂದು 12 ದಿನ ಸೇರ್ಸೋದೇನ್ ಕಷ್ಟ ಇಲ್ಲ ಅನ್ನಿಸ್ತು. ಅದು ನೋಡಿ ನನ್ನಿಂದ ಅಲ್ಲ, ಅವನು ನಮ್ಮಲ್ಲಿ ಕೂತು ಮಾಡಿಸ್ತಾ ಇದ್ದಾನೆ. ದಿಸ್ ಇಸ್ ಕಾಲ್ಡ್ ಚಾರ್ಜಿಂಗ್ ಅಲ್ವಾ? ಅವನು ಎಕ್ಸಿಕ್ಯೂಟ್ ಮಾಡ್ದ. ನೋಡಿ ಇವತ್ತಿನ ದಿನ ನಮ್ಗೆಲ್ಲ 6 ಗಂಟೆಗೆ ಎದ್ದು 6:30 ಹೊತ್ತಿಗೆ ವಿಷ್ಣು ಸಹಸ್ರನಾಮ ಮುಗಿಸೋದು ಒಂದ್ ಸುಮ್ನೆ ಚಿಟಿಕೆ ಹೊಡೆದಂಗೆ. ಅಯ್ಯೋ ಹೇಳ್ಬೇಕಾ, ಅಯ್ಯೋ ಅದನ್ನ ಎದ್ದು ನಾವ್ ಅನುಸಂಧಾನ ಮಾಡ್ಬೇಕಾ ಅನ್ನಿಸ್ತಾ ಇಲ್ಲ ಅಲ್ವಾ? ದಟ್ ಇಸ್ ಚಾರ್ಜಿಂಗ್. ಭಗವದ್ ವಿಚಾರದಲ್ಲಿ ಈಗ ನೀವೆಲ್ಲ ಚಾರ್ಜ್ ಆಗಿದ್ದೀರಾ. 3 ಗಂಟೆಗೆ ಸೋಮವಾರ ಬಂದು ಅಸೆಂಬಲ್ ಆಗಿ ಬೈಲಲ್ಲಿ ಹೋದ್ರೂ ಪರವಾಗಿಲ್ಲ, ಆಂದಿವೇ ಕುತ್ಕೊಂಡು ಅಸೆಂಬಲ್ ಆಗಿ ಆದ್ರೂ ಪಾಠ ತಗೊಳ್ಳೋದು ದೊಡ್ಡ ಮಟ್ಟದ ಶ್ರಮನಾ? ಶ್ರಮ ಅನ್ನಿಸ್ತಾ ಇದೆಯಾ? ಯಾಕೆ ಶ್ರಮ ಇಲ್ಲ? ಬಿಕಾಸ್ ಯು ಆರ್ ಚಾರ್ಜ್ಡ್. ಯು ಆರ್ ಮೆಂಟ್ ಫಾರ್ ಇಟ್ ಮೆಂಟಲಿ ಅಲ್ವಾ? ಹೋದ್ ಕ್ಲಾಸ್ ತಪ್ಪಿಸ್ಕೊಂಡ್ರು ಪರವಾಗಿಲ್ಲ, ಇನ್ನೊಂದ್ ಕ್ಲಾಸ್ ಸಾರಿ ಕೇಳ್ಕೊಂಡಾದ್ರೂ ಹೋಗ್ಬಿಡೋಣ ಅಂತ ಮಾಮ ಬಂದಿದಾರಲ್ಲ, ಬಿಕಾಸ್ ಯು ಆರ್ ಚಾರ್ಜ್ಡ್. ಹೌದು ಸ್ಮಿತಾ, ನನ್ ಕಾಲ್ ಎಳಿತಾ ಇಲ್ಲ. ದಟ್ ಇಸ್ ಹೌ ಭಾಗವತ ಮೇಕ್ ಯು ಟು ಕಮ್ ಬ್ಯಾಕ್ ಅಲ್ವಾ? ದ ಪೀಪಲ್ ಹೂ ಡಸಂಟ್ ಕಮ್ ಬ್ಯಾಕ್, ದೇ ಕೆನಾಟ್ ಕಮ್ ಬ್ಯಾಕ್. ಯಶೋಧ ಮಾಮಿ, ಇಂದ್ರಾಣಿ ಅವರೆಲ್ಲ ಬಿಟ್ರಲ್ಲ ಈಗ, ವೈ ದೇ ಕೆನಾಟ್ ಕಮ್ ಬ್ಯಾಕ್? ಆ ಚಾರ್ಜ್ ಇಂದ ಹೊರಟೋಗಾಯ್ತು ಅವ್ರು ಅಷ್ಟೇನೆ ಅಲ್ವಾ? when there's a charge within you, you must utilize it. ಯಾವಾಗ್ಲೂ ಈ ಚಾರ್ಜ್ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಈ ಫೋರ್ಸ್ ಈಗ ನನ್ನನ್ನ ಕಲಿ ಅಂದ್ರೆ ಕಲಿಯಕ್ಕಾಗತ್ತಾ? ಆ ಗುರು ಇಲ್ವೂ ಇಲ್ಲ, ಭಗವತ್ ತಿರುಬಡಿ ಸೇರಾಯ್ತು ಅವರು. ಅದೇ ಗುರು ಇದ್ದಿದ್ರು ಇದೇ ತರ ಹೋಗಿ ಕಲ್ತ್ಕೋಬೇಕು ನೀ ಭಾಗವತ ಅಂದಿದ್ರು ನಂಗೆ ಆಗ್ತಾ ಇರ್ಲಿಲ್ಲ ಈ ವಯಸ್ಸಲ್ಲಿ ಅಲ್ವಾ? ಅದೆಲ್ಲ ಒಂದೊಂದ್ ಟೈಮ್ ಪೀರಿಯಡ್ ಅಷ್ಟೇನೆ. ಸರಿ, ಪ್ರಹ್ಲಾದನಲ್ಲಿ ಆ ಚಾರ್ಜ್ ಎಲ್ಲಿ ನೋಡ್ತೀರಾ? ಇದು ವಾಯ್ಕ್ ಅಪ್ಪೋದನ್ನು ಕೂಸಾಮ ಚಾರ್ಜ್ 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 ನಣಿಕ್ರ ಅರ್ಥ ತೆಂಜ್ಗಡೆ ಇಲ್ಲಿ ಅಂತ ಇದ್ದೀರಾ? ಹಾಗೆ ಅವನಿಗೆ ಅನೇಕ ತರದ ಶಿಕ್ಷೆಗಳು ಕೊಟ್ಟಾಗ್ಲೂ ಅವನ ಏಕಾಗ್ರತೆ ಭಗವಂತ ನೆಲೆಸ್ತೇ ಹೊರತ ಎಲ್ಲೂ ಹೋಗ್ಲೇ ಇಲ್ಲ. ಅದು ಬೇರೆ ಭಕ್ತಿಗೆ ನೀವು ನವವಿಧವಾದ ಭಕ್ತಿಗಳಲ್ಲಿ ಅದನ್ನ ಹೇಳ್ಬಿಟ್ರಿ ನೀವು, ಆಯ್ತಾ? ಪಾದ ಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ ಅದ್ಯಾವುದು ಇಲ್ದೆ ಸ್ಮರಣೆಯಲ್ಲಿ ಅದನ್ನ ಹೇಳಾಯ್ತು. ಎಕ್ಸಾಂಪಲ್ ಆಗಿ ಸೀತೆಯನ್ನ ಎಕ್ಸಾಂಪಲ್ ಕೊಟ್ಟೆ. ಸಿಲೆಬಸ್ ತುಂಬಾ ದೊಡ್ಡದಾದ್ರಿಂದ ಒಂದ್ ಕಾರ್ನರ್ ಅಲ್ಲಿ ಹೇಳಿರೋದು ಇನ್ನೊಂದ್ ಕಾರ್ನರ್ ಗೊತ್ತಾಗಲ್ಲ ಅಂಟಿಲ್ ಯು ರೈಟ್ ಇಟ್ ಡೌನ್ ಆಸ್ ಎ ನೋಟ್ಸ್. ನಾನ್ ನೋಟ್ಸ್ ಇನ್ನು ಅದಕ್ಕೆ ಶುರು ಮಾಡಿಲ್ಲ. ಬೈರಳಿಗೆ ಬರೋರೆಲ್ಲ ಬಂದ್ಬಿಡ್ಲಿ, ಆಮೇಲೆ ಶುರು ಮಾಡೋಣ ಅಂತ. அப்பி தப்பியும் பயப்படி பொத்த சொல்றலாதா ದಮ್ಮಯ್ಯ ಗಟ್ಟಿ சொல்றல ಆಗಿಲ್ಲ ಏನಿಲ್ಲ, ಎಲ್ಲ ಏನು ಪರವಾಗಿಲ್ಲ. ಹೇಳ್ತೀನಿ, ಏನಿದೆ ಅದನ್ನ ಹೇಳಲೇಬೇಕು. ಅಲ್ಲ, ನಂಗೂ ಸ್ವಲ್ಪ ತುಂಬಾ ಸೀರಿಯಸ್ ಆಗಿ ಪಾಠ ಮಾಡಕ್ ಆಗಲ್ಲ, ಅವಾಗವಾಗ ಕಾಲ್ ಎಳಿತಾ ಇರ್ತೀನಿ ನಾನು. ನಂಗೊತ್ತು ಹುಲ್ಕಲ್ಲು, ಆಮೇಲೆ ಇನ್ಯಾವ್ದು ಮಾದಿಹಳ್ಳಿ. ಈ ಜನವರಿ ಬಂತು ಅಂದ್ರೆ ಏಪ್ರಿಲ್ ವರ್ಗು ನಮ್ ಅಷ್ಟಗ್ರಾಮದವ್ರು ಏನ್ ಅಷ್ಟು ಬೇಗ ನನ್ ಕೈಗೆ ಸಿಗಲ್ಲ, ನಂಗ್ ಗೊತ್ತು. ಬಿಟ್ಟಾಕಿ ಡಿಸ್ಕನೆಕ್ಷನ್ಸ್ ಆಗ್ತಾನೆ ಇರುತ್ತೆ, ಬಟ್ ಸ್ಟಿಲ್ ದೇ ಆರ್ ಕನೆಕ್ಟೆಡ್. ಅದೇನೋ ಶೈಲಾ ಮಾಮಿ ನನ್ನ ಪುಣ್ಯ ಕೂತಿದ್ದಾರೆ, ನಿಮ್ ಮಾವನವ್ರು ಹೋಗಿ ನನಗ್ ಒಂಚೂರು ಹೆಲ್ಪ್ ಮಾಡಿದ್ರು. ಇಲ್ದಿದ್ರೆ ಅವರು ಏನ್ ನಿಲ್ಲವ್ರಲ್ಲ. ಹೋಗ್ ಬನ್ನಿ, ಕುಡೀರಿ. ಅಷ್ಟು ತಲೆ ತಿನ್ನ ನಾನು, ತಲೆನೋವಾಗ ಅಷ್ಟು ಹಂಗ ಹೇಳಿ ಮತ್ತೆ. ಹೇಳ
ಪರಮಾತ್ಮನ ಚಾರ್ಜ್ ಹೆಂಗೆ ಅಂತ, ಯಾಕಂದ್ರೆ ಮುಗಿಸ್ಬಿಡೋಣ ಇವತ್ತು ತೊಂಡರಡಿ ಪುಡಿ ಆಳ್ವಾರ್ನ. ಲೆಟ್ ಅಸ್ ನಾಟ್ ಕೀಪ್ ಇಟ್ ಫಾರ್ ದ ನೆಕ್ಸ್ಟ್ ಕ್ಲಾಸ್. ಹೆಂಗೆ ಚಾರ್ಜ್ ಅಂದ್ರೆ, ಆ ಒಂದು ಶಿವ ಕೊಟ್ಟಿರುವಂತಹ ಶಿವಧನುಸು ಆ ಗದೆಯನ್ನ ಪ್ರಹಾರ ಮಾಡ್ತೀನಿ ಸ್ತಂಭದಲ್ಲಿ, ಯಾವ ಸ್ತಂಭದಲ್ಲಿ ಮಾಡ್ಲಿ ಅಂತ ಕೇಳಿದಾಗ, ಯಾವ ಸ್ತಂಭದಲ್ಲಾದ್ರೂ ಮಾಡಪ್ಪ, ಅವನಿಲ್ದೆ ಇರೋ ಜಾಗ ಇಲ್ಲ. ಎಲ್ಲಾ ಕಡೆನೂ ಇದಾನೆ ಅನ್ನೋದು ಬೇರೆ ವಿಚಾರ. ಈ ಸ್ತಂಭನ್ ಪ್ರಹರಿಸ್ತೀನಿ ನೋಡು ಅಂದಾಗ ಇವನ ಹೃದಯದಲ್ಲಿ ಆ ಸ್ತಂಭದಲ್ಲೂ ಇದಾನೆ ಅಂತ ನಂಬಿಕೆನೆ ನರಸಿಂಹ ರೂಪವನ್ನ ಧರಿಸ್ಬಿಡ್ತು. ಆ ಪರ್ಟಿಕ್ಯುಲರ್ ಸ್ತಂಭ ಇವತ್ತು ನಿಂತಿದೆ ಅಹೋಬಲದಲ್ಲಿ. ಜ್ವಾಲಾ ನರಸಿಂಹ ಅನ್ನೋನು ಆ ಸ್ತಂಭದಿಂದ ಬಂದ ಅಂತ ನಾವು ಹೇಳ್ತೀವಿ. ನಿಂತಿದ್ಯಾ ಇಲ್ವಾ ಸ್ತಂಭ ಅಹೋಬಲದಲ್ಲಿ? ದಟ್ ಮೀನ್ಸ್ ಟು ಸೇ ದ ಲಾರ್ಡ್ಸ್ ಇವೋಕಿಂಗ್ ಚಾರ್ಜ್. ಆ ಒಂದು ಅಟ್ಮಾಸ್ಫಿಯರ್ ಹೆಂಗಿತ್ತು ಅಂದ್ರೆ, ಈ ಹಿರಣ್ಯಕಶಿಪು ತಟ್ಟಕ್ಕೆ ನಾ ಬರ್ತಾ ಇಲ್ಲ, ಆ ಮಗು ನನ್ ಮೇಲೆ ಇಟ್ಟಿರೋ ನಂಬಿಕೆಗೆ ನಾ ಬರ್ತಾ ಇದ್ದೀನಿ ಈ ರೂಪವನ್ನ ತಗೊಂಡು ಅಂತ ನರಸಿಂಹ ಬಂದ. ಅದಕ್ಕೆ ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತುಂ. ಆ ಒಂದು ಶ್ಲೋಕ ಪುಸ್ತಕದಲ್ಲಿದೆ, ಮರ್ತೋಗಿದೆ. ಸತ್ಯಂ ವಿಧಾತುಂ, ಸತ್ಯವನ್ನ ಕರೆಕಂಡು ಸತ್ಯವನ್ನ ಹೇಳಿ, ನಿಜ ಭೃತ್ಯ ಭಾಷಿತುಂ, ಈ ಭಾಷೆಗೆ ಹೋಗೊಟ್ಟು ಪರಮಾತ್ಮ ತನ್ನ ಇರುವಿಕೆಯನ್ನ ಸ್ತಂಭದಲ್ಲಿ ಪ್ರಕಟಣೆ ಮಾಡ್ದ. ಈ ಹಿರಣ್ಯಕಶಿಪುವನ್ನ ಕೊಲ್ಲಕ್ಕೋ ಅಥವಾ ನೀನ್ ತಟ್ಟದಿಯಲ್ಲ, ತಟ್ಟಿದಕ್ ನಾ ಬರ್ತೀನಿ ನೋಡು ಅನ್ನೋಕೋ ಬರ್ಲಿಲ್ಲ. ಗೊತ್ತಾಯ್ತಾ? ಈ ಸತ್ಯಸಾರಾಂಶವಾದಂತಹ ಈ ಒಂದು ಸತ್ಯವಾಕ್ಯ ತನ್ನ ರೂಪವನ್ನೇ ಬರೆಸ್ಬಿಡ್ತು ಸ್ತಂಭದಲ್ಲಿ. ಅದಕ್ಕೆ ಉಗ್ರ ನರಸಿಂಹನಾಗಿ, ಸ್ತಂಭ ನರಸಿಂಹನಾಗಿ, ಜ್ವಾಲಾ ನರಸಿಂಹನಾಗಿ ಆ ಸ್ತಂಭದ ಒಳಗಡೆಯಿಂದ ಬಂದ ಪರಮಾತ್ಮ. ಬ್ರಹ್ಮಾದಿ ದೇವತೆಗಳೆಲ್ಲ ಆಶ್ಚರ್ಯ ಪಡ್ತಾರೆ. ಇಡೀ ಲೋಕವನ್ನೇ ಕಟ್ಟಿ ಆಳುವವನು, ಸಮಸ್ತ ಬ್ರಹ್ಮಾಂಡವನ್ನ ತನ್ನ ಬಸಿರಲ್ಲಿ ಧರಿಸಿರುವವನು, 14 ಲೋಕಗಳನ್ನು ಒಂದು ಅಂಗುಷ್ಟದಲ್ಲಿ ಅಳದವನು, ಹೋಗಿ ಹೋಗಿ ಯಾವ್ದೋ ಒಂದು ಅಲ್ಪವಾದ ಸ್ತಂಭ, ಅದು ಯಾವ್ದೋ ಒಂದು ಅಸುರ ತಟ್ಟಿತು ಅಂತ ಅದರಿಂದ ಹೊರಗಡೆ ಬರ್ತೀನಿ ಅಂತ ಒಂದು ರೂಪವನ್ನ ತಗೊಂಡು ಬಂದಿದಾನಲ್ಲ. ಇವನೇನ್ ಸಿಂಹನ ಬೆಕ್ಕ? ಇದ್ಯಾಕೆ ಇವನಿಗಿದ ಎನ್ನ ತಲೆಳುತ್ತೆ ಈ ಪರಬ್ರಹ್ಮಕ್ಕೆ? ಒಂದು ವಸ್ತುತಃ ಅದು ತಾಯಿ ಗರ್ಭನೂ ಅಲ್ಲ ಅಲ್ವಾ? ಒಂದು ವಸ್ತುತಃ ಹೊರಗಡೆ ಬರಕ್ ಇವನಿಗೆ ಯಾವ ಹಣೆ ಬರಹ ಅಂದಾಗ, ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಪ್ರಹ್ಲಾದನ ಭಕ್ತಿಪೂರ್ವಕವಾದ ಸತ್ಯವಾದ ಮಾತು ಪರಮಾತ್ಮನ ಪ್ರಕಟನಕ್ಕೆ ಕಾರಣವಾಯಿತು. ಒಪ್ಕೋತೀರಾ? ಪರಮಾತ್ಮನ ಪ್ರಕಟನಕ್ಕೆ ಕಾರಣ ಏನಂದ್ರೆ, ಹಿರಣ್ಯಕಶಿಪುವಿನ ಹಠ ಅಲ್ಲ, ಅಟ್ಟಹಾಸ ಅಲ್ಲ, ಅಥವಾ ಹಿರಣ್ಯಕಶಿಪು ಒಂದು ಕ್ರಿಯೆಯನ್ನ ಮಾಡಿ ಯಾಕಂದ್ರೆ ನಾಳೆ ದಿನ ಕ್ರೆಡೆನ್ಶಿಯಲ್ಸ್ ಅವನೇ ಹಾಕೋತಾನೆ. ಒಪ್ಕೋತೀರಾ? ದುಷ್ಟ ಅವನು ಹೇಳಿ ಕೇಳಿ ಏನ್ ಹಾಕೋತಾನೆ? ಪತಿಯ ನಾನು ಕರೆಕ್ಟಾ ದ್ವೇಷಂ ಪಣ್ಣಿಂತಕ್ಕೆ பெருமாளே அந்த ஸ்தம்பத்தை தட்டின உடனே ஸ்தம்பம் வந்தார். அந்த ಕ್ರೆಡಿಟ್ ತನಕೇ ಕೊಟ್ಟು ನೋಡ್ರ. ಅವ್ನು ಯಾವತ್ತೂ ಆ ಕ್ರೆಡಿಟ್ ನ ಮಗನ್ಗೂ ಕೊಡಲ್ಲ. ನೀನ್ ಭಕ್ತಿ ಮಾಡಿದೆ ಮಗನೇ ಅದಕ್ಕೆ ನೋಡಿ ಇವ್ನ್ ಬಂದ ಅಂತ ಅವ್ನು ಹೇಳಲ್ಲ. ಹೇಳ್ತಾನ? ஒரு ಕಾಲ್ ಹಿರಣ್ಯಕಶಿಪು ಜೀವಿಸಿದಿದ್ರೆ ಅವ್ನು ಈ ತರ ಇದ್ರೆ ಹೇಳ್ತಾ ಇದ್ದ, ತ್ರಿಲೋಕಗಳನ್ನ ನೋಡಿಯೂ ವಿಷ್ಣು ಕಾಣ್ಲಿಲ್ಲ, ನೋಡು ನನ್ನ ಅರಮನೆಯ ಒಂದು ಸ್ತಂಭವನ್ನ ನಾನು ಭೇದ ಮಾಡಿ ನನ್ನ ಒಂದು ಕ್ರಿಯಾರೂಪಕವಾಗಿ ಪರಮಾತ್ಮ ಕಾಣಿಸ್ಕೊಂಡ ಅನ್ನಕ್ಕೂ ಅಂದ. ಇಲ್ಲ, ಅದ್ ಹೆಂಗೆ? ನಾಸ್ತಿಕವಾದ ಯಾವತ್ತೂ ನಿಲ್ಲಲ್ಲ ಅಲ್ವಾ? ಅದಕ್ಕೆ ಪರಮಾತ್ಮ ಹೇಳ್ತಾರೆ, ನೀನು ಅದರಲ್ಲಿ ನಾನು ಈಗ ಹೊರಗಡೆ ಬರ್ತೀನಿ ಅಂತ ನಿನ್ನ ನಂಬಿಕೆಯಲ್ಲಿ ನನ್ನ ಒಂದು ಫಾರ್ಮೇ ಕ್ರಿಯೇಟ್ ಆಯಿತು. ಅರ್ಥ ಆಯ್ತಾ? ನರಸಿಂಹನ ಆ ರೂಪ, ಅದು ಉರುವಂ, ಅರಿವುರುವಂ ತಾನೆ ಅಂತ ಹೇಳ್ತೀವಲ್ವಾ? ಅರಿಯುಂ ತಾನೆ, ಅರಿವುರುವಂ ತಾನೆ. ಆ ರೂಪ ಫಾರ್ಮ್ ಆಗಕ್ಕೆ ಕಾರಣ ಯಾರು ಅಂದ್ರೆ ಪ್ರಹ್ಲಾದನ ವಾಕ್ಶಕ್ತಿ, ಪ್ರಹ್ಲಾದನ ದೃಢವಾದ ನಂಬಿಕೆ. ಅವನು ಗೊತ್ತಿತ್ತು ಯಾವ ರೂಪದಲ್ಲಿ ಬರ್ತಾನೋ, ಯಾವ್ದೋ ರೂಪದಲ್ಲಿ ಬರ್ತಾನೆ. ನಮ್ಮಪ್ಪ ಈಗ ಅದನ್ನ ಭೇದ ಮಾಡ್ತಾರೆ ಆ ಸ್ತಂಭವನ್ನ, ಅಲ್ಲಿ ಹರಿ ಕಾಣಿಸ್ಕೋತಾನೆ. ಆದ್ರೆ ಇವನ ಹರಿ ಕಾಣಿಸ್ಕೋತಾನೆ ಅಂದಿದ್ದು ಅಲ್ಲಿ ಹೆಂಗ್ ಕಾಣಿಸ್ಕೊಂಡ? ನರಹರಿಯಾಗಿ ಕಾಣಿಸ್ಕೊಂಡ, ಅಷ್ಟೇ ವ್ಯತ್ಯಾಸ ಅಲ್ವಾ? ಇವನ್ ಹರಿ ಅಂದವ್ ನರಹರಿಯಾಗಿ ಬಂದ. ಯಾಕಂದ್ರೆ ಇದಕ್ಕೆ ನೆಕ್ಸ್ಟ್ ಅವತಾರ ಹರಿ ಅವತಾರ. ಗಜೇಂದ್ರನಿಗೆ ಹರಿಯಾಗಿ ಬಂದ ಅವನು, ಗೊತ್ತಾಯ್ತಾ? ಅದಕ್ಕೆ ನರಹರಿಯಾಗಿ ಬಂದ. ಪರಮಾತ್ಮನ ಶಕ್ತಿಯ ಇರುವಿಕೆಯನ್ನು ಊರ್ಜಿತ ಮಾಡಿದ್ದು ಪ್ರಹ್ಲಾದ. ಒಪ್ಕೋತೀರಾ?
ಪ್ರಹ್ಲಾದನ ಮಾತಿನ ಸತ್ಯ ಭಗವಂತ ನರಸಿಂಹನ ಇರುವಿಕೆಯನ್ನ ಊರ್ಜಿತ ಮಾಡ್ತು. ಯಾವ ರೀತಿ ತೊಂಡರಡಿ ಪುಡಿಯಾಳ್ವರವರು ಪರಿಮಳ ಗಂಧವನ್ನ ಬೀಸುವಂತಹ ಹೂವಿನ ವನಮಾಲೆ ಅಂಶದಲ್ಲಿ ಆ ಸುಗಂಧ ದ್ರವ್ಯದಿಂದ ಆ ತನ್ನ ಪಾಶುರಗಳಿಂದ ಪರಮಾತ್ಮನ ನೆಲೆಯನ್ನ ಊರ್ಜಿತ ಮಾಡಿದ್ರು ಶ್ರೀರಂಗದಲ್ಲಿ. ಅದೇ ರೀತಿ ಪರಮಾತ್ಮನ ನೆಲೆಯನ್ನ ಅಹೋಬಲದಲ್ಲಿ ಊರ್ಜಿತಗೊಳಿಸುವವನು ಯಾರು? ಪ್ರಹ್ಲಾದ. ನಮ್ಮ ಈ ಕರ್ನಾಟಕ ಮತ್ತೆ ತಮಿಳ್ನಾಡಲ್ಲಾದ್ರೂ ಅಷ್ಟು ನರಸಿಂಹ క్షేత్రಗಳಿಲ್ಲ, ಗೊತ್ತಾಯ್ತಾ? నీకు ఆంధ్రాకి ఏమైనా మీరు వెళితే ఇంచించికి అడుగడికి నరసింహ క్షేత్రాలు ఉన్నాయి అల్వా. ఆ నరసింహ ఈ నరసింహ కాణిపాకం నేను కావాలని అన్ని తెలుగులో చెప్పిట్ని స్మిత. ఏమిటంటే ఆంధ్ర అని భాష వచ్చింది కదా, దానికే ಅಡುಗಡಿಕೆ ನಾ ತೆಲುಗುಗೆ ಹೇಳ್ತಾ ಇದ್ರೆ ಮಂಡ್ಯ ಬ್ಯಾಚ್ ಅಂತ ರಿಮೈಂಡ್ ಮಾಡ್ತಾ ಇದಾರೆ. ಬಿಕಾಸ್ ನಿತ್ಯಾನುಸಂಧಾನಂ ಬ್ಯಾಚ್ ಅಲ್ಲಿ ಮುಖಾವಾಸಿ ಎಲ್ಲ ತೆಲುಗುಲೆ ನಾ ಹೇಳೋದು ಅವ್ರಿಗೆ. ಸೊ ನೀವ್ ಆಂಧ್ರ ಹೋದ್ರೆ ಅಂತೂ ಮೆಟ್ಲಿಗೂ ನರಸಿಂಹ ಇದ್ದಾರೆ, ಒಪ್ಕೋತೀರಾ? ಯಾರು ಹೋಗಿದ್ದೀರೋ ಅವರು. ನಾನ್ ಕೇಳಿರೋದು, ನಾನು ಇದುವರೆಗೂ ಹೋಗ್ಲಿ, ಇದುವರೆಗೂ నేను పోలేదు గడపపెట్టలేదు అక్కడ. But if I go, I make a trip such a way that I see all the Narasimha and come back. ಕಾಣಿಪಾಕಂ ನರಸಿಂಹ, ಇನ್ಯಾವ್ದು ಪಾನಕ ನರಸಿಂಹ, ಆಮೇಲೆ ಅದ್ಯಾರೋ ನರಸಿಂಹ ಹೊಟ್ಟೆ ನಿಂಗಂದ್ರೆ ಒಳಕ್ ಹೋಗಿ ಹೊರಗಡೆ ಬರುತ್ತಂತಲ್ಲ, ಅದ್ಯಾವ ನರಸಿಂಹನು? ಮನೆಗೆ ಯಾರೋ ಬಂದ್ರು, ಹೋಗ್ತೀನಿ. ಹೌದಾ? ಓಕೆ, ನಾನು 5 ನಿಮಿಷಕ್ಕೆ ಮುಗಿಸ್ತೀನಿ, ಪರವಾಗಿಲ್ಲ. ನಮಸ್ತೆ. ಸೊ ಎಷ್ಟು ನರಸಿಂಹರಿದಾರೋ ಹಿಡ್ಕೊಂಡು ಕೂತಿದೀರಾ ಅಲ್ವಾ? ನಮ್ ಕರ್ನಾಟಕಕ್ಕೂ ಬಿಟ್ಟಿಲ್ಲ ಅವ್ರನ್ನ, ತಮಿಳ್ನಾಡಲ್ಲೂ ಸ್ವಲ್ಪ ಪರವಾಗಿಲ್ಲ, ನರಸಿಂಹ ಕ್ಷೇತ್ರಗಳಿದೆ. ಆಂಧ್ರ ನಮ್ಮ ಕರ್ನಾಟಕದಲ್ಲಿ ತುಂಬಾ ಕಡಿಮೆ, ಎಕ್ಸೆಪ್ಟ್ ಹೊಯ್ಸಳರ ನರಸಿಂಹ ಬಿಟ್ರೆ ಬೇರೆ ಇನ್ನೆಲ್ಲೂ ನಾವು ನರಸಿಂಹರನ್ನ, ಹೊಯ್ಸಳ ಕ್ಷೇತ್ರ ಹಾಸನ, ಹಳೇಬೀಡು, ಬೇಲೂರು ಆ ಪ್ರಾಂತ್ಯಗಳಲ್ಲಿ ಇದೆ. ಆಕ್ಚುಲಿ ಇವನ್ ಕರ್ನಾಟಕದಲ್ಲಿ ಎಷ್ಟು ನರಸಿಂಹ ಇದೆ ಅಂತೆ ಗೊತ್ತಾ? ಇಸ್ಕಾನ್ ಅವರು, ನಮಗ್ ಗೊತ್ತಿಲ್ಲ ಅಷ್ಟೇ, ಇಸ್ಕಾನ್ ಅವರು ಪ್ರತಿ ಆಲ್ಟರ್ನೇಟ್ ಸ್ಯಾಟರ್ಡೇಸ್ 5 ನರಸಿಂಹ ಕ್ಷೇತ್ರ ಅಂತ ಐಡೆಂಟಿಫೈ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಓಹೋ, ಅದು ಗೊತ್ತೇ ಇಲ್ಲ. ನಾನ್ 3 ಸಲ ಹೋಗಿದ್ದೆ, ಮಾರ್ನಿಂಗ್ ಟಿಲ್ ಈವ್ನಿಂಗು. ಆಮೇಲೆ ನಂಗೆ ಆಗ್ತಾ ಇಲ್ಲ. ಸೆಕೆಂಡ್ ರೌಂಡ್ 2 ವರ್ಷದಿಂದ ನಡೀತಾ ಇದೆ. ಓಕೆ, ಗೊತ್ತೇ ಇಲ್ಲ. ಇಲ್ಲಿ ಶ್ರೀಮತಿ ಮಾಮಿ ಒಂದ್ ನರಸಿಂಹ ಹೇಳಿದ್ರಪ್ಪ ಮೊನ್ನೆ ಮೈಸೂರ್ ಹತ್ರ. உங்களுக்கு சொன்னடா ಸುಜಾತ ಮಾಮಿ, ಭಾರಿ ನಾಯಕರು ಪೋಯವಾರ ಗೋರಿ ಚೆನ್ನಾಗಿದೀಯಾ? ತುಂಬಾ ಚೆನ್ನಾಗಿದೆ. ಅದೇ ಹೇಳಿದ್ರು, ತುಂಬಾ ಸಲ ಹೇಳಿದ್ರು ಶ್ರೀಮತಿ ಮಾಮಿ, ಹೋಗಕ್ ಆಗ್ಲಿಲ್ಲ, ಹೋಗ್ಬೇಕು ನಾವು. ಇದು ಇದು ಮಳೂರಿಗ್ ಮುಂಚೆ, ಮದ್ದೂರಿಗ್ ಮುಂಚೆ ಮಾವೂರು ಅಂತ ಒಂದಿದೆ, ಅದು ತುಂಬಾ ಚೆನ್ನಾಗಿದೆ. ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಸರ್ವೆ ಆಫ್ ಇಂಡಿಯಾ ತಗೊಂಡಿದ್ದಾರೆ. ನಿಂಗ ಇಳಿದ್ರೇನೆ ಅಷ್ಟು ಚೆನ್ನಾಗಿದೆ, ಜನ ಇಲ್ಲ, ಇದಿಲ್ಲ, ಗಲಾಟೆ ಇಲ್ಲ, ಬಟ್ ಆಂಬಿಯನ್ಸ್ ಮೇಂಟೈನ್. ನರಸಿಂಹನೇ, ಯೋಗ ನರಸಿಂಹನ. ನಂದಿ ಇದರಲ್ಲೂ ಇದೆ, ನಂದಿಲೂ ಇದೆಯಲ್ಲ. ನಂದಿಲಿ 2 ನರಸಿಂಹ, ಯೋಗ ನರಸಿಂಹ, ಭೋಗ ನರಸಿಂಹ ಇಬ್ರಿದ್ದಾರೆ. ಯೋಗನಂದೀಶ್ವರ, ಭೋಗನಂದೀಶ್ವರ, ಯೋಗ ನರಸಿಂಹ, ಭೋಗ ನರಸಿಂಹ. ಅದೇ ನರಸಿಂಹರು ಇರೋ ಕಡೆ ಎಲ್ಲ ಸಮಾನವಾಗಿ ಹನುಮಂತನೂ ಇರ್ತಾನೆ. ನರಸಿಂಹರ ಮುಂದೆ ಅವರ ಕೋಪವನ್ನ ತಣಸಕ್ಕೆ ಅಂತ ಶ್ರೀಮದ್ ರಾಮಾಯಣ ಪಠಣ ನಡೀತಾ ಇರುತ್ತೆ. ಒಂದ್ಸಲ ಏನೋ ರಾಮಾಯಣ ನಿಂತೋಯ್ತು ಪಠಣ ಮಾಡೋದು, ಒಂದು ಒಂದು ಕ್ಷಣನೋ ನಿಂತೋಯ್ತು ಪದ್ಮನಾಭಪುರದಲ್ಲಿ. ಅವಾಗ್ಲೇ ಅಗ್ನಿ ತಕ್ಷಣ ಶಾಮಕವಾಗಿ ಇಡೀ ದೇವಸ್ಥಾನ ಭಸ್ಮೀಪಟಲವಾಗೋಯ್ತು. ಮತ್ತೆ ರಾಜಮಾರ್ತಾಂಡವರ್ಮ ದೆನ್ ಹಿ ಮೇಡ್ ಎ ಪಾಯಿಂಟ್ ದಟ್ ಇಲ್ಲಿರೋ ನರಸಿಂಹನ ಸನ್ನಿಧಿ ಮುಂದ್ಗಡೆ ಹನುಮಂತನ ಸ್ಥಾಪನೆ ಮಾಡಿ, ಅಲ್ಲಿ 4/7 ವಾಲ್ಮೀಕಿ ರಾಮಾಯಣ ಇವತ್ತಿಗೂ ಪಠಿಸಲ್ಪಡುತ್ತೆ. ಎವ್ರಿ 2 hours ಶಿಫ್ಟ್ ಅಲ್ಲಿ ಅವರು ಅರ್ಚಕರು ನೇಮಕ ಮಾಡ್ತಾರೆ ತಂತ್ರಿಗಳನ್ನ. 6 months ಅವ್ರಿಗೆ ಶಿಫ್ಟ್. ಓಕೆ, ನಾನು ಇನ್ ಮುಗಿಸ್ಲಾ?
ಗೊತ್ತಾಯ್ತಾ? ತೊಂಡರಡಿ ಪುಡಿಯಾಳ್ವಾರರ ಗುಣ ಭಗವತ್ ಸಾನ್ನಿಧ್ಯವನ್ನ ಊರ್ಜಿತವನ್ನ ಗೊಳಿಸುವ ಗುಣ. ಅದೇ ಊರ್ಜಿತ ಶಕ್ತಿ ಪ್ರಹ್ಲಾದನ ವಾಕ್ ಶಕ್ತಿಯಲ್ಲಿ ಇತ್ತು. ಟುಡೇ ವಿ ಡಿಸ್ಕಸ್ಡ್ ಅಬೌಟ್ ಆಂಡಾಳ್ ರಿಫ್ಲೆಕ್ಟಿಂಗ್ ಪ್ರಹ್ಲಾದ, ಪೆರಿಯಾಳ್ವಾರ್ ರಿಫ್ಲೆಕ್ಟಿಂಗ್ ಪ್ರಹ್ಲಾದ, ತೊಂಡರಡಿ ಪುಡಿಯಾಳ್ವಾರ್ ರಿಫ್ಲೆಕ್ಟಿಂಗ್ ಪ್ರಹ್ಲಾದ. ನೆಕ್ಸ್ಟ್ ಕ್ಲಾಸು ನಾನು ಇದನ್ನ ಬ್ರಷ್ ಅಪ್ ಮಾಡ್ತೀನಿ. ಆಮೇಲೆ ಬುಧವಾರ ಎಲ್ರು ಫ್ರೀನಾ? 3 to 5. I had to take one compensation class to you all. ಈ ಬುಧವಾರ ಫ್ರೀ ಇದೀರಾ ಇಲ್ವಾ? ನನ್ಗೆ ಆಗೋದಿಲ್ಲ. ಸರಿ, ನೆಕ್ಸ್ಟ್ ವೀಕ್ ನೋಡೋಣ. ಓಕೆ, ನಾನು ಒಂದ್ ಕೊಡ್ಲೇಬೇಕು. ಇವತ್ತಿನ ಬೇರೆ ಹಾಫ್ ಅನ್ ಅವರ್ ಇದೆ. ಇನ್ನು 4:39, 4:40 ಅಂತ ಇಟ್ಕೊಳ್ಳಿ. ಇನ್ನು ಎಷ್ಟು 15 minutes ಇನ್ನುವೆ. ಒಂದ್ ಕ್ಲಾಸ್ ಯಾವತ್ತಾದ್ರೂ ಕೊಡ್ಬೇಕು ನಾನು. ಸುಮ್ಮನೆ ಕಾಲಹರಣ ಮಾಡಿದ್ವಿ ಅವತ್ ಮಾತಾಡ್ಕೊಂಡು. ಯಾವತ್ ಬರ್ತೀರಾ ಹಾಗಾದ್ರೆ? ಅಲ್ಲ, ವೆನ್ಸ್ಡೇಸ್ ಅಂಡ್ ಫ್ರೈಡೇಸ್ 2 ದಿನ ನನ್ಗ ಯಾವತ್ತೂ ಆಗದೇ ಇಲ್ಲ. ಹೇಳಿದ್ನಲ್ಲ ಮುಂಚಿಂದಾನು, 15 ವರ್ಷದಿಂದ ಐ ಆಮ್ ಅಟೆಂಡಿಂಗ್ ಕ್ಲಾಸಸ್ ದೇರ್, ಸೊ ಮಿಸ್ ಮಾಡಕ್ ನಾಳೆ 11 o'clock ಬರ್ತೀರಾ? ನಾಳೆ ಎಲ್ರು 11 o'clock ನಾಳೆ ನನ್ ಈವ್ನಿಂಗ್ ಬೆಳಿಗ್ಗೆ ಬೆಳಿಗ್ಗೆ 11 11 ಗಂಟೆ 7 ಅಂತ ಹೇಳಿರ್ಬೇಕು ಅವ್ರಿಗೆ. ಒಂದ್ ಕೆಲ್ಸ ಮಾಡಿ, ಈ ವಾರ ಬಿಟ್ಬಿಡಿ, ಮುಂದಿನ ವಾರ ಹೇಳಿ ನಮ್ಗೆ. ಓಕೆ, ಯಾಕಂದ್ರೆ ನಾಳೆ ಅವರು ಬೈಗಡಿಯಿಂದ ಬರೋದು ಎಲ್ಲ ಆಗಿರುತ್ತೆ. ಈ ವಾರ ಬೇಡ. ಬಟ್ ಎನಿವೆ ಐ ಹ್ಯಾವ್ ಟು ಟೇಕ್ ಒನ್ ಕಾಂಪನ್ಸೇಷನ್ ಕ್ಲಾಸ್ ಟು ಯು. ಗೊತ್ತಾಯ್ತಾ? ನನ್ಗೆ ಎಲ್ರು ಹೇಳಿ, ಮಂಡೇ ಅವರು ನಾನು ನೆಕ್ಸ್ಟ್ ವೀಕಲ್ಲಿ ನಿಮ್ಗೆ ಅರೇಂಜ್ ಮಾಡ್ಕೊತೀನಿ. ಮುಗ್ಸೋಣವಾ ಇವತ್ತು? ವೆರಿ ಸಾರಿ, ರೀಸನ್ ಹೇಳಿದೀನಿ. ನೆಕ್ಸ್ಟ್ ವೀಕು ಇದನ್ನು ಸೇರಿಸಿ ತಗೋತೀನಿ. ಓಕೆ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಚೆನ್ನಾಗ್ ದೇವ್ರ ಸೇವೆ ಆಗ್ಲಿ, ಕ್ಷೇಮವಾಗಿ ಹೋಗಿ, ಲಾಭವಾಗಿ ಬನ್ನಿ, ಕ್ಷೇಮವಾಗಿ ಹಿಂತಿರುಗಿ, ತುಂಬಾ ಚೆನ್ನಾಗಿ ಆಗ್ಲಿ. ಆ ಲಕ್ಷ್ಮೀ ಜನಾರ್ದನ ಅನುಗ್ರಹ ಎಲ್ರ ಮೇಲೂ ಪರಿಪೂರ್ಣವಾಗಿರ್ಲಿ. ಆಯುಷ್ ಆರೋಗ್ಯ ಎರಡನ್ನೂ ಪರಮಾತ್ಮ ಕೊಡ್ಲಿ. ಕೇಳ್ಕೊಳ್ಳಿ ಹೇಳ್ಬಿಟ್ಟು, ಆಯ್ತಾ? ಆಮೇಲೆ ನಾನು ಹೋಗಿ ಕಿವಿ ಚುಚ್ಬಿಟ್ಟು ಬರ್ತೀನಿ. ಕಿವಿ ಚುಚ್ಚೋ ಕೆಲ್ಸ. ಓಕೆ, ಬಾಯ್. ನಂಗ್ ಸಾಕಾಯ್ತು ಹೇಳ್ದೆ. ಇಲ್ಲಪ್ಪ, ಇದಕ್ಕೆ ನಮ್ಮಮ್ಮ ಬೈದ್ ಮನೆಯವರೆಲ್ಲ ಬೈದು ಸಾಕಾಯ್ತು. ಇನ್ ಚುಚ್ಚಿಸ್ಕೊಳಲ್ಲ. ಸಾಕು, ಬೇಡ, ಸಾಕು. ಹಾ. ಇದೇ ಅವಲಕ್ಷಣ ಅಂತಾರೆ ಇವರೆಲ್ಲ. ಒಂದಿದ್ರೆ ಲಕ್ಷಣ, 2 ಅವಲಕ್ಷಣ. ನಂಗೆ ಗೊತ್ತು ಸ್ವಲ್ಪ ಅವಲಕ್ಷಣವೇ. ಆದ್ರೆ ನಾನು ಒಂಥರ ಸ್ವಲ್ಪ ಪೆಕ್ಯುಲಿಯರು. ಏನ್ ಮಾಡ್ತೀರಾ? ಇನ್ನ ಚುಚ್ಚಿಸ್ಕೊಳಲ್ಲ ಸ್ಮಿತಾ, ಇಷ್ಟೇ. ಓಕೆ, ಬಾಯ್. ಬಾಯ್.